ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೆಯ ವಾಕ್ಯ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಹಲ್ಲೆಲೂಯಾ. ಈ ವಾಕ್ಯವನ್ನ ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು ಎಂಬುದಾಗಿ. ಯೇಸು ಕ್ರಿಸ್ತನು ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ ಅವರು ಹೇಳ್ತಾರೆ. ಕರುಣೆ ಅಂದ್ರೆ ಏನು? ಕರುಣೆ ಅಂದ್ರೆ ಇನ್ನೊಬ್ಬರ ಸ್ಥಿತಿಯನ್ನ ನೋಡಿ ಮನ ಮರುಗುವುದೇ ಕರುಣೆ. ಒಂದು ವೇಳೆ ಇನ್ನೊಬ್ರು ಏನೋ ಒಂದು ಸಮಸ್ಯೆ, ಏನೋ ಒಂದು ಕಷ್ಟ, ಏನೋ ಒಂದು ತೊಂದರೆ, ಏನೋ ಒಂದು ಇಕ್ಕಟ್ಟಾದ ಸ್ಥಿತಿಯಲ್ಲಿದ್ದಾರೆ, ಅದನ್ನ ನೋಡಿ ನಾವು ಮನ ಮರುಗುತ್ತೀವಲ್ಲ, ಅಯ್ಯೋ ಪಾಪ ಅಂತ ಹೇಳಿ ಅವರಿಗೆ ನಾವು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದನ್ನೇ ನಾವು ಕರುಣೆ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ಹೇಳ್ತಾರೆ, ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ. ಈ ದಿವಸ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡ್ಬೇಕು. ನಾನು ನೀವು ಕರುಣೆ ಉಳ್ಳವರಾಗಿದ್ದೇವಾ? ನಾವು ಇತರರಿಗೆ ಕರುಣೆಯನ್ನ ತೋರಿಸುವವರಾಗಿದ್ದೇವಾ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಸರಿ, ಯೇಸು ಕ್ರಿಸ್ತನು ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ ಹೇಳಿದರು. ಆದ್ರೆ ಯೇಸು ಕ್ರಿಸ್ತನು ಕರುಣೆ ಉಳ್ಳವರಾಗಿ ಜೀವಿಸಿದ್ರ? ದೇವರ ವಾಕ್ಯ ನಮ್ಗೆ ಏನ್ ಹೇಳುತ್ತೆ? ಧ್ಯಾನ ಮಾಡಿ ನೋಡೋಣ. ಮತ್ತಾಯನ ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯ ವಾಕ್ಯಗಳು 2 ಮತ್ತು 3 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಇಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನು ಅವರು ಪ್ರಸಂಗವನ್ನು ಮಾಡಿ ಬೆಟ್ಟದಿಂದ ಇಳಿದು ಬರುವಂತಹ ಸಮಯದಲ್ಲಿ ಅಲ್ಲಿ ಒಬ್ಬ ಕುಷ್ಠರೋಗಿ ಬರ್ತಾನೆ. ಅವ್ರ ದಾರಿಯಲ್ಲಿ ಬರ್ತಾ ಇರುವಾಗ ಆ ಸ್ಥಳಕ್ಕೆ ತಾನು ಬಂದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ಕೇಳ್ತಾನೆ. ಹಂಗಂದ್ರೆ ಅವನು ಬಂದು ನೇರವಾಗಿ ಯೇಸು ಕ್ರಿಸ್ತನನ್ನ, ಅಯ್ಯ ಸ್ವಾಮಿ, ನನ್ನನ್ನು ವಾಸಿ ಮಾಡು ಅಂತ ಅಧಿಕಾರದಿಂದ ಕೇಳೋದಿಲ್ಲ, ನನ್ನನ್ನು ಚೆನ್ನಾಗಿ ಮಾಡು ಅಂತ ಕೇಳೋದಿಲ್ಲ. ನಿನಗೆ ಇಷ್ಟ ಇದ್ರೆ ನನ್ನನ್ನು ವಾಸಿ ಮಾಡಬಲ್ಲೆ ಸ್ವಾಮಿ ಅಂತಂದ್ಬಿಟ್ಟು ತಾನು ಕೇಳ್ತಾನೆ. ಆಗ ನನ್ನನ್ನು ವಾಸಿ ಮಾಡು ಅಂತ ಖಂಡಿತವಾಗಿ ಕೇಳೋದಕ್ಕೂ ತನಗೆ ಮನಸ್ಸಿಲ್ಲ. ಯಾಕಂದ್ರೆ ತಾನೊಬ್ಬ ಕುಷ್ಠರೋಗಿ. ಆ ಕಾಲಗಳಲ್ಲಿ ಕುಷ್ಠರೋಗಿಗಳು ತುಂಬಾ ಅವರು ಕೀಳಾಗಿ ಕಾಣಲ್ಪಡ್ತಾ ಇದ್ರು. ಕುಷ್ಠರೋಗಿಗಳು ಜನಗಳ ಮಧ್ಯದಲ್ಲಿ ಬರೋ ಹಾಗಿಲ್ಲ, ಯಾರಿಗೂ ಕಾಣಿಸ್ಕೊಳ್ಳೋ ಹಾಗಿಲ್ಲ, ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅವ್ರು ಬರೋ ಹಾಗಿಲ್ಲ, ಬೀದಿಗಳಲ್ಲಿ ಅವ್ರು ಬರೋ ಹಾಗಿಲ್ಲ. ಅವ್ರ ಊರಿಂದ ಆಚೆಗಡೆ ಕುಷ್ಠರೋಗಿಗಳಿಗೆ ಅಂತಾನೆ ಪ್ರತ್ಯೇಕವಾಗಿ ಮಾಡಲ್ಪಟ್ಟಿರುವಂತ ಸ್ಥಳದಲ್ಲೇ ಯಾವಾಗಲೂ ಇರಬೇಕು. ಒಂದು ವೇಳೆ ಅವ್ರೇನಾದ್ರೂ ಜನಗಳ ಮಧ್ಯದಲ್ಲಿ ಬರ್ತಾರೆ ಅಂತಂದ್ರೆ ಅವ್ರನ್ನ ಕಳ್ಳು ತಗೊಂಡು ಓಡಿಸ್ತಾರೆ. ಆ ರೀತಿ ಕುಷ್ಠರೋಗಿಗಳು ಆ ದಿನಗಳಲ್ಲಿ ತುಂಬಾ ಕಡೆಗಣಿಸಲ್ಪಟ್ಟಿದ್ರು. ಅದರಿಂದ ಈ ಕುಷ್ಠರೋಗಿಗೆ ಯೇಸು ಕ್ರಿಸ್ತನ ಹತ್ರ ಬರೋದಕ್ಕೆ ಭಯ. ಒಂದು ವೇಳೆ ನನ್ನಿಂದ ಮುಂದೆ ಬಂದು, ಸ್ವಾಮಿ, ನನ್ನನ್ನು ಶುದ್ಧ ಮಾಡು, ನನ್ನನ್ನು ವಾಸಿ ಮಾಡು ಅಂತ ಅಂದ್ಬಿಟ್ರೆ, ಅಕಸ್ಮಾತ್ ಅವ್ರು ನನಗೆ ಬೈದ್ಬಿಟ್ರೆ, ಏಯ್ ಕುಷ್ಠರೋಗಿ, ಹೋಗ ಆ ಕಡೆ, ನನ್ನ ದಾರಿಗೆ ಅಡ್ಡವಾಗಿ ಬಂದಿದ್ದೀಯಾ ಅಂತ ಬೈದ್ಬಿಟ್ರೆ, ಆಗ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ. ಅದರಿಂದ ತಾನೇನ್ ಮಾಡ್ತಾನೆ, ದೇವರೇ, ನನಗೆ ಇಷ್ಟ ಇದ್ರೆ ನನ್ನನ್ನು ವಾಸಿ ಮಾಡ್ತೀಯಪ್ಪ ಅಂತ ತನ್ನನ್ನು ತಗ್ಗಿಸಿಕೊಂಡು ಕೇಳ್ತಾನೆ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ನನಗೆ ಮನಸ್ಸುಂಟು, ಶುದ್ಧ ನಾವು ಅಂತ ಹೇಳಿ ಮುಟ್ಟಿ ವಾಸಿ ಮಾಡ್ತಾರೆ. ಅವ್ರು ಮುಟ್ಟಿ ವಾಸಿ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ. ನಿನ್ನ ಕುಷ್ಠ ನೀಗಲೇ ಅಂತ ಒಂದು ಮಾತು ಹೇಳಿದ್ರೆ ಕುಷ್ಠ ಹೋಗ್ಬಿಡುತ್ತೆ. ಆದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ ಕೇವಲ ಬಾಯಿ ಮಾತಿಂದ ಹೇಳಿ ಹೋಗ್ಬಿಡ್ಲಿಲ್ಲ. ಆ ವ್ಯಕ್ತಿ ಅವ್ರ ಹತ್ರ ಬರೋದಕ್ಕೆ ಭಯ ಪಡ್ತಾ ಇದ್ದ, ಅವ್ರ ಹತ್ರ ಮಾತಾಡೋದಕ್ಕೆ ಭಯ ಪಡ್ತಾ ಇದ್ದ. ಆದ್ರೆ ಯೇಸು ಕ್ರಿಸ್ತನು ಅವ್ರ ಹತ್ರ ಹೋಗಿ ತನ್ನ ಮುಟ್ಟಿ ವಾಸಿ ಮಾಡಿ ಕಳಿಸೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಆ ವ್ಯಕ್ತಿನ ಮುಟ್ಟಿ ವಾಸಿ ಮಾಡಿದ್ರು. ಅವರು ಆತನನ್ನ ಯಾವ ರೀತಿ ಮುಟ್ಟಿ ವಾಸಿ ಮಾಡಿದ್ರು, ಯಾವ ಕಾರಣಕ್ಕೆ ಮುಟ್ಟಿ ವಾಸಿ ಮಾಡಿದ್ರು ಅಂತಂದ್ರೆ, ಮಾರ್ಕನ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41 ಓದಿ ನೋಡುವಾಗ ಇದೇ ಘಟನೆ ಅಲ್ಲಿ ಸಹ ಬರೆಯಲ್ಪಟ್ಟಿದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆಯಲ್ಲಿ ಅದನ್ನು ಕೈ ನೀಡಿ ನನಗೆ ಮನಸ್ಸುಂಟು, ಶುದ್ಧ ಆಗು ಅಂತ ಹೇಳಿ ಶುದ್ಧ ಮಾಡಿದ್ರು ಅಂತ ಇದೆ. ಆದ್ರೆ ಮಾರ್ಕ ಸುವಾರ್ತೆಯಲ್ಲಿ ಇನ್ನೂ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಹೆಚ್ಚಾಗಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಆತನ ಕನಿಕರ ಪಟ್ಟು ಆತನ ಮುಟ್ಟಿ ಸ್ವಸ್ಥ ಮಾಡಿದ್ರು ಎಂಬುದಾಗಿ. ಹಲ್ಲೆಲೂಯಾ. ಕುಷ್ಠರೋಗ ತುಂಬಾ ಕಠಿಣವಾದ ರೋಗ, ತುಂಬಾ ಕೆಟ್ಟ ರೋಗ. ಆಗ ಅಂತ ರೋಗದಲ್ಲಿ ತಾನು ಬಾಧಿಸಲ್ಪಟ್ಟು ಮುಂದೆ ಬರೋದಕ್ಕೂ ತನಗೆ ಮನಸ್ಸಿಲ್ಲದೆ, ಮಾತಾಡೋದಕ್ಕೂ ತನಗೆ ಮನಸ್ಸಿಲ್ಲದೆ, ಏನಂತಾರೋ ಏನೋ ಅಂತ ಗಾಬರಿಯಲ್ಲಿ ತಾನು, ಯೇಸುವೇ, ನಮ್ಗೆ ಇಷ್ಟ ಇದ್ರೆ ನನ್ನ ವಾಸಿ ಮಾಡ್ತೀಯಾ ಅಂತ ಹೇಳಿದಾಗ ತಾನು ಆತನನ್ನು ನೋಡಿ, ತನ್ನ ಪರಿಸ್ಥಿತಿಯನ್ನು ನೋಡಿ ಕನಿಕರ ಪಟ್ಟು ತನ್ನ ಮುಟ್ಟಿ ಗುಣಪಡಿಸುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಇದು ಮಾತ್ರ ಅಲ್ದಿರ ಮತ್ತಾಯನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿ ಆಗಿದೆ.
ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಲೇಲೂಯಾ. ಈ ವಾಕ್ಯಗಳು ಹೇಳುವಂತ ಮಾತೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊರಗೆ ಬಂದು, ಅಂದ್ರೆ ಅವರು ಅರಣ್ಯದಲ್ಲಿದ್ರು, ಅವರನ್ನು ಹುಡುಕಿಕೊಂಡು ತುಂಬಾ ಜನಗಳು ಗುಂಪು ಗುಂಪಾಗಿ ಆತನ ಅರಣ್ಯದಲ್ಲಿ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವ್ರು ಬಂದ್ಬಿಟ್ಟಿದ್ದಾರೆ. ಆದ್ರೆ ಆ ರೀತಿಯಾಗಿ ಅವ್ರು ಬಂದಿರುವಂತಹ ಸಮಯದಲ್ಲಿ ತಾನು ಅರಣ್ಯದಿಂದ ಆಚೆ ಬಂದು ಏರಳವಾದ ಜನಗಳು ತನ್ನನ್ನು ಹುಡುಕಿ ಬಂದಿರೋದನ್ನ ನೋಡುವಾಗ ಅವರನ್ನ ಕನಿಕರಿಸಿ ಅವರನ್ನ ಸ್ವಸ್ಥ ಮಾಡಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕನಿಕರವುಳ್ಳವಾಗಿ ಏರಳವಾದ ಜನಗಳನ್ನು ಮುಟ್ಟಿ ಅವರನ್ನ ವಾಸಿ ಮಾಡಿದ್ರು. ಇಲ್ಲಿ ಏನ್ ಸಂಭವಿಸುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಎಲ್ಲಿರ್ತಾರೆ ಅಂದ್ರೆ ಅಡವಿಯಲ್ಲಿ ಇರ್ತಾರೆ. ಅವರು ಅಡವಿಯಲ್ಲಿ ಯಾಕೆ ಇರ್ತಾರೆ ಅಂತಂತಂದ್ರೆ ಒಂದು ಘಟನೆ ಸಂಭವಿಸಿರುತ್ತೆ. ಏನ್ ಘಟನೆ ಅಂದ್ರೆ, ತನ್ನ ಮುಂದಾಗಿ ಹೊರಟು ಬಂದಂತ ದೂತ ಯಾರು ಅಂದ್ರೆ ಸ್ನಾನಿಕನಾದ ಯೋಹಾನ. ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತನಿಗೆ ದಾರಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಬಂದವನು. ನನ್ನ ಹಿಂದೆ ಒಬ್ಬರು ಬರ್ತಾನೆ, ನಾನು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ, ನನ್ನ ಹಿಂದೆ ಬರುವವನು ನನಗಿಂತ ಹೆಚ್ಚಿನವನು, ನಾನು ಆತನ ಕೆರೆಗಳ ಬಾರನ್ನು ಹೊರುವುದಕ್ಕೂ ಯೋಗ್ಯನಲ್ಲ, ಆತನು ನಿಮ್ಮನ್ನ ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸುವನು ಅಂತ ಹೇಳಿ ಯೇಸು ಕ್ರಿಸ್ತನ ವಿಷಯವಾಗಿ ತಾನು ಮೊದಲಾಗಿ ತಿಳಿಯಪಡಿಸುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ಬಂದನು. ಆದರೆ ಸ್ನಾನಿಕನಾದ ಯೋಹಾನನು ತನ್ನ ಓಟವನ್ನ ಮುಗಿಸಿದ ನಂತರ ತಾನು ಶಿರಚ್ಛೇದನ ಮಾಡಲ್ಪಡ್ತಾನೆ. ಹೆರೋದನ ಏನ್ ಮಾಡ್ತಾನೆ, ತನ್ನ ತಲೆಯನ್ನ ತೆಗೆಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಹೆರೋದನ ತಲೆ ತೆಗೆಸಲ್ಪಟ್ಟಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇರ್ತಾರೆ. ಸೇವೆ ಮಾಡ್ತಾ ಇರುವಾಗ ಯೋಹಾನನ ಶಿರಚ್ಛೇದನ ಆಯ್ತು ಅನ್ನುವಂತ ಸುದ್ದಿ ಯೇಸು ಕ್ರಿಸ್ತನಿಗೆ ಬರುತ್ತೆ. ಆಗ ಯೇಸು ಕ್ರಿಸ್ತನಿಗೆ ಆ ಸುದ್ದಿ ಬಂದಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅಂದ್ರೆ ಅಡವಿಗೆ ಹೊರಟೋಗ್ತಾರೆ. ನಾವು ದೇವರ ವಾಕ್ಯದಲ್ಲಿ 14ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಅವರು ಅವನ ತಲೆಯನ್ನು ಪಾರಾತಿನಲ್ಲಿ ತಂದು ಆ ಹುಡುಗಿಗೆ ತಂದು ಕೊಟ್ಟರು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತಕ್ಕೊಂಡು ಹೋದಳು. ಯೋಹಾನನ ಶಿಷ್ಯರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಹೂನಿಟ್ಟು ಯೇಸುವಿನ ಬಳಿಗೆ ಬಂದು ತಿಳಿಸಿದರು. ಈ ಹೆರೋದನ ಏನ್ ಮಾಡ್ತಾನೆ, ಹೆರೋದನ ಅಣ್ಣನ ಹೆಂಡತಿನ ಇಟ್ಕೊಂಡಿರ್ತಾನೆ ಅಕ್ರಮವಾಗಿ. ಆಕೆ ಏನ್ ಮಾಡ್ತಾಳೆ, ಅವಳ ಮಗಳನ್ನು ಕಳುಹಿಸಿ ನೃತ್ಯ ಮಾಡಿಸಿ ತನಗೆ ಬಹುಮಾನವಾಗಿ ಯೋಹಾನನ ತಲೆಯನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳಿ ತಗೊಳ್ತಾಳೆ. ಅದೇ ರೀತಿ ಯೋಹಾನನ ತಲೆಯನ್ನ ತೆಗೆಸಿ ಅವ್ರು ಬಂದು ಬಹುಮಾನವಾಗಿ ಕೊಡ್ತಾರೆ. ಆದ್ರೆ ಈ ವಿಷಯ ಯೋಹಾನನ ಶಿಷ್ಯರಿಗೆ ತಿಳಿದು ಬರುವಾಗ ಯೋಹಾನ ಶಿಷ್ಯರು ಏನ್ ಮಾಡ್ತಾರೆ, ಆ ತಲೆಯಲ್ಲಿರುವಂತ ಯೋಹಾನನ ಶರೀರವನ್ನು ಮಾತ್ರ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿ ಅಲ್ಲಿಂದ ಹೊರಟು ಬಂದು ಯೇಸು ಕ್ರಿಸ್ತನ ಬಳಿಗೆ ಬಂದು ಆ ವಿಷಯವನ್ನು ತಿಳಿಯಪಡಿಸ್ತಾರೆ. ಯೋಹಾನನ ತಲೆಯನ್ನ ತೆಗೆಸಿದ್ರು, ಆತನ ಶರೀರವನ್ನು ನಾವು ಸಮಾಧಿ ಮಾಡಿ ಬಂದಿದ್ದೀವಿ ಅಂತ ಯೇಸು ಕ್ರಿಸ್ತನಿಗೆ ಆ ಮಾತನ್ನ ತಿಳಿಯಪಡಿಸ್ತಾರೆ. ಈ ಮಾತು ಯೇಸು ಕ್ರಿಸ್ತನಿಗೆ ತಿಳಿದು ಬಂದಾಗ ತಾನೇನ್ ಮಾಡ್ತಾನೆ ಅಂದ್ರೆ 13ನೇ ವಾಕ್ಯವನ್ನು ಓದಿ ನೋಡುವಾಗ, ಯೇಸು ಅದನ್ನ ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಯಾವಾಗ ಯೋಹಾನನು ಶಿರಚ್ಛೇದನ ಮಾಡಲ್ಪಟ್ಟನು, ಕೊಲ್ಲಲ್ಪಟ್ಟನು ಅನ್ನುವಂಥ ಸುದ್ದಿ ತನಗೆ ಕೇಳಿ ಬರುತ್ತೋ ಅದುವರೆಗೂ ಅವ್ರೇನ್ ಮಾಡ್ತಾರೆ, ಹೋಗಿ ಜನರ ಮಧ್ಯದಲ್ಲಿ ಸುದ್ದಿ ತಿರುಗಾಡಿ ಅವ್ರಿಗೆ ಉಪದೇಶ ಮಾಡ್ತಾ ಅವ್ರನ್ನ ಬಿಡುಗಡೆ ಮಾಡ್ತಾ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಯೋಹಾನನ ಶಿಷ್ಯಂದ್ರು ಬಂದು ಈ ಮಾತನ್ನ ಅವ್ರು ಹೇಳುವಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಶಿಷ್ಯಂದ್ರು ಮಾತು ಹೇಳ್ತಾರೆ, ನಡೀರಿ ನಾವು ದೋಣಿ ಹತ್ತಿ ನಾವು ಬೇರೆ ಕಡೆಗೆ ಹೋಗಿ ಪ್ರತ್ಯೇಕವಾಗಿ ವಿಂಗಡವಾಗಿ ಅಡವಿಗೆ ಹೋಗ್ಬಿಡ ನಡೀರಿ. ಯಾರು ನಮ್ಮನ್ನು ನೋಡಬಾರದು, ನಾವು ಎಲ್ಲಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ನಾವು ಯಾರಿಗೂ ಸಿಗಬಾರದು, ಪ್ರತ್ಯೇಕವಾಗಿ ನಾವು ಅಡವಿಗೆ ಹೋಗ್ಬಿಡೋಣ ನಡೀರಿ ಅಂತ ಶಿಷ್ಯಂದ್ರಿಗೆ ಹೇಳ್ತಾರೆ. ಶಿಷ್ಯರಿಗೆ ಅರ್ಥ ಆಗೋದಿಲ್ಲ, ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಪ್ರತ್ಯೇಕವಾಗಿ ಹೋಗೋಣ ನಡೀರಿ, ಯಾರಿಗೂ ಗೊತ್ತಿದ್ರೆ ಒಂದ್ ಕಡೆಗೆ ಹೋಗೋಣ ನಡೀರಿ ಅಂತ ಯಾಕೆ ಹೇಳ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಯಾಕೆ ಅಡವಿಗೆ ಪ್ರತ್ಯೇಕವಾಗಿ ಹೊರಟು ಹೋದ್ರು ಅಂತಂದ್ರೆ ಯೋಹಾನದ ಮರಣದ ವಿಷಯವನ್ನು ಕೇಳಿ ದುಃಖ ಪಡುವುದಕ್ಕಾಗಿ ಅವರು ಅರಣ್ಯಕ್ಕೆ ಹೊರಟು ಹೋದ್ರು. ಯೇಸು ಕ್ರಿಸ್ತನ ಮನುಷ್ಯನಾಗಿನೇ ಈ ಲೋಕದಲ್ಲಿ ಅವ್ರು ಜೀವಿಸಿದ್ರು. ಆಗ ನನಗೂ ನಿಮಗೂ ನಮಗೆ ಪ್ರಿಯವಾದವರನ್ನ ಒಂದು ವೇಳೆ ನಾವು ಯಾರನ್ನಾರು ಕಳ್ಕೊಂಡ್ರೆ ಯಾವ ತರ ದುಃಖ ಆಗುತ್ತೋ ಯೇಸು ಕ್ರಿಸ್ತನಿಗೂ ಸಹ ಅದೇ ರೀತಿ ದುಃಖ ಆಯಿತು. ಯಾವಾಗ ಯೋಹಾನನು ಶಿರಚ್ಛೇದನ ಮಾಡಲ್ಪಟ್ಟು ತಾನು ಮರಣವನ್ನ ಸಂಧಿಸಿದ, ಅವನ ಓಟವನ್ನ ಅವನು ಮುಗಿಸಿದ ಅಂತ ಅನ್ನುವಾಗ ಒಂದ್ ಕಡೆ ಸಂತೋಷ ಆಗುತ್ತೆ, ಅವನು ದೇವರ ಚಿತ್ತದ ಪ್ರಕಾರ ತನ್ನ ಓಟವನ್ನು ಮುಗಿಸಿದ ಅಂತ. ಇನ್ನೊಂದ್ ಕಡೆ ಮನಸ್ಸು ಬಾಧೆ ಕೂಡ ಆಗುತ್ತೆ, ನಮಗೆ ಪ್ರಿಯವಾದವನು ಈ ರೀತಿ ಶಿರಚ್ಛೇದನ ಮಾಡಲ್ಪಟ್ಟು ಕೊಲ್ಲಲ್ಪಟ್ಟನಲ್ಲ ಅಂತ ಬಾಧೆ ಕೂಡ ಆಗುತ್ತೆ. ಆಗ ಯೇಸು ಕ್ರಿಸ್ತನಿಗೆ ಒಂದ್ ಕಡೆ ತನ್ನ ಮುಂದಾಗಿ ತನಗೆ ದಾರಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಬಂದಂತ ದೂತ ಶಿರಚ್ಛೇದನ ಮಾಡಲ್ಪಟ್ಟು ಕೊಲ್ಲಲ್ಪಟ್ಟ. ಇನ್ನೊಂದ್ ಕಡೆ ತನ್ನ ಸಂಬಂಧಿಕ ಕೂಡ ಎಲಿಜಬೆತ್, ಮರಿಯಾ ಇವರೆಲ್ಲ ಸಂಬಂಧಿಕರು. ಆಗ ಒಂದು ಕಡೆ ಆತ್ಮೀಯವಾಗಿ ತನಗೆ ದಾರಿಯನ್ನು ಸಿದ್ಧಪಡಿಸುವುದಕ್ಕಾಗಿ ತನ್ನ ಮುಂದಾಗಿ ಬಂದ ದೂತ, ಇನ್ನೊಂದು ಕಡೆ ಸಂಬಂಧಿಕನು ಕೂಡ. ಆಗ ತನ್ನ ಮರಣದ ವಾರ್ತೆ ತನಗೆ ತಿಳಿದು ಬರುವಾಗ ಯೇಸು ಕ್ರಿಸ್ತನಿಗೆ ಮನಸ್ಸಿನಲ್ಲಿ ದುಃಖ ಆಗುತ್ತೆ.
ಈಗ ತಾನು ಜನಗಳ ಮಧ್ಯದಲ್ಲೇ ಉಪದೇಶ ಮಾಡ್ತಾ ಅವ್ರನ್ನ ಬಿಡುಗಡೆ ಮಾಡ್ತಾ ಜನಗಳ ಮಧ್ಯದಲ್ಲೇ ಇರುವಾಗ ತಾನು ತನ್ನ ದುಃಖವನ್ನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಆ ಸುದ್ದಿ ತನಗೆ ತಿಳಿದು ಬಂದಾಗ ಶಿಷ್ಯಂದ್ರನ್ನ ನೋಡಿ, ಎಲ್ಲ ಬಿಡಿ, ನಡಿ, ನಾವು ದೋಣಿ ಹತ್ತಿ ಹೋಗಿ ಅಡವಿಗೆ ಹೋಗ್ಬಿಡೋಣ, ವಿಂಗಡವಾಗಿ ಹೋಗೋಣ, ನಡೀರಿ, ಯಾರು ಅಲ್ಲಿಗೆ ಬರಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ಹೋಗೋಣ ನಡೀರಿ ಅಂತ ಹೇಳಿದ್ರು. ಯಾಕೆ? ಕಾರಣ ತಾನು ದುಃಖ ಪಡಿದ್ರು. ಯೋಹಾನನ ಆ ಒಂದು ಮರಣವನ್ನ ನೆನೆಸಿ ತನ್ನ ದುಃಖವನ್ನ ತಾನು ಸಮನ ಮಾಡಿಕೊಳ್ಳುವುದಕ್ಕೆ ತಾನು ಪ್ರತ್ಯೇಕವಾಗಿ ಹೊರಟು ಹೋಗಬೇಕಂತ ಹೇಳಿ ಶಿಷ್ಯಂದ್ರಿಗೆ ಹೇಳ್ತಾರೆ. ನಾವು ಸಹ ಹಲವು ಸಮಯಗಳಲ್ಲಿ ಒಂಥರ ಯೋಚನೆ ಮಾಡ್ತೇವೆ. ಏನು ಯೋಚನೆ ಮಾಡ್ತೇವೆ ಅಂದ್ರೆ, ನಾವು ಗೋಳಾಡಿ ಹತ್ತು ನಮ್ಮ ದುಃಖ ನಮಗೆ ಪೂರ್ತಿ ಹೊರಟು ಹೋಗೋವರೆಗೂ ನಾವು ಗೋಳಾಡಿ ಅಳೋದಕ್ಕೆ ನಮಗೊಂದು ಸ್ಥಳ ಸಿಕ್ಬಿಟ್ರೆ ಸಾಕು ಅಂತ ಎಷ್ಟೋ ಸಮಯದಲ್ಲಿ ನೆನೆಸ್ಕೊಳ್ತೀವಿ. ಕೆಲವು ಸಲ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ, ಗಂಡ ಇರ್ತಾನೆ, ಗಂಡನ ಆ ಒಂದು ತೊಂದರೆ ನಿಮಿತ್ತ ಹೆಂಡತಿಗೆ ಮನಸ್ಸಿಗೆ ತುಂಬಾ ದುಃಖ, ಆದ್ರೆ ಗಂಡನ ಮುಂದೆ ಅಳೋದಕ್ಕಾಗೋದಿಲ್ಲ. ಓ ಅಂತ ಗೋಳಾಡಿ ಕಣ್ಣೀರ್ ಬಿಟ್ಟು ಹತ್ರೆ, ಏನೇ ಹಿಂಗಳ್ತಾ ಇದೆಯಾ, ನಾನು ನಿನ್ಗೆ ಏನ್ ಮಾಡ್ಬಿಟ್ಟಿದ್ದೀನಿ, ನಿನ್ ಪ್ರಾಣ ತೆಗಿತಾ ಇದ್ದೀನಿ ನಾನು ಅಂತ ಇನ್ನ ಟಾರ್ಚರ್ ಜಾಸ್ತಿ ಕೊಡ್ತಾನೆ. ಆಗ ಗೋಳಾಡಿ ಹತ್ತು ಅವ್ರಿಗಾಗಿರುವಂತ ದುಃಖನ ಹೊರ ಹಾಕಿ ಸಮಾಧಾನ ಮಾಡ್ಕೊಳ್ಳೋಣ ಅಂತಂದ್ರೆ ಗಂಡನ ಮುಂದೆ ಅಳೋದಕ್ಕಾಗೋದಿಲ್ಲ. ಅತ್ರೆ ಅವನಿನ್ನ ತೊಂದರೆ ಕೊಡ್ತಾನೆ. ಆಗ ಒಂದ್ ವೇಳೆ ಮನೆಯಲ್ಲಿ ಅತ್ತೆ ಇರ್ತಾರೆ, ಇಲ್ಲ ಇನ್ನೂ ಯಾರೋ ಇರ್ತಾರೆ, ಗಂಡ ಎಲ್ಲೋ ಹೋಗಿರುವಾಗ ನಾವು ಗೋಳಾಡಿ ಹತ್ತು ಕಣ್ಣೀರು ಸುರಿಸಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತಂದ್ರೆ ಮನೇಲಿರುವಂತ ಅತ್ತೆ ಆಗಿರ್ಲಿ ಇನ್ನೊಬ್ರಾಗಿರ್ಲಿ ನಾವು ಅಳೋದನ್ನ ಕಂಡ್ಬಿಟ್ರೆ ಗಂಡ ಬಂದ್ಮೇಲೆ, ಅಯ್ಯೋ ನೀನ್ ಹೋದ್ಮೇಲೆ ಅವಳಿಗೆ ಹಂಗ ಅಳ್ತಾ ಇದ್ಲು ಗೊತ್ತೇನೋ, ಏನೋ ಮಾಡ್ಬಿಟ್ಟಿದ್ರಿ ಅವಳಿಗೆ ಅನ್ನೋ ತರ ಅಳ್ತಾ ಇದ್ಲು. ಇವಳು ಹಿಂಗೆ ಹೋಗಿ ಅವ್ರ ಅಮ್ಮನ ಮನೇಲಿ ಹತ್ಕೊಂಡು ಓ ಅಂತ ಕಣ್ಣೀರು ಸುರಿಸಿದ್ರೆ ಅವರೆಲ್ಲ ಏನ್ ಅನ್ಕೊಬೇಕು ಅಂತ ಅನ್ಬಿಟ್ಟು ಹೇಳ್ಬಿಡ್ತಾರೆ. ಆಗ ಅತ್ತೆನೋ ಇನ್ನೊಬ್ರು ಇರೋವಾಗ ಕಣ್ಣೀರು ಸುರಿಸಿ ಗೋಳಾಡಿ ಅಳೋದಕ್ಕೆ ಅವಕಾಶ ಇರೋದಿಲ್ಲ. ಆಗ ಕೆಲವೊಂದ್ಸಲಿ ಮನ್ಸಲ್ಲೇ ಅವರು ಕೊರಗ್ತಾ ಇರ್ತಾರೆ, ಮನ್ಸಲ್ಲೇ ಅಳ್ತಾ ಇರ್ತಾರೆ. ಎಲ್ಲಾದ್ರೂ ನೆಮ್ಮದಿಯಾಗಿ ನನ್ನೆಲ್ಲ ಬಿಟ್ಬಿಟ್ರೆ, ನಾನೆಲ್ಲಾದ್ರೂ ಒಂದ್ ಕಡೆ ಹೋಗ್ಬಿಟ್ಟು ಗುಳೋ ಅಂತ ಹತ್ತು ನನ್ನ ದುಃಖನೆಲ್ಲ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಕೆಲವೊಂದ್ಸಲಿ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಯೇಸು ಕ್ರಿಸ್ತನ ಇದನ್ನೇ ಮಾಡಿದ್ರು. ಅವ್ರೇನ್ ಮಾಡ್ತಾರೆ, ಯೋಹಾನನ ಮರಣದ ಸುದ್ದಿ ಅವ್ರಿಗೆ ತಿಳಿದು ಬರುವಾಗ ಅವ್ರಿಗಾಗುವಂತ ದುಃಖ ಜನಗಳ ಮುಂದೆ ಎಲ್ಲ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಬನ್ನಿ ನಾವು ಪ್ರತ್ಯೇಕವಾಗಿ ದೋಣಿ ಹತ್ತಿ ಅಡವಿಗೆ ಹೋಗ್ಬಿಡೋಣ ಅಂತ ಹೇಳಿ ಹೊರಟು ಹೋಗ್ತಾರೆ. ಅಡವಿಗೆ ಹೋಗಿ ಅವರು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುತ್ತಾ ಯೋಹಾನನ ವಿಷಯದಲ್ಲಿ ತಾನು ದುಃಖಪಟ್ಟು ಅವರ ಆ ಬಾಧೆಯನ್ನ ಅವರು ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಆಗ ಆ ರೀತಿ ಅವರು ಸಂಭವಿಸಿರುವಂತಹ ದುಃಖವನ್ನ ಶಮನ ಮಾಡ್ಕೊಳ್ಳೋದಕ್ಕೆ ಅಡವಿಗೆ ಅಂತ ಹೋಗಿ ಅಲ್ಲಿದ್ರೆ ಅಲ್ಲೂ ಕೂಡ ಜನಗಳು ಬಿಡೋದಿಲ್ಲ. ಯೇಸು ಕ್ರಿಸ್ತನ ಎಲ್ಲೋದ್ರು ಅಂತ ಹುಡುಕಿ ಕೊನೆಗೆ ಅಲ್ಲೇ ನಾನು ನೋಡಿದೆ, ದೋಣಿ ಹತ್ತಿ ಅಲ್ಲಿ ಆ ಕಡೆ ಹೋದ್ರು, ಆ ಕಾಡಲ್ಲಿ ಇರ್ಬೋದು ಅಂತ ತಿಳ್ಕೊಂಡು ಎಲ್ಲ ಗುಂಪಾಗ್ಬಿಡ್ತಾರೆ. ಆಗ ಯೇಸು ಕ್ರಿಸ್ತನಿಗೆ ಗೊತ್ತಾಗುತ್ತೆ, ಜನಗಳು ಬಂದು ಕೂಗಾಡ್ತಾ ಇರೋದು ಮಾತಾಡ್ತಾ ಇರೋದು ಕೇಳಿಸುವಾಗ ಅವ್ರೇನ್ ಮಾಡ್ತಾರೆ, ಇವ್ರು ನನ್ನನ್ನು ಇಲ್ಲೂ ಹುಡುಕಿ ಬಂದ್ಬಿಟ್ರು ಅಂತ ಆಚೆ ಬಂದ್ಬಿಟ್ಟು ಅವ್ರನ್ನೆಲ್ಲ ಗದರಿಸೋದಿಲ್ಲ. ನಿಮ್ಗೆಲ್ಲ ಬುದ್ಧಿ ಇಲ್ವಾ, ನಾನೆಲ್ಲ ಹೋಗ್ಬಿಡ್ತೀನಿ, ಬರ್ತೀನಿ ಬಂದು ನಿಮ್ಗೆಲ್ಲ ವಾಕ್ಯ ಹೇಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಸ್ವಲ್ಪ ನಾವು ನೆಮ್ಮದಿಯಾಗಿ ಬರೋದಕ್ಕೆ ಕಾಡಿಗೆ ಬರೋದಕ್ಕೆ ಬಂದಿದ್ದೀವಿ, ಇಲ್ಲಿರೋದು ಬಿಡೋದಿಲ್ವಾ ನೀವು, ಎಂತ ಜನಗಳು ನೀವು ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತನ ಅವ್ರನ್ನ ಬೈಲಿಲ್ಲ. ಆದ್ರೆ ಅವ್ರಿಗೆ ತುಂಬಾ ದುಃಖ ಇದೆ, ಅವ್ರಿಗೆ ಪ್ರತ್ಯೇಕವಾದ ಸ್ಥಳ ಇರಬೇಕು, ಅವ್ರ ಪಾಡಿಗೆ ಅವರು ದೇವರೇ ಅಂತ ಕಣ್ಣೀರು ಸುರಿಸಿ ಆ ಯೋಹಾನನ ಮರಣದ ವಿಷಯವಾಗಿ ಅವ್ರನ್ನ ಸಮಾಧಾನ ಮಾಡ್ಕೊಳ್ಬೇಕಂತಿದ್ದಾರೆ. ಆದ್ರೂ ಸಹ ಅಂತ ಸಮಯದಲ್ಲಿ ಜನಗಳು ಆತನನ್ನ ಬಿಡದೆ ಹುಡುಕಿ ಅವರು ಅರಣ್ಯಕ್ಕೆ ಬಂದು ಬಿಟ್ಟಿರುವಾಗ ಅವ್ರನ್ನ ನೋಡಿ ಬೈಯೋದಿಲ್ಲ. ಆದ್ರೆ ಅವ್ರಿಗಾಗಿರುವಂತ ದುಃಖವನ್ನ ಅಡಗಿಸ್ಕೊಂಡು ಜನಗಳನ್ನ ನೋಡಿ ಕನಿಕರಿಸಿ ಅವರನ್ನ ಅವರು ಸ್ವಸ್ಥ ಮಾಡ್ತಾರೆ. ಹಲ್ಲೆಲೂಯಾ. ನಾನು ನೀವಾಗಿದ್ದಿದ್ರೆ ನಮ್ದೇ ಸ್ವಲ್ಪ ನಮ್ಗೆ ಇರೋಕೆ ಬಿಡೋರು, ನೀವು ಎಂತ ಜನ ಹೋಗ್ರೆ ಬರ್ತೀನಿ, ನಾಳೆ ಬೆಳಿಗ್ಗೆ ಸಭೆಗೆ ಪ್ರೇಯರ್ ಮಾಡ್ತೀನಿ ಅಂತ ಬೈದು ಕಳಿಸ್ಬಿಡ್ತಾ ಇದ್ದೀವಿ. ಆದ್ರೆ ಯೇಸು ಕ್ರಿಸ್ತನ ಅವರನ್ನ ಕನಿಕರಿಸಿ ಅವರನ್ನ ಸ್ವಸ್ಥ ಮಾಡಿದ್ರು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದುವಾಗ ಮತ್ತಾಯನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 34ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ. ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು, ಕೂಡಲೇ ಅವರಿಗೆ ಕಂಡು ಬಂದವು, ಅವರು ಆತನ ಹಿಂದೆ ಹೋದರು. ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಹೋಗ್ತಾ ಇರುವಂತಹ ಸಮಯದಲ್ಲಿ ಒಂದು ಸ್ಥಳದಲ್ಲಿ 2 ಕುರುಡರು ಇರ್ತಾರೆ. ಆ 2 ಕುರುಡರು, ಯೇಸುವೇ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಅಂತ ಕೂಗಾಡ್ತಾರೆ. ಅಲ್ಲಿರುವಂತ ಜನಗಳೇ, ಸುಮ್ಮನೆ ಇರುವ, ನೀವು ಆತನ ಹೋಗ್ತಾನೆ ಏನ್ ತೊಂದರೆ ಮಾಡ್ತಾ ಇದ್ದೀರಾ, ಕಣ್ಣುಗಳಿರೋವರೇ ಆತನ ಹೋಗಿ ಅದ್ಭುತ ಮಾಡ್ಕೊಳಕ್ಕೆ ಆತನ ಮುಟ್ಟೋದಕ್ಕೆ ಆಗ್ತಾ ಇಲ್ಲ, ನೀವು ಕಣ್ಣುಗಳಿಲ್ಲ, ನೀವು ಹೋಗಿ ಎಲ್ಲೇ ಅದನ್ನ ಹಿಡ್ಕೊಂತೀರಾ ಅಂತ ಅನ್ಬಿಟ್ಟು ಸುಮ್ಮನೆ ಇರೋ, ತೊಂದರೆ ಮಾಡಬೇಡಿ ಅಂತ ಬೈತಾರೆ. ಆದ್ರೆ ಅವ್ರು ಸುಮ್ಮನೆ ಆಗೋದಿಲ್ಲ. ಕೊನೆಗೆ ಅವ್ರ ಶಬ್ದ ಯೇಸು ಕ್ರಿಸ್ತನ ಕೇಳಿಸುತ್ತೆ. ಅವ್ರೇನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ತಾರೆ. ನಿಮ್ಗೇನ್ ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಮಗೆ ಕಣ್ಣುಗಳು ಬೇಕು ಸ್ವಾಮಿ ಅಂತ.
ಆಗ ದೇವರ ವಾಕ್ಯ ಹೇಳುತ್ತೆ, ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿ ಅವರನ್ನ ವಾಸಿ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕನಿಕರ ಪಟ್ಟು ಕುರುಡರ ಮುಟ್ಟಿ ಅವರಿಗೆ ಕಣ್ಣುಗಳನ್ನು ಕೊಟ್ಟನು. ಈ ರೀತಿ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಜನಗಳಿಗೆ ಅದ್ಭುತ ಮಾಡ್ತಾರೆ. ಆದರೆ ಎಷ್ಟೋ ಜನಗಳಿಗೆ ಅದ್ಭುತ ಮಾಡುವಾಗ ಅವರು ಕನಿಕರ ಪಟ್ಟು ಅವರಿಗೆ ಅದ್ಭುತವನ್ನು ಮಾಡಿದರು. ಹಲ್ಲೆಲೂಯಾ. ಕುಷ್ಠರೋಗಿಯನ್ನ ನೋಡಿ ಕನಿಕರಿಸಿ ಆತನನ್ನು ಮುಟ್ಟಿ ಅದ್ಭುತವನ್ನು ಮಾಡಿದರು. 2 ಜನಗಳು ತನ್ನ ಕಾಡಿನಲ್ಲಿ ಪ್ರತ್ಯೇಕವಾಗಿ ಇರಬೇಕಂತ ಹೋಗಿರುವಾಗಲೂ ಸಹ ತನ್ನನ್ನು ಬೆಂಬಿಡದೆ ಕೂಟವಾಗಿ ಅಲ್ಲಿಯೂ ಸಹ ಬಂದು ಬಿಟ್ಟಾಗ ಅವರನ್ನ ಬೈದು ಗದರಿಸದೆ ಅವರನ್ನ ಕನಿಕರಿಸಿ ಅವರನ್ನ ಮುಟ್ಟಿ ಸ್ವಸ್ಥ ಮಾಡಿ ಅವರನ್ನು ಕಳುಹಿಸುವಂತದನ್ನು ನಾವು ಕಾಣ್ತೇವೆ. 2 ಕುರುಡರು ಬಂದು ಸ್ವಾಮಿ ಸ್ವಾಮಿ ಅಂತ ಎಡಬಿಡದೆ ಅವರನ್ನ ಕೂಗುವಾಗ ಅವರನ್ನ ಕನಿಕರಿಸಿ ಅವರಿಗೆ ಕಣ್ಣುಗಳನ್ನು ಕೊಡುವಂತದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಕರುಣೆಯುಳ್ಳವರು ಧನ್ಯರು ಎಂಬುದಾಗಿ ಹೇಳಿದರು. ಅದೇ ರೀತಿ ಅವರು ಈ ಲೋಕದಲ್ಲಿ ಜೀವಿಸುವಾಗ ವ್ಯಾಧಿಗ್ರಸ್ತರನ್ನ ನೋಡಿ ಕನಿಕರಿಸಿ ಅವರನ್ನ ಮುಟ್ಟಿ ಬಿಡುಗಡೆ ಮಾಡಿದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕರುಣೆಯುಳ್ಳವರು ಧನ್ಯರೆಂಬುದಾಗಿ ಹೇಳಿ ಅವರೂ ಸಹ ಕರುಣೆಯುಳ್ಳವರಾಗಿ ಜೀವಿಸಿದರು. ಹಲ್ಲೆಲೂಯಾ. ಆದ್ರೆ ಇವತ್ತು ನಮಗೆ ಬರಬೇಕಾಗಿರುವಂತಹ ಒಂದು ಪ್ರಶ್ನೆ ಏನಂತಂದ್ರೆ, ಯೇಸು ಕ್ರಿಸ್ತನು ರೋಗಿಗಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿದ್ರು, ಅವರನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರು. ಇವತ್ತು ನಾನು ನೀವು ಕರುಣೆ ಉಳ್ಳವರಾಗಿರಬೇಕು. ಯಾರ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರಬೇಕು? ರೋಗಿಗಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ರೋಗಿಗಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿ ಅವರನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರು. ಇವತ್ತು ನಿಮ್ಮ ನಡವಳಿಕೆ ರೋಗಿಗಳ ವಿಷಯದಲ್ಲಿ ಯಾವ ತರ ಇದೆ? ರೋಗಿಗಳನ್ನ ನಾವು ಕರುಣಿಸುವಂತವರಾಗಿದ್ದೇವಾ? ರೋಗಿಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೇವೆ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಆಗ ರೋಗಿಗಳ ವಿಷಯದಲ್ಲಿ ನಾವು ಕರುಣೆಯನ್ನು ತೋರಿಸುವವರಾಗಿರಬೇಕು. ಆಗ ನಾವು ರೋಗಿಗಳ ವಿಷಯದಲ್ಲಿ ಕರುಣೆಯನ್ನು ತೋರಿಸುವವರಾಗಿ ಯಾವ ರೀತಿ ನಡ್ಕೊಳ್ಬೇಕು? ಮೊಟ್ಟ ಮೊದಲಾಗಿ ನಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ, ಯಾರಾದರೂ ರೋಗಿಯಾಗಿದ್ದರೆ ಅವರಿಗೋಸ್ಕರ ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಯಾರಾದರೂ ಅಸ್ವಸ್ಥನಾಗಿದ್ದರೆ ಅವನಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ನೀವು ಮೊದಲಾಗಿ ಕರುಣೆ ಉಳ್ಳವರಾಗಿ ಯಾರಾದ್ರೂ ಅಸ್ವಸ್ಥರಾಗಿದ್ದರೆ ಅವ್ರಿಗೆ ಬಿಡುಗಡೆ ಆಗಬೇಕಂತ ಹೇಳಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಆಗ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಾವು ಅವರಿಗೆ ಕರುಣೆಯನ್ನ ತೋರಿಸಬಹುದು. 2ನೇದಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ, ಅವರ ಅನಾರೋಗ್ಯದ ನಿಮಿತ್ತವಾಗಿ ನಮ್ಮಿಂದ ಆಗುವಷ್ಟು ಸಹಾಯವನ್ನ ನಾವು ಮಾಡಬೇಕು. ಒಂದು ವೇಳೆ ಅವ್ರಿಗಿರುವಂತಹ ಅನಾರೋಗ್ಯದ ವಿಷಯದಲ್ಲಿ ನಮಗೇನಾದ್ರೂ ವೈದ್ಯ ತಿಳಿದಿದ್ರೆ, ಯಾವ್ದಾದ್ರೂ ಒಂದು ಪದಾರ್ಥವನ್ನ ತಿನ್ನೋದ್ರಿಂದ, ಯಾವ್ದಾದ್ರೂ ಒಂದು ಪದಾರ್ಥವನ್ನ ಅವ್ರು ತೆಗೆದುಕೊಳ್ಳೋದ್ರಿಂದ ಅವ್ರಿಗಿರುವಂತಹ ಆರೋಗ್ಯ ಸಮಸ್ಯೆ ಸರಿ ಹೋಗೋದಕ್ಕೆ ನಮಗೆ ಒಂದೊಳ್ಳೆ ಮದ್ದು ಗೊತ್ತಿದ್ರೆ ನಾವು ಅದನ್ನ ತಿಳಿಸಿ ಹೇಳಬಹುದು. ನಮಗೆ ಯಾವುದೋ ಒಂದು ಮಾತ್ರೆನೋ, ಯಾವುದೋ ಒಂದು ಆಯಿಂಟ್ಮೆಂಟ್ ಅಥವಾ ಯಾವುದೋ ಒಂದು ಟಾನಿಕ್ ನಮ್ಗೆ ಗೊತ್ತಿದ್ರೆ ನಾವು ಹೇಳಿ ಅದನ್ನ ತಗೊಳ್ಳಿ, ಚೆನ್ನಾಗಾಗ್ಲಿ ಅಂತ ನಾವು ಸಹಕರಿಸಬೇಕು. ಒಂದು ವೇಳೆ ಯಾವುದೊಂದು ಒಂದು ಒಳ್ಳೆ ಡಾಕ್ಟ್ರು ನಾವು ಪರಿಚಯ ಇದ್ರೆ ಈ ಡಾಕ್ಟರ್ ಹೋಗಿ ನಿಮ್ಗೆ ಚೆನ್ನಾಗಿ ಆಗ್ಬೋದು ಅಂತ ಹೇಳಿ ಅವರಿಗೆ ನಾವು ಸಹಕಾರವನ್ನು ಕೊಡುವಂತವರಾಗಿರ್ಬೇಕು. ಒಂದು ವೇಳೆ ಅವ್ರ ಅನಾರೋಗ್ಯದಿಂದ ಇದ್ದಾರೆ, ಅವ್ರ ಹತ್ರ ಹಣಕಾಸಿಲ್ಲ, ಅವ್ರು ಹೋಗಿ ಡಾಕ್ಟರ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಔಷಧಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ತಿಳಿದು ಬಂದ್ರೆ, ದೇವರು ನಮಗೆ ಕೊಟ್ಟಿರುವುದಲ್ಲಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯವನ್ನು ಮಾಡಿ ಅವರ ಆರೋಗ್ಯ ಸರಿ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಮಾಡುವಂತವರಾಗಿರಬೇಕು. ಅದೇ ಸಮಯದಲ್ಲಿ ನಾವು ಅವರನ್ನು ವಿಚಾರಿಸುವಂತವರಾಗಿರಬೇಕು. ಒಂದು ವೇಳೆ ಅವರ ಅನಾರೋಗ್ಯ ಇತ್ತು ಅಂತ ನಮಗೆ ತಿಳಿದು ಬರುವಾಗ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮಿಂದ ಆಗುವಂತ ಎಲ್ಲ ಒಳ್ಳೆಯ ಸಲಹೆಗಳನ್ನು ಕೊಡಬೇಕು. ಅವ್ರಿಗೆ ಶಕ್ತಿ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಇರುವಂತಹ ಹಣಕಾಸನ್ನು ಸಹ ನಾವು ಕೊಡಬೇಕು. ಆದ್ರೆ ಅನಾರೋಗ್ಯಕ್ಕೆ ಕಾಸು ಕೊಟ್ಟು ಯಾವತ್ತು ಮತ್ತೆ ವಾಪಸ್ ಕೇಳಬಾರದು. ಪಾಪ ಅವ್ರ ಕಷ್ಟದಲ್ಲಿ ಇದ್ದುಕೊಂಡು ಆ ಕಷ್ಟವನ್ನು ತೀರಿಸಿಕೊಳ್ಳೋದಕ್ಕೆ ಅವಕಾಶ ಇಲ್ಲದೆ ಬಾಧೆ ಪಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನಾವು ಹಣ ಕೊಟ್ಬಿಟ್ಟು ಅದು ಸಹಾಯವಾಗಿ ಹೋಗ್ಬೇಕು ಹೊರತು ಮತ್ತೆ ಕೊಟ್ಬಿಡಿ ಅಂತ ಯಾವತ್ತು ಕೇಳಬಾರ್ದು. ಒಂದ್ ವೇಳೆ ಆ ಸಹಾಯವನ್ನು ಪಡ್ಕೊಂಡಂತವ್ರಿಗೆ ಅವ್ರು ಚೆನ್ನಾಗಾದ್ಮೇಲೆ ಪಾಪ ಇವ್ರು ನಮ್ಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ರಲ್ಲ ಅವ್ರು ಕೊಟ್ಬಿಡೋಣ ಅಂತ ಅವ್ರ ಮನಸ್ಸಿದ್ದು ಕೊಟ್ರೆ ಸಂತೋಷ. ಆದ್ರೆ ನಾವು ಕಷ್ಟದಲ್ಲಿದ್ದಂಥವ್ರಿಗೆ ಯಾವತ್ತೂ ಸಾಲ ಕೊಡಬಾರ್ದು. ನಮ್ಮಿಂದ ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ರೆ ನಾವು ಉಚಿತವಾಗಿ ಕೊಟ್ಟು ನಿಮ್ ಕಷ್ಟ ತೀರ್ಲಿ, ಚೆನ್ನಾಗಿರ್ಲಿ ಅಂತ ನಾವು ಹರಸುವವರಾಗಿರಬೇಕು. ಹಲ್ಲೆಲೂಯಾ. ಆ ರೀತಿ ನಮ್ಮಿಂದ ಸಾಧ್ಯ ಆದ್ರೆ ನಮ್ಮಿಂದ ಆಗುವಷ್ಟು ಹಣವನ್ನು ನಾವು ಸಹಾಯ ಮಾಡಬೇಕು. ಮತ್ತೆ ಆನಂತರ ಅವ್ರ ಔಷಧಿಗಳು ತಗೊಂಡು ಚೆನ್ನಾಗಾದ್ರೋ ಚೆನ್ನಾಗಿಲ್ವೋ, ಯಾವ ತರ ಇದಾರೋ ಏನೋ ಅಂತ ನಾವು ಅವ್ರನ್ನ ವಿಚಾರಿಸಿ ಅವರ ಕುರಿತಾಗಿ ಕಾಳಜಿ ಉಳ್ಳವರಾಗಿ ನಾವಿರಬೇಕು. ಅನೇಕ ಜನಗಳು ಏನ್ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅವ್ರಿರುವಂತ ಕಷ್ಟದಲ್ಲಿ ಯಾರಾದ್ರೂ 1-2 ಒಳ್ಳೆ ಮಾತು ನಮ್ಗೆ ಹೇಳ್ತಾರ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸರಿ ಏನಾಗೋದ್ರೆ ಚೆನ್ನಾಗಿರುತ್ತೆ, ನೀವು ಧೈರ್ಯವಾಗಿರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಗೇನೇ ಕಷ್ಟ ಬಂದ್ರು ಒಂದ್ ವೇಳೆ ನಮ್ಗೆ ಹೇಳಿ ಅಂತ ಹೇಳಿ ಯಾರಾದ್ರೂ 1-2 ಒಳ್ಳೆ ಮಾತನ್ನ ನಮಗೆ ಹೇಳೋರು ಇದ್ದಾರಾ ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅನೇಕ ಮನೆಗಳಲ್ಲಿ ಯಾರಾದ್ರೂ ರೋಗ ಬಿದ್ದರೆ ಅವ್ರ ಕಡೆ ತಿರುಗಿ ನೋಡೋದಿಲ್ಲ ಮನೇಲಿರುವಂತವ್ರು.
ಒಂದ್ ವೇಳೆ ಹೆಂಡತಿ ಯಾವ್ದು ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ರೆ ಎಷ್ಟೋ ಮನೆಗಳಲ್ಲಿ ಗಂಡಂದ್ರು ಹೆಂಡತಿ ಕಡೆ ತಿರುಗಿನೂ ನೋಡಲ್ಲ. ನಿನಗೇನು ಜ್ವರನ, ಇಲ್ಲ ಏನ್ ಸಮಸ್ಯೆ, ನಿನ್ ಕೈಲಿ ಅಡಿಗೆ ಮಾಡಕ್ ಆಗ್ತಾ ಇಲ್ವಾ, ಮನೆ ಕೆಲಸ ಮಾಡಕ್ ಆಗ್ತಾ ಇಲ್ವಾ, ಸರಿ ನಾನು ಮಾಡ್ತೀನಿ ಬಿಡಿ, ಸ್ವಲ್ಪ ಸಹಾಯ ಮಾಡ್ತೀನಿ. ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕಾ, ಬಾ ಆಸ್ಪತ್ರೆಗೆ ಹೋಗೋಣ. ಔಷಧಿ ಎಲ್ಲ ತಗೊಂಡಿದ್ದೀಯಾ, ಮಾತ್ರೆ ಹಾಕೊಂಡ ಇಲ್ವಾ, ಹೆಂಗಿದೆ, ಸರಿ ರೆಸ್ಟ್ ತಗೋ, ಜಾಸ್ತಿ ಗಾಸಿ ತಗೊಂಡ್ಬೇಡ. ಹಾಗೆ ಅನೇಕ ಹೆಂಡತಿಯರು ಅವ್ರ ಬಾಧೆಯಲ್ಲಿರುವಾಗ ಗಂಡ ಆಯ್ತಾ ಒಂದ್ ಎರಡು ಮಾತು ಹೇಳಿ ಸಾಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಗಂಡ ತಿರುಗಿನೂ ನೋಡಲ್ಲ ಹೆಂಡತಿ ಕಡೆ. ಆಗ ಆ ಹೆಂಡತಿಯರಿಗೆ ಅವ್ರಿಗೆ ಬಂದಿರುವಂತಹ ರೋಗದಕ್ಕಿಂತಲೂ ನನ್ನನ್ನು ನೋಡೋರು ಇಲ್ವಲ್ಲ ಅನ್ನೋ ಬಾಧೆನೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಗಂಡ ಆಗಿರಲಿ, ಮಕ್ಕಳಾಗಿರ್ಲಿ, ಅತ್ತೆ ಮಾವ ಆಗಿರ್ಲಿ, ಯಾರೇ ಆಗಿರ್ಲಿ ನೋಡುವಂತವ್ರೇ ಇರೋದಿಲ್ಲ. ಇದು ಹೆಂಡತಿಗೆ ಅಂತ ಮಾತ್ರ ಅಲ್ಲ, ಗಂಡನಿಗೂ ಸಹ ಹಲವು ಸರಿ ಇದೇ ತರ ಸಂಭವಿಸುತ್ತೆ. ಗಂಡನ ಬಾಧೆಯನ್ನ ಹೆಂಡತಿ ಅರ್ಥ ಮಾಡ್ಕೊಳ್ದಿರುವಂತ ಹೆಂಡತಿಯರು ಎಷ್ಟೋ ಜನ ಇದ್ದಾರೆ. ಗಂಡ ಒಂದ್ ವೇಳೆ ಅನಾರೋಗ್ಯ ಬಾಧೆ ಅನ್ಕೊಂಡು ಮಲಗಿದ್ರೆ ಒಂದ್ ದೊಡ್ಡ ಬಿಸಿನೀರು ಕೊಡೋದು, ಒಂದು ಊಟ ಕೊಡೋದು, ಇಲ್ಲಾಂದ್ರೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಅಡಿಗೆ ಮಾಡ್ಕೊಡೋದು ಮಾಡದಿರುವಂತ ಹೆಂಡತಿರು ಇದ್ದಾರೆ. ಆಗ ಆ ಅನಾರೋಗ್ಯ ಉಳ್ಳವರ ವಿಷಯದಲ್ಲಿ ನಾವು ಯಾವ ತರ ಇದ್ದೀವಿ ನಾವು ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ಅನಾರೋಗ್ಯ ಉಳ್ಳವರ ವಿಷಯದಲ್ಲಿ ಕನಿಕರ ಉಳ್ಳವರಾಗಿದ್ದಾನೆ. ಅವ್ರನ್ನ ಮುಟ್ಟಿ ಗುಣಪಡಿಸಿ ಬಿಡುಗಡೆ ಕೊಟ್ಟು ಅವ್ರಿಗೆ ಸಂತೋಷ ಕೊಟ್ಟರು. ನಾನು ನೀವು ರೋಗಿಗಳ ವಿಷಯದಲ್ಲಿ ಯಾವ ತರ ಇದ್ದೀರಿ? ನಾನು ನೀವು ಒಂದು ವೇಳೆ ಕರುಣೆ ಉಳ್ಳವರಾಗಿದ್ರೆ ರೋಗದಿಂದ ಬಾಧೆ ಪಡುವವರನ್ನು ನೋಡುವಾಗ ನಮ್ಮಲ್ಲಿ ಕನಿಕರ ಉಂಟಾಗುತ್ತೆ. ಅವ್ರಿಗೋಸ್ಕರ ನಾನೇ ರೋಗಕ್ಕೆ ಒಳಗಾಗಿದ್ದೇನೆ ಏನೋ ಅನ್ನೋ ತರ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮಿಂದ ಆಗೋ ಸಲಹೆ ಎಲ್ಲ ಅವ್ರು ಕೊಡ್ತೇವೆ. ಬೇಕಾದ್ರೆ ನಮ್ಮಿಂದ ಆಗೋ ಹಣ ಸಹಾಯವನ್ನು ಸಹ ಅವ್ರು ಮಾಡ್ತೇವೆ. ಅವ್ರನ್ನ ವಿಚಾರಿಸ್ತೀವಿ, ನೀವು ಯಾವ ತರ ಇದ್ದೀರಾ, ನಿಮ್ ಪರಿಸ್ಥಿತಿ ಹೆಂಗಿದೆ, ನಿಮ್ ಚೆನ್ನಾಗಾಗುತ್ತೆ ಅಂತ ಅವರನ್ನು ಸಂತೈಸಿ ಆಧರಿಸಿ ಬಲಪಡಿಸುವಂತವರುಗಳಾಗಿ ನಾನು ನೀವು ಇರ್ತೇವೆ. ಇವತ್ತು ನಾವು ಆ ರೀತಿಯಾಗಿ ನಾವಿದ್ದೇವ? ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯದಲ್ಲಿ ಸಮಾರಿಯನು ಎನ್ನುವಂತ ಒಂದು ವ್ಯಕ್ತಿ ಇರ್ತಾನೆ. ಏನಂದ್ರೆ ಒಂದು ವ್ಯಕ್ತಿ ತಾನು ಯೆರೂಸಲೇಮಿನಿಂದ ಬೇರೆ ಊರಿಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗುವಾಗ ಒಂದು 4 ಜನ ಕಳ್ಳರು ಬಂದ್ರು. ಅವ್ನು ಹಿಡ್ಕೊಂಡು ಒಡೆದು ಅವನ ಹತ್ರ ಇರೋದೆಲ್ಲ ಕಿತ್ಕೊಂಡು ಅವ್ರನ್ನ ಚೆನ್ನಾಗಿ ಗಾಯ ಮಾಡಿ ಅರೆಜೀವ ಮಾಡಿ ಅವನ ದಾರಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆಗ ದಾರಿಯಲ್ಲಿ ಒಬ್ಬ ಯಾಜಕ ಬರ್ತಾ ಇರ್ತಾನೆ. ಅವ್ನು ನೋಡಿ ಏನ್ ಮಾಡ್ತಾನೆ, ಹಂಗೇ ಸೈಡಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ. ನಮ್ಗೆ ಯಾಕೆ ಬೇಕಪ್ಪ ಅಂತ ಅನ್ಕೊಂಡು ಒಬ್ಬ ಲೇವಿ ಬರ್ತಾನೆ. ಆ ಲೇವಿ ಕೂಡ ಹಂಗೇ ನೋಡಿ ಸೈಡಲ್ಲಿ ಹೋಗಿ ಹಂಗೆ ಹೋಗ್ಬಿಡ್ತಾನೆ. ಆದ್ರೆ ಒಬ್ಬ ಸಮಾರಿಯ ಬರ್ತಾನೆ, ಇವನ್ ಪಕ್ಕದ ದೇಶದವನು. ಆದ್ರೆ ಅವನ ಆ ದಾರಿಯಲ್ಲಿ ಬರ್ತಾ ಇರುವಾಗ ಇಲ್ಲೊಂದು ವ್ಯಕ್ತಿ ಗಾಯಪಟ್ಟು ಅರೆಜೀವ ಆಗಿ ಆ ಒಂದು ರಸ್ತೆಯಲ್ಲಿ ಬಿದ್ದಿರೋದನ್ನ ಕಾಣುವಾಗ ಅವನೇನ್ ಮಾಡ್ತಾನೆ, ಅವನ ಹತ್ರಕ್ಕೆ ಹೋಗಿ ಅವನ ಗಾಯಗಳನ್ನ ಎಣ್ಣೆಯಿಂದ ಕಟ್ಟಿ, ದ್ರಾಕ್ಷರಸದಿಂದ ಕಟ್ಟಿ ಅವನನ್ನು ತನ್ನ ಸ್ವಂತ ವಾಹನದಲ್ಲಿ ತಗೊಂಡು ಛತ್ರಕ್ಕೆ ಹೋಗಿ ಛತ್ರದಲ್ಲಿ ಅವನನ್ನು ಒಂದು ದಿವಸವೆಲ್ಲ ಆರೈಸಿ ಬೆಳಿಗ್ಗೆ ಎದ್ದು ಆಮೇಲೆ ಏನ್ ಮಾಡ್ತಾನೆ, ಆ ಛತ್ರದವನಿಗೆ ನಾನು ಹೋಗ್ಬೇಕು, ತುಂಬಾ ಮುಖ್ಯವಾದ ಕೆಲಸ ಇದೆ, ಆದ್ರೆ ಪಾಪ ಈ ವ್ಯಕ್ತಿಯನ್ನ ನೋಡ್ಕೊಳ್ಬೇಕು, ಆದ್ರೆ ನೀನೇನ್ ಮಾಡು, ಅವ್ನು ನೋಡ್ಕೋ, ನಾನು ಮತ್ತೆ ಬಂದಾಗ ಒಂದ್ ವೇಳೆ ನೀನು ಅವನಿಗೆ ಏನಾದ್ರು ಹಣ ಖರ್ಚು ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಆಗ ಈ ಸಮಾಜದವನು ಏನ್ ಮಾಡ್ತಾನೆ ಅಂದ್ರೆ, ದಾರಿಯಲ್ಲಿರುವಂತ ಯಾರೋ ಒಂದು ವ್ಯಕ್ತಿ ಗಾಯಪಟ್ಟು ಅರೆಜೀವ ಆಗಿ ಇರುವಂತ ಒಂದು ವ್ಯಕ್ತಿನ ಅವನು ಸ್ವಂತ ಚಿಕಿತ್ಸೆ ಮಾಡಿ ಗಾಯಗಳನ್ನ ಕಟ್ಟಿ ಅವನು ತನ್ನ ವಾಹನದಲ್ಲಿ ತಗೊಂಡು ಹೋಗಿ ಛತ್ರದಲ್ಲಿ ಇಟ್ಟು ಆಮೇಲೆ ಛತ್ರದಲ್ಲಿ ಇಟ್ಬಿಟ್ಟು ಅವನು ಹಾಗೆ ಹೋಗ್ಬಿಡೋದಿಲ್ಲ. ಅವನೇ ಒಂದ್ ದಿವಸ ಎಲ್ಲ ಛತ್ರದಲ್ಲಿ ಇರ್ತಾನೆ. ನಾವು ದೇವರ ವಾಕ್ಯದ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 33ನೇ ವಾಕ್ಯದಿಂದ ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಹುಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಅವನು ಮೊದಲು ನೋಡುವಾಗ ಅವನು ಚಿಕಿತ್ಸೆ ಮಾಡ್ತಾನೆ, ದ್ರಾಕ್ಷರಸ ಎಣ್ಣೆ ಎಲ್ಲ ಹುಯ್ದು ಗಾಯಗಳು ಕಟ್ಟಿ ಅವನೇ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಅವನ ಗಾಡಿಲಿ ಕುಂಡ್ರಿಸ್ಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಆದ್ರೆ ಆಮೇಲೆ ಏನ್ ಮಾಡ್ತಾನೆ, ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಆಗ ಅವ್ನು ಕರ್ಕೊಂಡೋಗಿ ಸೇರಿಸಿ ಒಂದ್ ದಿವಸ ಎಲ್ಲ ಅವನ ಜೊತೆಲಿ ಇದ್ದು ಅವನಿಗೆ ಚಿಕಿತ್ಸೆ ಮಾಡ್ತಾನೆ. ಆಮೇಲೆ ಬೆಳಿಗ್ಗೆ ಎದ್ದ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ, ಇನ್ನ ಸ್ವಲ್ಪ ಹಣವನ್ನ ಛತ್ರದವನು ಕೊಟ್ಟು ನೀನ್ ನೋಡ್ಕೋ, ನಾನು ಹೋಗಿ ಬರ್ಬೇಕು, ಆದ್ರೆ ನೀನೇನಾದ್ರೂ ಅವನಿಗೆ ಇನ್ನೂ ಹೆಚ್ಚಾಗಿ ಖರ್ಚು ಮಾಡಿದ್ರೆ ನಾನು ಕೊಡ್ತೀನಿ ನಿನಗೆ ಬಂದಾಗ ಅಂತ ಹೇಳಿ ಹೋಗ್ತಾನೆ. ಆಗ ಈ ಸಮಾರ್ಯದವನು ಅನಾರೋಗ್ಯದಲ್ಲಿ ಗಾಯಪಟ್ಟು ಅರೆಜೀವ ಆಗಿ ಬಿದ್ದು ಹೋಗಿರುವಂತ ಒಂದು ಮನುಷ್ಯನನ್ನ ನೋಡಿ ಕನಿಕರಿಸಿ ತಾನು ಅವನಿಗೆ ತನಗೆ ಉಪಕಾರ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಅವಾಗ ಇದೇ ರೀತಿ ನಾನು ನೀವು ಅನಾರೋಗ್ಯವುಳ್ಳವರ ವಿಷಯದಲ್ಲಿ ಕನಿಕರವುಳ್ಳವರಾಗಿ ಇರಬೇಕು. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಕರ್ಕೊಂಡೋಗಿ ಎಲ್ಲೋ ಅಡ್ಮಿಟ್ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ ನಾವು ಕರ್ಕೊಂಡೋಗಿ ಎಲ್ಲೋ ಅಡ್ಮಿಟ್ ಮಾಡಿ ಓಡೋಗ್ಬಿಡೋದಲ್ಲ,
ನಾವು ಕರ್ಕೊಂಡು ಹೋಗಿ ಅವ್ನ ಚಿಕಿತ್ಸೆ ಮಾಡಿಸಿ ಅವ್ನು ಚೆನ್ನಾಗಿ ಆಸ್ಪತ್ರೆಯಿಂದ ಬರೋವರೆಗೂ ಅವನ ಗಮನಿಸುವಂತವರಾಗಿರ್ಬೇಕು. ಕೆಲವರು ರೋಗಿಗಳು ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತಂದ್ರೆ, ನಾನು ಎಲ್ಲೋ ಇದ್ದೆ, ನನಗೆ ಪ್ರಜ್ಞೆ ಹೋಗ್ಬಿಡ್ತು, ಏನಾಯ್ತೋ ಗೊತ್ತಿಲ್ಲ, ಕಂಡು ಅಷ್ಟರಲ್ಲಿ ಆಸ್ಪತ್ರೆಯಲ್ಲಿ ಇದ್ದೆ, ಯಾರಪ್ಪ ಆಸ್ಪತ್ರೆಗೆ ಕರ್ಕೊಂಡ್ ಬಂದವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ಯಾರ ಕರ್ಕೊಂಡ್ ಬಂದಿದ್ದಾರೆ, ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಡಾಕ್ಟರ್ ಎಲ್ಲ ಚೆನ್ನಾಗಿದೆಯಪ್ಪ, ಎದೊಳಪ್ಪ ಅಂತ ಹೇಳಿದ್ರು, ಮನೆಗೆ ಹೋಗಪ್ಪ ಅಂತ ಹೇಳಿದ್ರು. ಆಯ್ತು ಡಾಕ್ಟರ್ ಬರ್ತೀನಿ ಅಂತ ಬಂದಾಗ ರಿಸೆಪ್ಷನ್ ಅಲ್ಲಿ ಇಷ್ಟುದ್ದ ಬಿಲ್ ಕೊಟ್ರು. ನೋಡಿದ್ರೆ 20,000 ಕಟ್ಟು ಅಂತ ಹೇಳಿದ್ರು. ನಾನು 20,000 ಕಟ್ಟಬೇಕಾ? ನಾನೆಲ್ಲೋ ಬಿದ್ದೋಗಿದ್ದೆ ರೋಡಲ್ಲಿ, ಕರ್ಕೊಂಡ್ಬಂದು ನನ್ನ ಯಾರು ಸೇರಿಸ್ಬಿಟ್ಟು ಇವ್ರು ಟ್ರೀಟ್ಮೆಂಟ್ ಕೊಟ್ಬಿಟ್ಟು 20,000 ಕೊಡೋದು, ನಾನು ಇಲ್ಲೇದ ಕೊಡೋದು? ಆಗ ಯಾರೋ ಏನ್ ಮಾಡಿದಾನೆ ಅಂತಂದ್ರೆ, ಪಾಪ ಇವನೆಲ್ಲೋ ಬಿದ್ದೋಗಿದ್ದಾನೆ, ಅನಾರೋಗ್ಯದಲ್ಲಿ ಅಂತ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ಇವ್ ಟ್ರೀಟ್ಮೆಂಟ್ ಆಗಿ ಚೆನ್ನಾಗ್ ಆಗ್ಬಿಟ್ಟ. ಇವಾಗ ಇವ್ನ್ ಕಾಸು ಕೊಡ್ಬೇಕು, ಎಲ್ಲಿಂದ ಕೊಡೋದು? ಅವನೆಲ್ಲ ಇದ್ದಾನೆ, ಯಾವನವನ್ನ ತಗೊಂಡು ಸೇರಿಸಿದ್ರೆ ಸುಮ್ಮನೆ ಬೀದಿಲೆ ಬಿಟ್ಟಿದ್ರೆ ಆಗಿರೋದು. ಸತ್ರೆ ಅಲ್ಲೇ ಸಾಯ್ತಾ ಇದೆ, ಚೆನ್ನಾಗಿದೆ, ಅಲ್ಲೇ ಚೆನ್ನಾಗ್ ಆಗ್ತಾ ಇದೆ. ನನಗೆ ಪ್ರಜ್ಞೆ ಅಂತ ಕರ್ಕೊಂಡ್ಬಂದು ಸೇರಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಇವ್ರು ಕಾಸು ಕೊಡೋ ಅಂತವ್ರೆ, ನಾನೆಲ್ಲಿಂದ ಕಾಸು ಕೊಡೋದು ಅಂತ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಆಗ ಈ ಸಮಾರಿದವನು ಪಾಪ ಬಿದ್ದೋಗಿದಾನಲ್ಲ ಅಂತ ಹೇಳಿ ಗಾಯ ಕಟ್ಬಿಟ್ಟು ತಗೊಂಬಂದು ಸದ್ಯದಲ್ಲಿ ಆಗ್ಬಿಟ್ಟು ಓಡಾಬಿಡ್ಲಿಲ್ಲ. ಆದ್ರೆ ಅವನು ಅಲ್ಲೇ ಇದ್ದು ಅವನೇ ಟ್ರೀಟ್ಮೆಂಟ್ ಮಾಡಿ ಕಾಸೆಲ್ಲ ಖರ್ಚು ಮಾಡಿ ಅವ್ನು ಹೋಗ್ಬೇಕಂತ ಇರೋವಾಗ್ಲೂ ಕೂಡ ಅವ್ನು ಡಿಸ್ಚಾರ್ಜ್ ಆಗೋವರೆಗೂ ಏನ್ ಖರ್ಚಾಗುತ್ತೆ ಅದೆಲ್ಲ ಕೊಟ್ಬಿಟ್ಟು ಹೋದ. ಒಂದ್ ವೇಳೆ ಕೊನೆಯಲ್ಲಿ ಅಲ್ಪ ಸ್ವಲ್ಪ ಕಾಸು ಎಷ್ಟೋ ನೀನ್ ಖರ್ಚು ಮಾಡಿದ್ರು ನಾನು ಮತ್ತೆ ಬಂದಾಗ ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋದ. ಆಗ ನಾವು ರೋಗಿಗಳ ವಿಷಯದಲ್ಲಿ ಸಹಾಯ ಮಾಡುವವರಾಗಿ ಅವ್ರಿಗೆ ದಿಕ್ಕಿಲ್ಲದವರಾಗಿದ್ರೆ ನಾವೇ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿ ಓಡೋಗೋದಲ್ಲ. ನಾವೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ ನಾವೇ ಖರ್ಚು ಮಾಡಿ ಚೆನ್ನಾಗಿ ಮಾಡಿ ಮನೆ ಕರ್ಕೊಂಡ್ ಬರ್ಬೇಕು. ಅಲ್ಲೇಲೂಯ್ಯ. ಅನೇಕರು ಏನ್ ಮಾಡ್ತಾರೆ, ಬೇರೆಯವ್ರನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಖರ್ಚು ಮಾಡೋದು ಯಾರು? ಆಮೇಲೆ ಅಂತ ಕೆಲಸವನ್ನ ನಾವು ಮಾಡಬಾರ್ದು. ನಾವು ಕರುಣೆ ತೋರಿಸ್ಬೇಕು, ಪರಿಪೂರ್ಣವಾದ ಕರುಣೆ ತೋರಿಸ್ಬೇಕು. ಅರ್ಧಂಬರ್ಧ ಕರುಣೆ ತೋರಿಸ್ಬಾರ್ದು. ಅರ್ಧಂಬರ್ಧ ಕರುಣೆ ತೋರಿಸಿ ಸುಮ್ಮನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ಬಿಟ್ಟು ದುಡ್ಡಿದ್ದವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡು ದುಡ್ಡು ಕೊಡಕ್ಕಾಗದ್ರೆ ಕಷ್ಟಕ್ಕೆ ಸಿಗಾಕೊಳ್ಳೋ ಕೆಲಸವನ್ನ ನಾವು ಮಾಡಬಾರ್ದು. ಯೇಸು ಕ್ರಿಸ್ತನು ರೋಗಿಗಳ ವಿಷಯದಲ್ಲಿ ಕನಿಕರವುಳ್ಳವರಾಗಿದ್ರು. ನಾನು ನೀವು ರೋಗಿಗಳ ವಿಷಯದಲ್ಲಿ ಕನಿಕರವುಳ್ಳವರಾಗಿ ಪ್ರಾರ್ಥಿಸಬೇಕು. ನಮ್ಮಿಂದ ಆಗೋ ಸಲಹೆಯನ್ನು ಕೊಡಬೇಕು. ನಮಗೆ ಸಾಧ್ಯ ಇದ್ರೆ ಅವ್ರಿಗೆ ಇಲ್ಲ ಅಂತಂದ್ರೆ ದೇವರು ನಮಗೆ ಕೊಟ್ಟಿರುವಂಥದ್ದನ್ನ ನಾವು ಕೊಡಬೇಕು. ಅವ್ರನ್ನ ವಿಚಾರಿಸಬೇಕು, ಗಮನಿಸಬೇಕು. ನಾವು ಕರುಣೆ ಉಳ್ಳವರಾಗಿದ್ರೆ ಈ ಕೆಲಸವನ್ನು ನಾವು ಮಾಡ್ತೇವೆ. ಆ ಥರ ಮಾಡ್ತಾ ಇದ್ದೇವಾ? ನಾನು ನೀವು ಇವತ್ತು ಯೋಚನೆ ಮಾಡಿ ನೋಡ್ಬೇಕು. ಮುಂದುವರಿಸಿ ಯೇಸು ಕ್ರಿಸ್ತನು ಇನ್ನೂ ಯಾವ ರೀತಿಯೆಲ್ಲ ಕರುಣೆ ತೋರಿಸಿದ್ರು ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಇಲ್ಲೇನಾಗುತ್ತೆ, ಯೇಸು ಕ್ರಿಸ್ತನ ಉಪದೇಶವನ್ನು ಕೇಳೋದಕ್ಕೆ ತುಂಬಾ ಜನಗಳು ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅವ್ರು ಎಷ್ಟು ದಿನ ಅವ್ರ ಜೊತೆ ಇರ್ತಾರೆ ಅಂದ್ರೆ 3 ದಿವಸ ಅವ್ರ ಜೊತೆನೇ ಇದ್ದು ಬಿಡ್ತಾರೆ. ಜನಗಳು ಹೋಗೋದೇ ಇಲ್ಲ. ಉಪದೇಶಗಳನ್ನ ಕೇಳ್ತಾ ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಅಲ್ಲೇ ಇದ್ದು ಬಿಡ್ತಾರೆ. ಅದು ಅಡವಿ ಆಗಿರುತ್ತೆ. ಕೊನೆಗೆ ಶಿಷ್ಯಂದ್ರೆ ಏನ್ ಮಾಡ್ತಾರೆ, ಅವ್ರ ಹತ್ರ ಬಂದು, ಸ್ವಾಮಿ ಇವನ್ನೆಲ್ಲ ನೀನು ಊರಿಗೆ ಕಳ್ಸಪ್ಪ, ಎಷ್ಟು ದಿವಸ ಆಯ್ತು ಬಂದು ಬಾಬಾ ಅಂತ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಅವ್ರನ್ನ ನೋಡಿ ಹೇಳೋ ಮಾತೇನಂತಂದ್ರೆ, ಇವರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು 3 ದಿನ ಆಯಿತು. ಅವ್ರ ಊಟಕ್ಕೆ ಏನು ಸಹ ಇಲ್ಲ. ಅವ್ರನ್ನ ಹಾಗೆ ಕಳುಹಿಸ್ಬಿಟ್ರೆ ಅವ್ರ ದಾರಿಯಲ್ಲಿ ಹೋಗುವಾಗ ಹಸುವಿನಿಂದ ಬಳಲಿ ಹೋಗ್ತಾರೆ. ನನಗದು ಇಷ್ಟ ಇಲ್ಲ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಆನಂತರ ರೊಟ್ಟಿಗಳನ್ನು ತರಿಸಿ ಅದನ್ನ ಅದ್ಭುತವಾಗಿ ಹೆಚ್ಚಿಸಿ ಅವರೆಲ್ಲರಿಗೂ ರೊಟ್ಟಿನ ಕೊಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಹಸಿವೆಗೊಂಡವರಿಗೆ ಕರುಣೆ ಉಳ್ಳವರಾಗಿದ್ದಾರೆ. ಈ ಜನಗಳ ಹಸುವಿನಿಂದ ಇದ್ದಾರೆ, ಅವರನ್ನ ಹಾಗೆ ಕಳುಹಿಸಿಬಿಡುವಂತ ಶಿಷ್ಯಂದ್ರೆ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನ ಹೇಳೋ ಮಾತು, ಅವರನ್ನ ನೋಡಿ ನಾನು ಕನಿಕರ ಪಡುತ್ತೇನೆ. ಅವರಿಗೆ ಊಟಕ್ಕೆ ಏನು ಸಹ ಇಲ್ಲ. ಅವ್ರನ್ನ ಹಾಗೆ ಕಳುಹಿಸಿಬಿಟ್ರೆ ಅವರು ದಾರಿಯಲ್ಲಿ ಬಳಲಿ ಹೋಗ್ತಾರೆ ಅಂತ ಹೇಳಿದ್ರು. ಹಸಿವೆಗೊಂಡವರನ್ನ ನೋಡಿ ಯೇಸು ಕ್ರಿಸ್ತನು ಕನಿಕರ ಪಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದರ ಲೂಕನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ ವಾಕ್ಯಗಳ 12ರಿಂದ 14ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು,
ಕುರುಡರು ಇಂಥವರನ್ನು ಕರೆ, ಅವರು ನಿನಗೆ ಮುಯ್ಯಿಗೆ ಮುಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ ಅಂದನು. ಯೇಸು ಕ್ರಿಸ್ತನು ಹಸುವಿನಿಂದ ಇದ್ದಂತ ಜನಗಳನ್ನ ನೋಡಿ ಕನಿಕರಪಟ್ಟು ಅವರಿಗೆ ನೀವೇ ಊಟ ಕೊಡಿರಿ ಅಂತ ಶಿಷ್ಯರಿಗೆ ಹೇಳಿದ್ರು. ಅದೇ ರೀತಿ ತಾನು ಒಂದು ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಹೋಗಿರುವಾಗ ಆ ಊಟಕ್ಕೆ ಕರೆದವನ್ನ ನೋಡಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಅಪ್ಪ ನೀನೇನೋ ಒಂದು ಕಾರ್ಯಕ್ರಮ, ಏನೋ ಒಂದು ಸಂತೋಷ ಅನ್ನುವಾಗ ನಿನ್ ಬಂಧು ಬಾಂಧವರು, ಸ್ನೇಹಿತರು, ಶ್ರೀಮಂತರು ಎಲ್ಲರನ್ನ ಕರೆದು ಊಟ ಹಾಕ್ತೀಯ. ಅರೆ ನಾನು ನಿನ್ಗೊಂದು ಮಾತು ಹೇಳ್ತೀನಿ ನೋಡು, ಇವ್ರನ್ನ ಯಾರನ್ನು ಕರಿಬೇಡ. ಅರೆ ನೀನೇನ್ ಮಾಡು, ಬಡವರನ್ನ ಕರಿ, ಕುರುಡರನ್ನ ಕರಿ, ಕುಂಟರನ್ನ ಕರಿ, ಊನವಾದವರನ್ನ ಕರಿ, ಇಂಥವ್ರನ್ನ ಕರೆದು ನೀನು ಊಟ ಇಡು. ನಿನ್ನ ಸ್ನೇಹಿತರು, ಬಂಧು ಬಾಂಧವರು, ಶ್ರೀಮಂತರು ಇವರೆಲ್ಲರೂ ಇರುವವರು. ನೀನು ಅವರಿಗೆ ಊಟ ಇಟ್ಟು ಕಳಿಸಿದ ಮೇಲೆ ಅವರು ಒಂದ್ ದಿವಸ ನಿನ್ನನ್ನು ಕರೆದು ಊಟ ಇಟ್ಟು ಕಳಿಸ್ತಾರೆ. ಅದರಲ್ಲಿ ನಿನಗೇನು ಹೆಚ್ಚಿನದು ಸಿಗೋದಿಲ್ಲ. ಆದ್ರೆ ನೀನು ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವ್ರನ್ನ ಕರೆದು ಊಟಕ್ಕಿಟ್ಟು ಅವ್ರನ್ನ ಕಳುಹಿಸು. ಅದಕ್ಕೆ ಪ್ರತಿಯಾಗಿ ಅವ್ರು ಮತ್ತೆ ನಿನ್ನ ಊಟಕ್ಕೆ ಕರೆಯೋದಕ್ಕಾಗೋದಿಲ್ಲ. ಆದ್ರೆ ನೀನ್ ಮಾಡಿದಂತ ಕಾರ್ಯ ನಿತ್ಯ ಜೀವ ನೀತಿವಂತರಿಗೆ ಸಿಗುವಾಗ ಅದರ ಪ್ರತಿಫಲ ನಿನಗೆ ಸಿಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಅಂದ್ರೆ ಹಸಿವು ಇಲ್ಲದಿರುವಂತವರಿಗೆ, ಇರುವಂತವ್ರಿಗೆ ನಾವು ಕರೆದು ಊಟ ಇಟ್ಟು ಕಳಿಸೋದ್ರಿಂದ ದೇವರ ರಾಜ್ಯದಲ್ಲಿ ಏನ್ ಪ್ರಯೋಜನ ಸಿಗೋದಿಲ್ಲ. ಆದ್ರೆ ದೇವರ ರಾಜ್ಯದಲ್ಲಿ ನಮಗೆ ಪ್ರತಿಫಲ ಸಿಗಬೇಕು ಅಂತಂದ್ರೆ ಇಲ್ಲದವರಿಗೆ ಊಟವನ್ನು ನೀಡಬೇಕು. ಯಾರ ಹಸುವಿನಿಂದ ಇದ್ದಾರೋ ಅವರಿಗೆ ಊಟವನ್ನು ನೀಡಬೇಕು. ಬಡವರಿಗೆ ಊಟ ಇರೋದಿಲ್ಲ. ಊನವಾದವರು, ಕುರುಡರು, ಕುಂಟರು ಅವರಿಗೆ ಕೆಲಸವನ್ನು ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ, ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಅವ್ರಿಗೆ ಊಟವನ್ನು ಯಾರು ಕೊಡೋದಿಲ್ಲ. ಅವರು ಊಟ ಇಲ್ಲದವರಾಗಿ ಹಸಿವುಗೊಂಡು ಬಾಧೆಯಲ್ಲಿರ್ತಾರೆ. ಆಗ ಇಂಥವರಿಗೆ ನೀನು ಊಟ ಕೊಡು. ಅವರು ಈ ಲೋಕದಲ್ಲಿ ನಿನಗೆ ಮತ್ತೆ ಊಟ ಇಟ್ಟು ನಿನಗೆ ಮೈಯಿಗೆ ಮೈ ತೀರಿಸೋದಕ್ಕಾಗೋದಿಲ್ಲ. ಆದ್ರೆ ನೀನ್ ಮಾಡಿದಕ್ಕೆ ಪ್ರತಿಫಲ ನಿತ್ಯ ಲೋಕದಲ್ಲಿ ನಿನಗೆ ಸಿಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದು ನಾವು ಕಾಣ್ತೀವಿ. ಆಗ ಇಲ್ಲೂ ಸಹ ಯೇಸು ಕ್ರಿಸ್ತನು ಹಸಿವೆಗೊಂಡವರ ವಿಷಯದಲ್ಲಿ ಚಿಂತೆ ಮಾಡಿ ಮಾತಾಡೋದನ್ನ ನಾವು ಕಾಣಬಹುದು. ಅವರನ್ನ ಊಟಕ್ಕೆ ಕರೆದಿದ್ದಾರೆ. ಯೇಸು ಕ್ರಿಸ್ತನನ್ನೇ ಊಟಕ್ಕೆ ಕರೆದಿದ್ದಾರೆ ಅಂದ್ರೆ ಅಡುಗೆಗಳು ಯಾವ ತರ ಮಾಡಿಸಿರ್ತಾರೆ, ಭರ್ಜರಿಯಾಗಿ ಅಡುಗೆಗಳು ಮಾಡಿಸಿರ್ತಾರೆ. ಯೇಸು ಕ್ರಿಸ್ತನ್ ಬಂದು ದೇವರೇ ಆಹಾರಕ್ಕಾಗಿ ಸ್ತೋತ್ರ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಚೆನ್ನಾಗಿ ತಿಂದು ಮನೆಗೆ ಹೋಗ್ಲಿಲ್ಲ. ಆದ್ರೆ ಆಹಾರವನ್ನು ಅವ್ರು ನೋಡುವಾಗ ಹಸಿವುಗೊಂಡವರ ವಿಷಯದಲ್ಲಿ ಅವ್ರು ಚಿಂತೆ ಮಾಡಿದ್ರು. ಅಯ್ಯ ನೀನ್ ನನ್ನನ್ನು ಕರೆದಿದೀಯಾ, ಎಲ್ಲಾರನ್ನು ಕರೆದಿದೀಯಾ, ಆದ್ರೆ ಬಡವರ ವಿಷಯದಲ್ಲಿ ನೀನು ಯೋಚನೆ ಮಾಡ್ತಾ ಇದೀಯಾ? ಕುರುಡರು, ಕುಂಟರು, ಊನವಾದವರು, ಕೆಲಸ ಮಾಡಿ ಸಂಪಾದನೆ ಮಾಡಕ್ ಆಗದೆ ಊಟ ಇಲ್ಲದೆ ಬದುಕುವಂತವ್ರ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದೀಯಾ? ಸಮಾಜದಲ್ಲಿ ಅಂತ ಎಷ್ಟು ಜನ ಇದ್ದಾರೆ, ಅವ್ರು ನೀನ್ ಯಾವ ತರ ಊಟ ಕೊಟ್ಟಿದ್ದೀಯಾ? ನೀನ್ ನಮಗೆಲ್ಲ ಊಟ ಕೊಡೋದಕ್ಕಿಂತ ಮುಂಚೆ ಮೊದಲು ಅವ್ರಿಗೆ ಊಟ ಕೊಡು, ನಿನಗೆ ದೇವರ ರಾಜ್ಯದಲ್ಲಿ ಫಲ ಸಿಗುತ್ತೆ ಅಂತ ಬಡವರ ವಿಷಯದಲ್ಲಿ ಚಿಂತಿಸಿ ಯೋಚಿಸಿ ತನ್ನಲ್ಲಿ ಮಾತಾಡುವಂಥದ್ದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಹಸಿವೆಗೊಂಡವರ ವಿಷಯದಲ್ಲಿ ಕನಿಕರವುಳ್ಳವನಾಗಿದ್ದನು. ಅದು ಮಾತ್ರ ಅಲ್ದರ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ ಏಳು ಎಂದು ನನಗೆ ಹೇಳುತ್ತೇನೆ ಅಂದನು. ಇಲ್ಲೇನಾಗುತ್ತೆ, ಯೇಸು ಕ್ರಿಸ್ತನು ನಾಯಿನ್ ಅನ್ನುವಂತ ಒಂದು ಊರಿನ ಕಡೆಗೆ ಬರ್ತಾ ಇರುವಾಗ ಇವರೊಂದು ಗುಂಪು ಜನ ಹೋಗ್ತಾ ಇರ್ತಾರೆ. ಯೇಸು ಕ್ರಿಸ್ತನು, ತನ್ನ ಶಿಷ್ಯಂದರು, ತನ್ನನ್ನು ಹಿಂಬಾಲಿಸುವಂತ ಜನಗಳು, ಇವರೆಲ್ಲ ಒಂದು ಗುಂಪು ಜನಗಳು ಈ ಕಡೆಯಿಂದ ಬರ್ತಾ ಇರ್ತಾರೆ. ಆದ್ರೆ ಅವ್ರ ಎದುರಾಗಿ ಆ ಕಡೆಯಿಂದ ಒಂದು ಗುಂಪು ಜನ ಬರ್ತಾ ಇರ್ತಾರೆ. ಅದು ಯಾವ ಗುಂಪು ಅಂದ್ರೆ, ಒಂದು ಯೌವನಸ್ಥನು ಸತ್ತೋಗಿರುವಾಗ ಅವನನ್ನು ತಗೊಂಡು ಹೋಗಿ ಸಮಾಧಿ ಮಾಡೋದಕ್ಕೆ ಅಂತ ಚಟ್ಟದ ಮೇಲೆ ಇಟ್ಟುಕೊಂಡು ಆ ಯೌವನಸ್ಥನ ತಾಯಿ, ಬಂಧು ಬಳಗ, ಬೇರೆಯವರೆಲ್ಲ ಆ ಕಡೆಯಿಂದ ಬರ್ತಾ ಇರ್ತಾರೆ. ಯೇಸು ಕ್ರಿಸ್ತನು ತನ್ನೊಟ್ಟಿಗೆ ದನಗಳೆಲ್ಲ ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ಅದೇ ಹೋಗ್ತಾ ಇರುವಾಗ ಯಾರು ಕೂಡ ಯೇಸು ಕ್ರಿಸ್ತನನ್ನು ನೋಡಿ ಅಲ್ಲೊಬ್ಬ ಯೌವನಸ್ಥ ಸತ್ತೋಗಿದ್ದಾನೆ, ಹೋಗಿ ಜೀವನದ ಎದುರಿಸು ಅಂತ ಯೇಸು ಕ್ರಿಸ್ತನಿಗೆ ಅವ್ರ ಶಿಷ್ಯಂದ್ರ ಆಗಲಿ ಬೇರೆ ಯಾರೇ ಆಗ್ಲಿ ಹೇಳಲಿಲ್ಲ. ಇಲ್ಲಾಂದ್ರೆ ಆ ಕಡೆಯಿಂದ ಬರ್ತಾ ಇರುವಂತ ಆ ತಾಯಿ ಅಥವಾ ಸಂಬಂಧಿಕರು ಬೇರೆ ಯಾರೇ ಆಗ್ಲಿ, ಯೇಸುವೇ ಇಲ್ಲೊಬ್ಬ ಯೌವನಸ್ಥ ಸತ್ತೋಗಿದ್ದಾನೆ ನೋಡು, ಅವನನ್ನ ನೀನ್ ಮುಟ್ಟಿ ಎದುರಿಸು ಜೀವನದಿಂದ ಅಂತ ಯಾರು ಸಹ ಕೇಳಲಿಲ್ಲ. ಇವ್ರ ಪಾಡಿಗೆಲ್ಲ ಇವರೇ ಹೋಗ್ತಾ ಇದ್ರು, ಆ ಕಡೆಯಿಂದ ಬರೋರು ಅವ್ರ ಪಾಡಿಗೆ ಎಲ್ಲ ಬರ್ತಾ ಇದ್ರು. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ತಾನೇ ಆ ಸ್ತ್ರೀ ಹತ್ರ ಹೋಗಿ, ಅಮ್ಮ ನೀನ್ ಅಳಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಚಟ್ಟ ಹೊತ್ತುಕೊಂಡಿರುವಂತ ಹೋಗಿ ಇದು ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಅವ್ರು ನಿಲ್ಲಿಸಿದ ಮೇಲೆ ಯೇಸು ಕ್ರಿಸ್ತನು ಆ ಶವವಾಗಿ ಮಲಗಿದ್ದಂತ ಆ ಯೌವನಸ್ಥನನ್ನ ಹಿಡಿದು ಎದ್ದೇಳು ಅಂತ ಹೇಳಿ ಆ ಯೌವನಸ್ಥನನ್ನ ಜೀವನದಿಂದ ಎದುರಿಸುವಂತದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಈ ಅದ್ಭುತವನ್ನು ಮಾಡಲು ಕಾರಣ ಏನು? ಸತ್ತೋಗಿದ್ದಂತ ಆ ಯೌವನಸ್ಥನನ್ನ ಅವ್ರು ಎದುರಿಸೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಸ್ತ್ರೀ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆ ಸ್ತ್ರೀ ಗಂಡನನ್ನ ಕಳೆದುಕೊಂಡವಳಾಗಿದ್ದಳು.
ಮತ್ತೆ ತನಗೆ ಒಬ್ಬನೇ ಮಗ. ಅಂದ್ರೆ ಆ ತಾಯಿಗೆ ಈಗಾಗಲೇ ಗಂಡ ಇಲ್ಲ, ಸತ್ತೋಗಿದ್ದಾನೆ. ತನ್ನ ಜೀವನಕ್ಕೆ ಆಧಾರ ಆ ಮಗ ಮಾತ್ರ. ಇದ್ದದ್ದು ಒಬ್ಬನೇ ಒಬ್ಬನ ಮಗ. ಆ ಮಗ ದುಡಿದು ಸಾಕಿ ಆ ತಾಯಿನ ನೋಡ್ಕೊಳ್ಬೇಕು. ಆದ್ರೆ ಈಗ ಆ ಯವನಸ್ಥರು ಸಹ ಸತ್ತೋಗಿದ್ದಾರೆ. ಆದ್ರೆ ಈಗ ಆ ತಾಯಿಗೆ ಆಧಾರ ಯಾರು? ಆ ತಾಯಿನ ಸಾಕಿ ಸಲಹೋರು ಯಾರು? ಆ ತಾಯಿನ ನೋಡ್ಕೊಳ್ಳೋದು ಯಾರು? ತನ್ನ ಒಬ್ಬನೇ ಮಗನನ್ನ ಕಳೆದುಕೊಂಡದ್ರಿಂದ ತನ್ನ ಗೋಳಾಡಿ ಹತ್ತು ಆ ಸವರ ಜೊತೆಯಲ್ಲಿ ನಡೀತಾ ಇದ್ದಾಳೆ. ಇನ್ನು ನನ್ನ ಬದುಕೇನು, ನನ್ನ ಭವಿಷ್ಯ ಏನು, ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ನನ್ನು ಯಾರು ಸಾಕ್ತಾರೆ, ನನಗೆ ಗಂಡ ಇಲ್ವಲ್ಲ, ಇದ್ದ ಒಬ್ಬನೇ ಮಗನು ಸತ್ತೋದ್ನಲ್ಲ, ಅಯ್ಯೋ ನಾನು ಏನ್ ಮಾಡ್ಲಿ ಅಂತ ಗೋಳಾಡಿ ಹತ್ತು ತಾನು ಹೋಗ್ತಾ ಇದ್ದಾಳೆ. ಆಗ ಯೇಸು ಕ್ರಿಸ್ತನು ಆಕೆಯ ದುಃಖವನ್ನ ನೋಡಿ, ಅಮ್ಮ ನೀನು ಅಳಬೇಡ, ನಿನಗೆ ಗಂಡ ಇಲ್ಲ, ನಿನಗಿರುವಂಥದ್ದು ಒಬ್ಬನೇ ಒಬ್ಬನ ಮಗ, ಆದ್ರೆ ಅವನು ಸಹ ಸತ್ತೋದ, ನಿನ್ ಜೀವನ ಏನಿನ್ನ, ನಾನು ಇನ್ನು ಎಲ್ಲಿ ತಿನ್ಲಿ, ಎಲ್ಲಿ ಊಟ ಮಾಡ್ಲಿ, ಎಲ್ಲಿ ಬದುಕಲಿ, ನನಗೆ ಯಾರ ಆಶ್ರಯ ಅಂತ ನೀನು ಕಣ್ಣೀರಿಡ್ತಾ ಇದೀಯ. ಆದ್ರೆ ನಾನು ನಿನ್ನ ಮಗನನ್ನು ಬದುಕಿಸ್ಕೊಡ್ತೇನೆ ಅಂತ ಹೇಳಿ ಆ ಹುಡುಗನ ಜೀವನದ ಎದುರಿಸುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಆ ವ್ಯಕ್ತಿಯನ್ನ ಯೇಸು ಕ್ರಿಸ್ತನ ಜೀವನದ ಎದುರಿಸೋದಕ್ಕೆ ಕಾರಣ ಏನು? ಆ ಸ್ತ್ರೀಯ ಕಣ್ಣೀರು. ಅಂದ್ರೆ ಆ ಸ್ತ್ರೀಯ ಕಣ್ಣೀರು ಅಂತಂದ್ರೆ ತನ್ನ ಸ್ಥಿತಿ, ಇನ್ನು ತನ್ನನ್ನು ನೋಡ್ಕೊಳ್ಳೋರು ಯಾರು, ತನಗೆ ಊಟ ಹಾಕೋರು ಯಾರು, ತನ್ನ ಭವಿಷ್ಯ ಏನು, ತನಗೆ ಗಂಡನೂ ಇಲ್ಲ, ಇದ್ದ ಒಬ್ಬನೇ ಮಗನು ಹೊರಟು ಹೋದ್ರೆ ತಾನು ಬದುಕೋರು ಯಾವ ತರ. ಆಗ ತಾನು ಯಾರು ಇಲ್ಲದೆ ತಾನು ಹಸಿವೆಗೊಂಡು ಬಾಧೆ ಪಡಬಾರದು ಅಂತ ಹೇಳಿ ತನ್ನ ಮಗನನ್ನ ಎದುರಿಸಿಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹಸಿವೆಗೊಂಡವರ ವಿಷಯದಲ್ಲಿ ಕನಿಕರವುಳ್ಳವನಾಗಿದ್ದನು. ಹಸಿವುಗೊಂಡಂತ ಜನಗಳಿಗೆ ತಾನೇ ಊಟವನ್ನು ಕೊಟ್ಟನು. ಶ್ರೀಮಂತನ ಮನೆಯಲ್ಲಿ ಹೋಗಿ ಒಳ್ಳೆ ಅಡಿಗೆ ಮಾಡಿಸಿರುವಾಗ ಬಡವರು, ಕುಂಟರು, ಕುರುಡರು, ಊನವಾದರು ಅವರಿಗೆ ಊಟವನ್ನು ಕೊಡಿ ಅಂತ ಹೇಳಿದರು. ಅದೇ ರೀತಿ ಗಂಡನನ್ನು ಕಳ್ಕೊಂಡು, ಮಗನನ್ನು ಕಳ್ಕೊಂಡು, ನನ್ನ ಭವಿಷ್ಯ ಏನು, ನನ್ನ ಜೀವಿತ ಏನು ಅಂತ ಕಣ್ಣೀರಿಡ್ತಾರೋ ಆ ಸ್ತ್ರೀನ ನೋಡಿ, ಅಮ್ಮ ನೀನ್ ಬಾಧೆ ಪಡಬೇಡ, ನಿನಗೊಂದು ಆಶ್ರಯ ನಾನು ಕೊಡ್ತೀನಿ, ನಿನ್ನ ಮಗನನ್ನು ಎದುರಿಸ್ಕೊಡ್ತೀನಿ ಅಂತ ಮಗನನ್ನ ಎದುರಿಸಿಕೊಟ್ಟನು. ಕಾರಣ ಆಕೆಯ ಹಸಿವಿನ ವಿಷಯದಲ್ಲಿ ತಾನು ಚಿಂತೆ ಮಾಡಿದ್ರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹಸಿವೆಗೊಂಡವರ ವಿಷಯದಲ್ಲಿ ಕನಿಕರವುಳ್ಳವರಾಗಿ ಅವರಿಗೆ ಬೇಕಾದ ಆಹಾರವನ್ನ ಏರ್ಪಡಿಸಿಕೊಟ್ಟನು. ಇವತ್ತು ನಾನು ನೀವು ಹಸಿವೆಗೊಂಡವರ ವಿಷಯದಲ್ಲಿ ಯಾವ ರೀತಿ ನಡೀತಾ ಇದ್ದೇವೆ? ಹಸಿವೆಗೊಂಡವರ ವಿಷಯದಲ್ಲಿ ನಾನು ನೀವು ಚಿಂತೆ ಮಾಡೋರಾಗಿದ್ದೇವಾ? ಹಸಿವೆಗೊಂಡವರಿಗೆ ನಮ್ಮಿಂದ ಏನಾದ್ರೂ ಸಹಾಯ ಆಗ್ತಾ ಇದೆಯಾ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನ ನಾವು ಗಮನಿಸಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನೆರೆಯವನನ್ನು ತಿರಸ್ಕರಿಸುವವನು ದೋಷಿ, ದರಿದ್ರನನ್ನು ಕನಿಕರಿಸುವವನು ಧನ್ಯನು. ಇಲ್ಲಿ ವಾಕ್ಯ ಹೇಳೋದೇನಂತಂದ್ರೆ ದರಿದ್ರರನ್ನ ಕನಿಕರಿಸುವಂತವರು ಧನ್ಯರು. ಅಂದ್ರೆ ಬಡವರು, ಏನು ಇಲ್ಲದಿರುವಂತವರನ್ನ ಕನಿಕರಿಸುವವನು ಧನ್ಯನು ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 31ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನ ಹೀನೈಸುವನು, ಗತಿ ಇಲ್ಲದವರನ್ನು ಕರುಣಿಸುವವನು ಆತನನ್ನ ಘನಪಡಿಸುವವನು. ಒಂದು ವೇಳೆ ಯಾರಾದ್ರೂ ಬಡವರನ್ನ ಹಿಂಸಿಸ್ತಾ ಇದ್ರೆ ಅವರು ಸೃಷ್ಟಿಕರ್ತನನ್ನ ಹೀನೈಸುವವರಾಗಿ, ಅವಮಾನ ಪಡಿಸುವವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದೇ ಸಮಯದಲ್ಲಿ ಒಂದು ವೇಳೆ ಗತಿ ಇಲ್ಲದವರನ್ನ ಒಬ್ಬನು ಕರುಣಿಸಿದರೆ ಅವನು ದೇವರನ್ನ ಘನಪಡಿಸುವವನಾಗಿರ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದು ಮಾತ್ರ ಅಲ್ದಿರ ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ನಾವು ಬಡವರಿಗೆ ದಯೆ ತೋರಿಸುವಾಗ ದೇವರಿಗೆ ಸಾಲ ಕೊಡ್ತೇವೆ. ದೇವರಿಗೆ ಯಾರಾದ್ರೂ ಸಾಲ ಕೊಡೋಕ್ಕಾಗುತ್ತಾ? ದೇವರಿಗೆ ನಾವು ಸಾಲ ಕೊಡೋದಕ್ಕಾಗೋದಿಲ್ಲ. ಅದು ಒಬ್ಬನು ಕೊಡಬಹುದು. ಅವನು ಯಾರು ಅಂತಂದ್ರೆ ಬಡವನಿಗೆ ಸಹಾಯ ಮಾಡುವನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ನೀವು ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರು ನೀವು ಆಗಬೇಕು ಅಂತಂದ್ರೆ ಬಡವರಿಗೆ ನೀವು ಸಹಾಯ ಮಾಡಬೇಕು. ಮತ್ತೆ 21ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಬಡವನ ಮೋರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಉತ್ತರ ಕೊಡರು. ಬಡವರ ಕೂಗು ನಮ್ಮ ಕಿವಿಗೆ ಕೇಳಿಸುವಾಗ ನಮ್ಮಿಂದ ಆಗುವಂತದನ್ನ ನಾವು ಮಾಡಿಲ್ಲ ಅಂತಂದ್ರೆ ನಾವು ದೇವರೇ ಅನ್ನುವಾಗ ದೇವರು ನಮಗೆ ಉತ್ತರ ಕೊಡೋದಿಲ್ಲ. ದೇವರು ನಮಗೆ ಉತ್ತರ ಕೊಡಬೇಕಂದ್ರೆ ನಮಗೆ ಕಾಣಿಸುವಂತ ಬಡವರಿಗೆ ನಾವು ಒಳ್ಳೆಯದನ್ನು ಮಾಡುವಂತವರಾಗಿ ಇರಬೇಕು. ಜ್ಞಾನೋಕ್ತಿಗಳು 22:9 ನಾವು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದಯಾದೃಷ್ಟಿ ಅವನು ಆಶೀರ್ವಾದವನ್ನು ಪಡೆಯುವನು, ತನ್ನ ಅನ್ನವನ್ನು ಬಡವನಿಗೆ ಕೊಡುತ್ತಾನಲ್ಲ. ದಯಾದೃಷ್ಟಿ ಉಳ್ಳವನು ಅಂದ್ರೆ ಕರುಣೆ ಉಳ್ಳವನು ಆಶೀರ್ವಾದವನ್ನು ಪಡೆದುಕೊಳ್ತಾನೆ.
ಅವನು ಏನ್ ಕೆಲಸ ಮಾಡ್ತಾನೆ? ಅವನೇನ್ ಮಾಡ್ತಾನೆ ಅಂದ್ರೆ ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲ. ಕರುಣೆ ಉಳ್ಳವನು ಬಡವರಿಗೆ ತನ್ನ ಅನ್ನವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಡವರ ವಿಷಯದಲ್ಲಿ ಕರುಣೆ ಉಳ್ಳವರಾಗಿದ್ದರು, ಹಸಿವುಳ್ಳವರ ವಿಷಯದಲ್ಲಿ ಕರುಣೆ ಉಳ್ಳವರಾಗಿದ್ದರು. ನಾನು ನೀವು ಹಸಿವುಳ್ಳವರ ವಿಷಯದಲ್ಲಿ ಕರುಣೆ ಉಳ್ಳವರಾಗಿದ್ದೇವಾ? ಬಡವರಿಗೆ ಸಹಾಯ ಮಾಡುವವರಾಗಿದ್ದೇವಾ? ಗತಿ ಇಲ್ಲದವರಿಗೆ ನಾವು ಆಧಾರವಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಮತ್ತೆ ಇನ್ನೂ ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ವಿಮೋಚನಾ ಕಾಂಡ ಪುಸ್ತಕ 22ನೇ ಅಧ್ಯಾಯ ವಾಕ್ಯಗಳು 22 ಮತ್ತು 24 ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು, ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕತ್ತಿಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ದೇವರು ಅನಾಥರು ವಿಧವೆಯರ ವಿಷಯದಲ್ಲಿ ಇಲ್ಲಿ ಇಸ್ರಾಯೇಲ್ ಜನಗಳಿಗೆ ಎಚ್ಚರಿಕೆ ಕೊಡುವುದನ್ನು ನಾವು ಕಾಣ್ತೇವೆ. ಏನು ಅಂತಂದ್ರೆ, ನೀವು ವಿಧವೆಯರು, ಅವ್ರ ಗಂಡಂದ್ರಿಲ್ಲ, ಅವ್ರನ್ನ ನೋಡೋರಿಲ್ಲ ಅಂತ ಹೇಳಿ ಅವರಿಗೆ ಮೋಸ ಮಾಡುವಂಥದ್ದು, ಅನಾಥರನ್ನ ನೋಡಿ ಅವ್ರಿಗೆ ಕೇಳೋದಕ್ಕೆ ಯಾರು ಇಲ್ಲ ಅಂತ ಅನ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರಿಗಿರುವಂಥದ್ದು ಕಸಿದುಕೊಳ್ಳುವಂಥದ್ದು, ಇಂಥ ಕೆಲಸವನ್ನ ನೀವು ಮಾಡಿದ್ರೆ ಅವ್ರು ನನಗೆ ಮೊರೆ ಇಡುವಾಗ ನಾನು ಕೇಳ್ತೀನಿ. ಹಂಗಂದ್ರೆ ಅಯ್ಯೋ ದೇವರೇ, ನಮ್ಗೆ ಈ ತರ ಮೋಸ ಮಾಡಿದ್ರಲ್ಲ, ಯಾರು ಇಲ್ಲ ಅಂದ್ಬಿಟ್ಟು ಅಂತ ಅವ್ರು ಕಣ್ಣೀರು ಸುರಿಸ್ತಾರಲ್ಲ, ಆ ಕಣ್ಣೀರು ದೇವ್ರ ಹತ್ರ ಹೋಗುತ್ತೆ. ಆಗ ದೇವರು ಇಸ್ರಾಯೇಲ್ ಜನಗಳಿಗೆ ಹೇಳ್ತಾರೆ ಏನಂತಂದ್ರೆ, ನೀವಿಂತ ಕೆಲಸ ಮಾಡಿದ್ರೆ ನಾನ್ ನಿಮ್ಮನ್ನ ನಿಮ್ಮ ಶತ್ರುಗಳ ಕೈ ಕೊಡ್ತೀನಿ, ಅವ್ರು ನಿಮ್ಮನ್ನ ಸಂಹರಿಸ್ತಾರೆ. ಆಗ ನಿಮ್ಮ ಹೆಂಡತಿಯರ ವಿಧವೆಗಳಾಗ್ತಾರೆ, ನಿಮ್ಮ ಮಕ್ಕಳು ಅನಾಥರಾಗ್ತಾರೆ. ಎಚ್ಚರಿಕೆಯಾಗಿರಿ. ಯಾವುದೇ ವಿಧವೆಯನ್ನು, ಯಾವುದೇ ಅನಾಥರನ್ನ ನೀವು ಪೀಡಿಸಬಾರದು, ಅವರಿಗೆ ತೊಂದರೆ ಕೊಡಬಾರದು, ಮೋಸ ಮಾಡಬಾರದು. ಆ ರೀತಿ ಮಾಡಿದ್ರೆ ನಿಮ್ಮ ಹೆಂಡತಿಯರು ವಿಧವೆಯರಾಗ್ತಾರೆ, ನಿಮ್ಮ ಮಕ್ಕಳು ಅನಾಥರಾಗ್ತಾರೆ. ಎಚ್ಚರಿಕೆಯಾಗಿರಿ ಅಂತ ದೇವರು ಅವರಿಗೆ ಎಚ್ಚರಿಕೆ ಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಆಗ ದೇವರು ಬಡವರು, ಊನವಾದವರು, ಅಂಗವಿಕಲರು, ಅನಾಥರು, ವಿಧವೆಯರು, ಗತಿ ಇಲ್ಲದವರು ಇಂಥವರ ವಿಷಯದಲ್ಲಿ ಎಷ್ಟೋ ಕನಿಕರ ಉಳ್ಳವರಾಗಿದ್ದಾರೆ. ಆದರೆ ಇವತ್ತು ನಾನು ನೀವು ಕನಿಕರ ಉಳ್ಳವರಾಗಿದ್ದೇವಾ? ಯಾರು ಹಸಿವೆಗೊಳ್ತಾರೆ? ಯಾರು ಹಸಿವಿನಿಂದ ಇರ್ತಾರೆ ಅಂದ್ರೆ ಬಡವರು ಹಸಿವಿನಿಂದ ಇರ್ತಾರೆ. ಅಂಗವಿಕಲರು, ಕೈಯಲ್ಲಿ ಕಣ್ಣಿಲ್ಲದಿರುವಂತವ್ರು, ಕಿವಿ ಇಲ್ಲದಿರುವಂತವ್ರು, ಕಾಲಿಲ್ಲದಿರುವಂತವ್ರು, ಅಂಗವಿಕಲರಾಗಿರುವಂತವ್ರು, ಅವ್ರಿಗೆ ಕೆಲಸ ಮಾಡಿ ದುಡಿದು ಏನೋ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇಲ್ದಿರ, ತಿನ್ನೋದಕ್ಕೆ ಊಟ ಇಲ್ದಿರ ಭಿಕ್ಷೆ ಬೇಡ್ತಾ ಇರ್ತಾರೆ. ವಿಧವೆಯರು, ಅನಾಥರು, ಅವ್ರಿಗೆ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸ್ತೀರ, ಅವ್ರಿಗೆ ಸಂಪಾದನೆ ಇಲ್ಲದೆ, ಜೀವನ ಮಾಡಕ್ ದಾರಿ ಇಲ್ಲದೆ ಭಿಕ್ಷೆ ಬೇಡ್ತಾ ಇರ್ತಾರೆ, ಅಥವಾ ಹಸುವಿನಿಂದ ಅವ್ರು ಬದುಕ್ತಾ ಇರ್ತಾರೆ. ಇವತ್ತು ಬಡವರು, ಅಂಗವಿಕಲರು, ಅನಾಥರು, ವಿಧವೆಯರು, ಗತಿ ಇಲ್ಲದವರು, ಇಂಥವ್ರ ವಿಷಯದಲ್ಲಿ ನಾನು ನೀವು ಯಾವ ತರ ಇದ್ದೇವೆ ನಾವು ಯೋಚನೆ ಮಾಡಿ ನೋಡ್ಬೇಕು. ಒಂದ್ ವೇಳೆ ನಮ್ಮ ಸುತ್ತಮುತ್ತ ಅಂತ ಯಾರಾದ್ರೂ ಇದ್ದಾರೆ ಅಂತಂದ್ರೆ, ಬಡವರು ಇದ್ದಾರೆ ಅಂತಂದ್ರೆ, ಅಂಗವಿಕಲರಾಗಿ ಜೀವನ ನಡೆಸೋದಕ್ಕೆ ದಾರಿ ಇಲ್ಲದವರಾಗಿ ಹಸಿರಿಂದ ಬಾಧೆ ಪಡ್ತಾ ಇದ್ದಾರೆ ಅಂತಂದ್ರೆ, ತಂದೆ ತಾಯಿ ಇಲ್ಲದೆ ಅನಾಥರಾಗಿ, ಗಂಡ ಇಲ್ಲದೆ ವಿಧವೆಯರಾಗಿ, ಜೀವನಕ್ಕೆ ದಾರಿ ಇಲ್ಲದ ಹಸಿವಿನಿಂದ ಬದುಕ್ತಾ ಇದ್ದಾರೆ ಅಂತಂದ್ರೆ, ಅಂತವರೆಲ್ಲರನ್ನ ನಾನು ನೀವು ಪೋಷಿಸುವಂತವರಾಗಿರಬೇಕು. ಆ ರೀತಿಯಾಗಿ ನಾವು ಇರೋರಾದ್ರೆ ನಾವು ಕರುಣೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ಅರ್ಥ. ಯೇಸು ಕ್ರಿಸ್ತನು ಕರುಣೆ ಉಳ್ಳವರಾಗಿ ಬಡವರ ವಿಷಯದಲ್ಲಿ, ಅಂಗವಿಕಲರ ವಿಷಯದಲ್ಲಿ, ಅನಾಥರ ವಿಷಯದಲ್ಲಿ ತಾನು ಕನಿಕರಿಸಿ ಅವರಿಗೆ ಬೇಕಾದದನ್ನು ಮಾಡಿದ್ರು. ಯೇಸು ಕ್ರಿಸ್ತನು ಅರಣ್ಯದಲ್ಲಿ ಇದ್ದುಕೊಂಡು ಊಟ ಇಲ್ಲದಿರುವಂತವರಿಗೆ ಊಟವನ್ನು ಕೊಡಿ ಅಂತ ಹೇಳಿದ್ರು. ಪರಿಸಾಯನ ಮನೆಯಲ್ಲಿ ಊಟಕ್ಕೆ ಹೋಗಿ ಬಡವರು, ಊನವಾದವರು, ಕುಳ್ಳರು, ಕುಂಟರು ಇಂಥವ್ರಿಗೆ ಊಟ ಕೊಡಿ ಅಂತ ಹೇಳಿದ್ರು. ವಿಧವೆ ಗಂಡನನ್ನು ಕಳೆದುಕೊಂಡು, ಇದ್ದಂತ ಒಬ್ಬನೇ ಮಗನನ್ನು ಕಳೆದುಕೊಂಡು ನನ್ನ ಜೀವನ ಏನ್ ಮಾಡೋದು ಅಂತ ಅನ್ನುವಾಗ ಅವನಿಗೆ ಮಗನನ್ನ ಎದುರಿಸಿಕೊಟ್ಟು ತನ್ನ ಜೀವನಕ್ಕೆ ಒಂದು ಆಧಾರವನ್ನ ಕೊಟ್ಟರು. ಇವತ್ತು ನಾನು ನೀವು ಅದೇ ರೀತಿಯಾಗಿ ನಡೆಯುವಂತವರಾಗಿರಬೇಕು. ಆ ರೀತಿಯಾಗಿದ್ದೇವಾ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ಯೇಸು ಕ್ರಿಸ್ತನು ಆ ರೊಟ್ಟಿಯನ್ನ ಹೆಚ್ಚಿಗೆ ಮಾಡಿ ಅನೇಕರಿಗೆ ಹಂಚಿಕೊಡ್ತಾರೆ. ಅದೆಲ್ಲ ಹಂಚಿಕೊಟ್ಟ ನಂತರ ಅಷ್ಟಿಗೆ ಮುಗಿದೈತು ಬನ್ನಿ ಹೋಗೋಣ ಅಂತೆಲ್ಲ ಹೋಗ್ಬಿಡೋದಿಲ್ಲ. ಜನಗಳೆಲ್ಲ ತಿಂದು ಜನಗಳೆಲ್ಲ ಹೋಗ್ಬಿಡ್ತಾರೆ. ಆಮೇಲೆ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ಅವ್ರ ಶಿಷ್ಯರನ್ನು ನೋಡಿ ಎಲ್ಲವನ್ನು ಕೂಡಿಸ್ರಿ, ಜನಗಳು ತಿಂದು ಮಿಕ್ಕಿರುವ ಎಲ್ಲ ರೊಟ್ಟಿಗಳನ್ನು ಕೂಡಿಸ್ರಿ ಅಂತ ಹೇಳ್ತಾರೆ. ಅವಾಗ ಅದೇನು ಸೂಚಿಸುತ್ತೆ ಅಂತಂದ್ರೆ, ಆಹಾರವನ್ನ ನಾವು ವ್ಯರ್ಥ ಮಾಡಬಾರದು ಅನ್ನೋದು ಸೂಚಿಸುತ್ತೆ. ದೇವರು ನಮಗೆ ಆಹಾರ ಕೊಡ್ತಾರೆ, ಆದ್ರೆ ಆಹಾರವನ್ನ ನಾವು ಯಾವತ್ತೂ ವ್ಯರ್ಥ ಮಾಡಬಾರದು. ನಮಗೆ ಎಷ್ಟು ತಿನ್ನೋಕ್ ಸಾಧ್ಯನೋ ಅಷ್ಟು ತಗೊಂಡು ನಾವು ತಿನ್ಬೇಕು. ಆದ್ರೆ ಯಾವತ್ತು ತಿಂದಿರ ಬಿಸಾಕುವಂತ ಕೆಲಸವನ್ನ ಮಾಡಬಾರದು. ತುಂಬಾ ಜನ ಏನ್ ಮಾಡ್ತಾರೆ, ಅಡಿಗೆಗಳು ಮಾಡಿ ಬಿಸಾಕ್ತಾ ಇರ್ತಾರೆ, ಅದು ಮಹಾಪಾಪ. ಆದ್ರೆ ನಾವು ಬೇಡ ಅಂತ ಹೇಳಿ ಬಿಸಾಕಿರುವಂತ ತಿಪ್ಪೆಯಲ್ಲಿರುವಂತ ಅನ್ನವನ್ನು ತಗೊಂಡು ತಿನ್ನುವಂತ ಜನಗಳು ಸಹ ದೇಶದಲ್ಲಿದ್ದಾರೆ.
ನಾವು ಬೇಡ ಅಂತ ಬಿಸಾಕೋ ಅನ್ನ ಯಾರಿಗೂ ಬೇಕಾಗಿರುತ್ತೆ. ಆಗ ನಾವೇನ್ ಮಾಡ್ಬೇಕಂದ್ರೆ ಆಹಾರವನ್ನ ಯಾವತ್ತೂ ಸಹ ವ್ಯರ್ಥ ಮಾಡಬಾರ್ದು. ಒಂದ್ ವೇಳೆ ನೀವು ಆಹಾರ ವ್ಯರ್ಥ ಮಾಡೋರಾಗಿದ್ರೆ ಮನೆ ತರದ್ರಿ, ದೇವರು ಅದರಲ್ಲಿ ಸಂತೋಷ ಪಡೋದಿಲ್ಲ. ನಾವು ಆಹಾರ ವ್ಯರ್ಥ ಮಾಡೋದನ್ನ ದೇವರು ಇಷ್ಟಪಡೋದಿಲ್ಲ. ಒಂದ್ಸರಿ ಏನಾಗುತ್ತೆ ಅಂತಂದ್ರೆ, ಒಂದು ದೇವ ಭಕ್ತ ಇರ್ತಾನೆ. ಈ ದೇವ ಭಕ್ತನಿಗೆ ಏನಾಗುತ್ತೆ ಅಂದ್ರೆ ಒಂದು ಆಸೆ ಬರುತ್ತೆ, ನಾನ್ ದೇವ್ರನ್ನ ಒಂದು ಸಹ ಕರೆದು ನಮ್ಮ ಮನೆಗೆ ಅಡಿಗೆ ಮಾಡಿ ದೇವ್ರಿಗೆ ಊಟಕ್ಕೆ ಇಡಬೇಕು, ನಾನ್ ದೇವ್ರ ಜೊತೆ ಊಟ ಮಾಡ್ಬೇಕು ಅಂತ ಒಂದು ಆಸೆ ಬರುತ್ತೆ. ಯೇಸು ಕ್ರಿಸ್ತನ ಹೇಳ್ತಾರಲ್ಲ, ಈಗೋ ನಾನು ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಒಬ್ಬರು ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬಂದು ಅವನ ಜೊತೆ ಊಟ ಮಾಡ್ತೀನಿ ಅಂತ. ಸ್ವಾಮಿ, ನೀನ್ ನನ್ನ ಜೊತೆ ಬಂದು ನಮ್ಮ ಮನೇಲಿ ಊಟ ಮಾಡ್ಬೇಕು ಅಂತ ಇಂಥ ಒಂದು ದಿನದಲ್ಲಿ ನಾನು ಅಡಿಗೆ ಮಾಡಿರ್ತೀನಿ ಸ್ವಾಮಿ, ನೀನ್ ಬಂದು ನನ್ನ ಜೊತೆ ಊಟ ಮಾಡ್ಬೇಕು ಅಂತ ಅವ್ನು ತುಂಬಾ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಕೊನೆಗೆ ಏನಾಗುತ್ತೆ, ಅವ್ನು ತೀರ್ಮಾನ ಮಾಡ್ಕೊಂಡಿದ್ದ ದಿನ ಬರುತ್ತೆ. ಇವ್ನು ಬೆಳಿಗ್ಗೆನೆ ಎದ್ದು ಇವತ್ತು ಏಸಾಯಿ ಬರ್ತಾರೆ, ನಾವು ಊಟ ಮಾಡ್ತೇವೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆಳಗ್ಗೆನೆ ಎದ್ದು ಅಡಿಗೆ ಮಾಡ್ಬಿಟ್ಟು ಎಲ್ಲ ಇಟ್ಬಿಟ್ಟು ಟೇಬಲ್ ಮೇಲೆ ಕುತ್ಕೊಂಡು ಕಾಯ್ತಾ ಇರ್ತಾನೆ. ಬಾಗಿಲು ಮುಚ್ಚಿಬಿಟ್ಟು ಬಂದು ಏಸಾಯಿ ಬಾಗಿಲು ತರ್ತಾರೆ, ಒಳಗಡೆ ಕರೆದು ಊಟ ಕೊಡ್ಬೇಕು ಅಂತ ಇವ್ನು ಕಾಯ್ತಾನೆ. ಆಗೋ ಬಂದ್ಬಿಟ್ರು ಈಗೋ ಬಂದ್ಬಿಟ್ರು ಅನ್ಕೊಂಡು ಕಾಯ್ತಾ ಇರ್ತಾನೆ. ಯಾರು ಬರೋದೇ ಇಲ್ಲ, ಯಾರು ಬಾಗಿಲು ತಟ್ಟೋದು ಇಲ್ಲ. ಕೊನೆಗೆ ಬೆಳಿಗ್ಗೆ ನಾಷ್ಟ ಸಮಯ ಮುಗಿದೋಗಿ ಮಧ್ಯಾಹ್ನ ಊಟ ಸಮಯ ಬರ್ತಾ ಇರುತ್ತೆ. ಅವನು ಕಾಯ್ತಾನೆ ಇರ್ತಾನೆ, ಏನ್ ಸ್ವಾಮಿ ಬರಲೇ ಇಲ್ವಲ್ಲ, ಸರಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ಬೋದೇನ ಅಂತ ಕಾಯ್ತಾ ಇರ್ತಾನೆ. ಮಧ್ಯಾಹ್ನ ಊಟಕ್ಕೂ ಬರೋದಿಲ್ಲ. ಮಧ್ಯಾಹ್ನ ಹೋಗಿ ಸಾಯಂಕಾಲ ಹತ್ರ ಆಗ್ಬಿಡುತ್ತೆ, 4 ಗಂಟೆ ಆಗ್ಬಿಡುತ್ತೆ. ಏನ್ ದೇವ್ರು ಊಟಕ್ಕೆ ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡು ಕಾಯ್ತಾನೆ ಇರ್ತಾನೆ. ಕೊನೆಗೆ 4 ಗಂಟೆ ಹೋಗಿ ಸಾಯಂಕಾಲ 6 ಗಂಟೆ ಆಗ್ಬಿಡುತ್ತೆ. ಏನಪ್ಪ ಇಷ್ಟೊತ್ತಾದ್ರೂ ದೇವ್ರು ಬರ್ಲೇ ಇಲ್ವಲ್ಲ, ಏನ್ ಮಾಡೋದು, ದೇವ್ರೇ ಬೇಗ ಬಾಪ ಹೊಟ್ಟೆ ಸಿತಾಯ್ತೆ ಅಂತ ಕಾಯ್ತಾ ಇರ್ತಾನೆ. ಕೊನೆಗೆ 6 ಗಂಟೆಗೆ ಏನಾಗುತ್ತೆ, ಟಕು ಒಂದು ಶಬ್ದ ಬರುತ್ತೆ, ಬಾಗ್ಲು ಯಾರೋ ಬಡಿತಾರೆ. ಇವ್ರು ತುಂಬಾ ಖುಷಿ ಆಗ್ಬಿಡ್ತಾ, ದೇವ್ರು ಬಂದ್ಬಿಟ್ರು ನನ್ನ ಜೊತೆ ಊಟ ಮಾಡೋದಕ್ಕೆ ಅಂತ ಹೋಗ್ಬಿಟ್ಟು ಓಡೋಗಿ ಬಾಗಿಲು ತೆಗಿತಾನೆ. ಓಡೋಗಿ ಬಾಗಿಲು ತೆಗೆದ್ರೆ ಅಲ್ಲಿ ವಯಸ್ಸಾಗಿರುವಂತ ಒಂದು ಮುದುಕ ಭಿಕ್ಷುಕ, ಬಟ್ಟೆ ಎಲ್ಲ ಹರಿದೋಗಿರುತ್ತೆ, ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ. ಅವ್ನು ಬಂದು ಬಾಗಿಲು ತೆಗೆದು ನಿಂತ್ಕೊಂಡಿರ್ತಾನೆ. ಇವನ ಕೇಳ್ತಾನೆ, ಏನೇ ಬೇಕು ನನಗೆ ಅಂತ. ಅಣ್ಣ ಸ್ವಲ್ಪ ಊಟ ಕೊಡೋಣ ಅಂತಾನೆ. ಅವನೇ ಊಟ ಎಲ್ಲ ಇರಲ್ಲ, ಹೋಗಿ ಸಡಿಯ ಅಂತ ಅನ್ಬಿಟ್ಟು ಬೈದ್ ಕಳಿಸ್ಬಿಟ್ಟು ಬಾಗ್ಲಾಕ್ಬಿಡ್ತಾನೆ. ನಾನೇ ಇಲ್ಲಿ ಬೆಳಿಗ್ಗೆಯಿಂದ ಅಡಿಗೆ ಮಾಡಿ ಏಸಾಗಿ ಬರ್ತಾರೆ ಊಟ ಮಾಡೋಣ ಅಂತ ಹೊಟ್ಟೆ ಹಾಸ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ, ಈ ಭಿಕ್ಷಕ ಬೇರೆ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಾನೆ ಊಟ ಕೊಡೋ ಅಂತ ಅನ್ಬಿಟ್ಟು ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ಟು ಬಾಗ್ಲಾಕ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಆಮೇಲೆ ಕೊನೆಗೆ ಕಾಯ್ತಾನೆ ರಾತ್ರಿ 10 ಗಂಟೆ 11 ಗಂಟೆ ಕಾಯ್ತಾನೆ, ಯಾರು ಬರೋದಿಲ್ಲ. ಇವ್ರಿಗೆ ಬೇಜಾರಾಗಿ ಕಾದು ಹಂಗೆ ಮನೆ ನಿದ್ದೆ ಮಾಡ್ಬಿಡ್ತಾನೆ. ಕೊನೆಗೆ ದಿನ ಎಲ್ಲ ಹೊರಟೋಯ್ತು, ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆದ್ಮೇಲೆ ಬೇಜಾರಾಗ್ಬಿಡ್ತಾನೆ. ನಾನು ದೇವ್ರನ್ನ ಎಷ್ಟು ದಿನಗಳಿಂದ ಪ್ರಾರ್ಥನೆ ಮಾಡಿ, ಬಾ ಸ್ವಾಮಿ ಊಟ ಮಾಡೋಣ ನಮ್ಮ ಮನೆಗೆ ಅಂತ ಅಡಿಗೆ ರೆಡಿ ಮಾಡಿ ಕಾದಿದ್ರೆ ದೇವ್ರು ಬರಲೇ ಇಲ್ವಲ್ಲ ದಿನ ಪೂರ್ತಿ ಅಂತ ಮನಸ್ಸು ತುಂಬಾ ಬೇಜಾರಾಗ್ಬಿಡುತ್ತೆ. ಕೊನೆಗೆ ಏನ್ ಮಾಡ್ತಾನೆ, ದೇವ್ರ ನನ್ನ ಜೊತೆ ಮಾತಾಡೋರು ನಾನು ಬಿಡೋದಿಲ್ಲ ಅಂತ ಅನ್ಬಿಟ್ಟು ಹೋಗಿ ಏನ್ ಮಾಡ್ತಾನೆ, ಪ್ರಾರ್ಥನೆ ಶುರು ಮಾಡ್ತಾನೆ. ದೇವ್ರೇ, ನಾನು ಅಡಿಗೆ ಮಾಡಿ ನಿಲ್ಗೋಸ್ಕರ ಕಾಯ್ತಾ ಇದ್ರೆ ನೀನ್ ಬರ್ಲೇ ಇಲ್ವಲ್ಲ, ಯಾಕೆ ಸ್ವಾಮಿ ಅಂತ ಅನ್ಬಿಟ್ಟು ತುಂಬಾ ಆಸಕ್ತಿನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡ್ತಾನೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವ್ರ ಉತ್ತರ ಕೊಡೋದಿಲ್ಲ. ಕೊನೆಗೆ ಏನ್ ಮಾಡ್ತಾನೆ, ನಾನು ಏನೇ ಆದ್ರೂ ಬಿಡೋದಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೆ ಇರ್ತೇನೆ ಅಂತ ಸುಮಾರು ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ಆದ್ರೆ ಒಂದು ಸಮಯದಲ್ಲಿ ದೇವ್ರ ಮಾತಾಡೋ ಶಬ್ದ ಕೇಳಿಸುತ್ತೆ, ಮಗನೇ ಅಂತ ದೇವ್ರು ಮಾತಾಡ್ತಾರೆ. ಇವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ದೇವ್ರು ಮಾತಾಡ್ಬಿಟ್ರು, ನಾನು ಇವಾಗ ದೇವ್ರನ್ನ ಕೇಳೇ ಬಿಡ್ತೀನಿ, ಸ್ವಾಮಿ ನೀನ್ ಯಾಕೆ ಬಂದಿಲ್ಲ ಅಂತ ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು, ಸ್ವಾಮಿ ನಾನು ಅಡಿಗೆ ಮಾಡಿ ಕಾಯ್ತಾ ಇದ್ದೆ ದಿನ ಇಲ್ಲ, ನೀನ್ ಯಾಕೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮಗನೇ ನಾನು ಬಂದಿದ್ನಲ್ಲ ಅಂತ ಹೇಳ್ತಾರೆ. ಸ್ವಾಮಿ ನೀನ್ ಬಂದಿದ್ದ, ಯಾವಾಗ ಬಂದಿದೆ, ಬೆಲ್ಲೆ ಹೊಡೆದಿಲ್ಲ, ಬಾಗ್ಲೇ ತಟ್ಟಿಲ್ಲ, ನಾನು ಒಳಗಡೆ ಬಂದಿಲ್ಲ, ನೀನ್ ಬಂದಿಲ್ಲ ಸ್ವಾಮಿ, ಸುಮ್ನೆ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಇಲ್ಲ ಮಗನೇ, ನಾನು ಬಂದಿದ್ನಲ್ಲ, ಬಂದು ಬಾಗಿಲು ತಟ್ಟೆ, ನಾನು ಊಟ ಕೊಡು ಅಂತಂದೆ, ನೀನ್ ನನಗೆ ಊಟನೇ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಇವನ್ಗೆ, ಸ್ವಾಮಿ ನೀನ್ ಯಾವಾಗ ಬಂದೆ, ಯಾವಾಗ ಬಾಗಿಲು ತಟ್ಟೆ, ನಾನು ಯಾವಾಗ ನಿನ್ ಊಟ ಕೊಡಲ್ಲ ಅಂದೆ, ದೇವ್ರೆ ಏನ್ ಹೇಳ್ತಾ ಇದ್ದೆ ನೀನು ಅಂತ ಹೇಳ್ತಾನೆ. ಆಮೇಲಿಂದ ನೆನ್ನೆಲ್ಲ ಏನಾಯ್ತು ಜ್ಞಾಪಕ ಮಾಡ್ಕೋ ಅಂತ ದೇವ್ರು ಹೇಳ್ತಾರೆ. ಅವನು ಯೋಚನೆ ಮಾಡಿ, ಇಲ್ಲ ಸ್ವಾಮಿ ಯಾರು ಬಂದಿಲ್ಲ ಸ್ವಾಮಿ, ನೀನ್ ಬಂದಿಲ್ಲ ಸ್ವಾಮಿ. ಆದ್ರೆ ಒಬ್ಬ ವಯಸ್ಸಾಗಿರುವಂತ ಮುದುಕ ಭಿಕ್ಷಕ ಬಂದಿದ್ದ ಸಾಯಂಕಾಲ ಅನ್ನ ಬೇಕು ಅಂತ. ನಾನು ಅವ್ನಿಗೆ ಅನ್ನ ಕೊಟ್ರೆ ನಿನ್ಗೆ ಅನ್ನ ಇರಲ್ಲ ಅಂತ, ಇವಾಗ ಬೇಡ ಕೊಡಲ್ಲ ಅಂತ ಕಳಿಸ್ಬಿಟ್ಟೆ ಅವನ್ನ ಅಂತ ಹೇಳ್ತಾನೆ. ಆಗ ಯೋಚನೆ ಹೇಳ್ತಾರೆ, ಅವನ್ ನಾನೇ ಅಂತ ಹೇಳ್ತಾರೆ. ಅವನನ್ನ ನಾನೇ ಕಳಿಸಿದ್ದು, ನಿನ್ನ ಹೇಳ್ದಲ್ಲ ಬಂದ್ ನನ್ನ ಜೊತೆ ಊಟ ಮಾಡ್ಬೇಕು ಅಂತ, ಅದು ನಾನೇ ಅವನನ್ನು ಕಳಿಸಿದ್ದು. ನೀನು ಅವನಿಗೆ ಊಟ ಕೊಟ್ಟಿದ್ದರೆ ಅದು ನನಗೆ ಕೊಟ್ಟ ಹಾಗೆ, ಅವನ್ ಬಂದು ನಿನ್ ಮನೇಲಿ ತಿಂದಿದ್ರೆ ನಾನ್ ಬಂದು ತಿಂದ ಹಾಗೆ. ನೀನ್ ಅವ್ನಿಗೆ ಊಟ ಕೊಟ್ಟಿಲ್ವಲ್ಲ, ನೀನ್ ಅವ್ನಿಗೆ ಊಟ ಕೊಟ್ಟಿಲ್ಲ ಅನ್ನೋವಾಗ ನನಗೂ ಕೊಡ್ದಂಗ ಆಯ್ತು ಅಂತ ದೇವ್ರು ಹೇಳ್ತಾರೆ. ಆವಾಗ ಅವ್ನ ತಪ್ಪಿನ ಅರಿವಾಗುತ್ತೆ. ಏನಂದ್ರೆ ದೇವ್ರು ಊಟ ಕೊಡ್ಬೇಕಂದ್ರೆ ಹಸುವಿನಿಂದ ಇರುವಂತವ್ರಿಗೆ ಊಟ ಕೊಡ್ಬೇಕು. ಅವ್ರಿಗೆ ನಾವು ಊಟ ಕೊಟ್ರೆ ದೇವ್ರಿಗೆ ಊಟ ಕೊಟ್ಟಂಗೆ ಅಂತ ಸತ್ಯ ಅರ್ಥ ಮಾಡ್ಕೊಂಡು ಆಮೇಲೆ ದೇವ್ರನ್ನ ಕರೆದು ಊಟ ಇಡೋದನ್ನ ಬಿಟ್ಬಿಟ್ಟು ಅವನೇನ್ ಮಾಡ್ತಾನೆ, ಬಡವರಿಗೆ ಊಟ ಕೊಡೋಕೆ ಶುರು ಮಾಡ್ತಾನೆ. ಹಸಿವೆಗೊಂಡವ್ರ ವಿಷಯದಲ್ಲಿ
ನಾನು ನೀವು ಕರುಣೆ ಉಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ಹಸಿವೆಗೊಂಡವರ ವಿಷಯದಲ್ಲಿ ಕರುಣೆ ಉಳ್ಳವರಾಗಿದ್ರು. ಇವತ್ತು ನಾನು ನೀವು ಆ ರೀತಿಯಾಗಿದ್ದೇವಾ? ನಾವು ಯೋಚನೆ ಮಾಡಬೇಕು. ನಾವು ದೇವರ ವಾಕ್ಯವನ್ನು ಮುಂದುವರಿಸಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಯೇಸು ಕ್ರಿಸ್ತನು ಒಂದು ಸ್ಥಳದಲ್ಲಿ ಇದ್ದಾಗ ಒಂದು ಹುಡುಗಿನ ಓಡಿಸ್ಕೊಂಡು ಬರ್ತಾರೆ. ಓಡೋಡಿ ಬಂದು ಒಂದು ಹುಡುಗಿ ಯೇಸು ಸ್ವಾಮಿ ಪಾದದ ಹತ್ರ ಬಿದ್ದೋಗ್ತಾಳೆ. ಮತ್ತೆ ಆಕೆ ಹಿಂದುಗಡೆ ಒಂದು ಗುಂಪು ಜನ ಓಡೋಡಿ ಬರ್ತಾ ಇರ್ತಾರೆ. ಅವರೆಲ್ಲ ಕೈಯಲ್ಲಿ ಕಲ್ಲಿಡ್ಕೊಂಡಿರ್ತಾರೆ. ಕಲ್ಲಿಡ್ಕೊಂಡ್ಬಿಟ್ಟು, ಯೇಸುವೇ, ಇಗೋ ಈ ಹುಡುಗಿ, ಈ ಸ್ತ್ರೀ ವ್ಯಭಿಚಾರ ಮಾಡುವಾಗ ಸಿಕ್ಕಿಬಿದ್ಲು. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ತನಗೆ ಕಲ್ಲು ಹೊಡೆದು ಸಾಯಿಸ್ಬೇಕು, ನೀನೇನ್ ಹೇಳ್ತೀಯ ಹೇಳಿ ನೋಡೋಣ ಅಂತ ಯೇಸು ಕ್ರಿಸ್ತನ ಪ್ರಶ್ನೆ ಮಾಡ್ತಾರೆ. ಆಗ ಯೇಸು ಕ್ರಿಸ್ತನ್ ಏನ್ ಮಾಡೋದು? ಯೇಸು ಕ್ರಿಸ್ತನ್ ಏನ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಕೊನೆಗೆ ಅವ್ರು ಬಲವಂತ ಮಾಡಿ ಕೇಳ್ತಾನೆ ಇರ್ತಾರೆ. ಬಲವಂತ ಮಾಡಿ ಕೇಳಿ ಆಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಸರಿ ಆಯ್ತು ಅಂದ್ಬಿಟ್ಟು, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲವೋ ಅವ್ರು ಮೊದಲನೇ ಕಲ್ಲಾಕ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಕೊನೆಗೆ ಏನಾಗುತ್ತೆ, ಅವರೆಲ್ಲ ನಾವೇ ಪಾಪಿಗಳು ಅಂತ ಅರ್ಥ ಮಾಡ್ಕೊಂಡು ಯಾರು ಕಲ್ಲಾಗ್ತಾರ, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಕಲ್ಲನ್ನ ಬಿಸಾಕ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ. ಕೊನೆಗೆ ಆ ಸ್ತ್ರೀ ಮಾತ್ರ ಉಳಿರ್ತಾರೆ. ಯೇಸು ಕ್ರಿಸ್ತನ್ ಕೇಳ್ತಾರೆ, ಅಮ್ಮ, ನಿನಗೆ ಯಾರು ಶಿಕ್ಷೆ ಕೊಡ್ಲಿಲ್ವಾ ಅಂತ. ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ನಾನು ಕೂಡ ನಿನ್ಗೆ ಶಿಕ್ಷೆ ಕೊಡೋದಿಲ್ಲ, ಹೋಗು ಮತ್ತೆ ಪಾಪ ಮಾಡ್ಬೇಡ ಅಂತ ಯೇಸು ಕ್ರಿಸ್ತನು ಆ ಸ್ತ್ರೀಯನ್ನ ಕಳುಹಿಸಿ ಬಿಡೋದನ್ನ ನಾವು ಕಾಣ್ತೀವಿ. ಅಲ್ಲಿ ಆ ಸ್ತ್ರೀಗೆ ಕಲ್ಲನ್ನು ಹೊಡೆಯುವಂತ ಯೋಗ್ಯತೆ ಆ ವ್ಯಕ್ತಿಗಳಿಗೆ ಯಾರಿಗೂ ಇಲ್ಲ. ಕಾರಣ ಎಲ್ಲರೂ ಪಾಪ ಮಾಡಿದ್ದಾರೆ. ಆ ಯೋಗ್ಯತೆ ಯಾರಿಗಾರು ಒಬ್ರಿಗಿತ್ತು ಅಂದ್ರೆ ಅದು ಯೇಸು ಕ್ರಿಸ್ತನ ಮಾತ್ರ. ಕಾರಣ ತನ್ನಲ್ಲಿ ಪಾಪ ಇಲ್ಲ. ಬೇಕಾದ್ರೆ ತಾನು ಕಲ್ಲೊಡೆದು ಆಕೆಯನ್ನು ಸಾಯಿಸ್ಬೋದು. ಆದ್ರೆ ಆತನ ಆ ಕೆಲಸ ಮಾಡಿಲ್ಲ. ಕಾರಣ ಕನಿಕರ. ಆತನೇನ್ ಮಾಡ್ದ ಅಂದ್ರೆ, ಕಲ್ಲೊಡೆದು ಸಾಯಿಸಲಿಲ್ಲ, ಬೇರೆ ಯಾರು ನಿಂಗೆ ಶಿಕ್ಷೆ ಕೊಡ್ಲಿಲ್ಲ, ನಾನು ಸಹ ಕೊಡೋದಿಲ್ಲ, ಮತ್ತೆ ಪಾಪ ಮಾಡ್ಬೇಡ ಹೋಗು ಅಂತ ಕಳುಹಿಸಿ ಬಿಡೋದನ್ನ ನಾವು ಕಾಣ್ತೇವೆ. ಅಲ್ಲಿ ಆತನ ತೋರಿಸಿದೇನು? ಕನಿಕರ. ನ್ಯಾಯಯುತವಾಗಿ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ತಾನು ಕಲ್ಲೊಡೆದು ಸಾಯಿಸಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಅಂತಂದ್ರೆ, ತನ್ನ ಕನಿಕರದಿಂದ, ಕರುಣೆಯಿಂದ ತನ್ನನ್ನು ಕ್ಷಮಿಸಿ ತನ್ನನ್ನ ಕಳುಹಿಸಿಬಿಟ್ಟರು. ಯೇಸು ಕ್ರಿಸ್ತನ ಒಂದ್ಸರಿ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎನ್ನುವ ಮಾತನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದು ಏನು? ಅದು ಇದೆ. ಯಜ್ಞದ ಪ್ರಕಾರ, ನಿಯಮದ ಪ್ರಕಾರ ತಾನು ಕಲ್ಲೊಡೆದು ಸಾಯಿಸಬೇಕು. ಆದ್ರೆ ದೇವರಿಗೆ ಯಜ್ಞಕ್ಕಿಂತಲೂ ಕರುಣೆಯೇ ಬೇಕು. ಅದರಿಂದ ತಾನೇನ್ ಮಾಡಿದ್ರು? ಕಲ್ಲೊಡೆದು ತನ್ನನ್ನು ಸಾಯಿಸ್ತಾರ, ಕರುಣಿಸಿ ತನ್ನನ್ನು ಕ್ಷಮಿಸಿ ಕಳುಹಿಸಿಬಿಟ್ಟರು. ಮತ್ತೆ ಪಾಪ ಮಾಡಬೇಡ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪಾಪಿಗಳನ್ನ ಕರುಣಿಸುವವನಾಗಿದ್ದನು. ಯೇಸು ಕ್ರಿಸ್ತನು ಮೊದಲಾಗಿ ರೋಗಿಗಳನ್ನ ಕರುಣಿಸಿದನು. ಯೇಸು ಕ್ರಿಸ್ತನು ಹಸಿದವರನ್ನ ಕರುಣಿಸಿದನು. ಯೇಸು ಕ್ರಿಸ್ತನು ಪಾಪವನ್ನು ಮಾಡಿದವರನ್ನ ಕರುಣಿಸಿ ಅವರ ಪಾಪವನ್ನು ಕ್ಷಮಿಸಿದನು. ಹಲ್ಲೆಲೂಯಾ. ನಾನು ನೀವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸಬೇಕನ್ನೋದನ್ನ ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ದೇವರ ವಾಕ್ಯದಲ್ಲಿ ಗಮನಿಸುವಾಗಲೆಲ್ಲ ಅನೇಕ ಕಡೆಗಳಲ್ಲಿ ನೀವು ಮತ್ತೊಬ್ಬರ ತಪ್ಪನ್ನು ಕ್ಷಮಿಸಿರಿ, ನೀವು ಮತ್ತೊಬ್ಬರನ್ನ ಕ್ಷಮಿಸಿರಿ, ನೀವು ಮತ್ತೊಬ್ಬರನ್ನ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿ ನಿಮ್ಮ ತಂದೆ ನಿಮ್ಮನ್ನ ಕ್ಷಮಿಸುವುದಿಲ್ಲ. ಆದ್ರೆ ನೀವು ಮತ್ತೊಬ್ಬರನ್ನ ಕ್ಷಮಿಸಿದರೆ ಪರಲೋಕದ ತಂದೆ ನಿಮ್ಮನ್ನ ಕ್ಷಮಿಸ್ತಾರೆ ಅಂತ ಅನೇಕ ಸ್ಥಳಗಳಲ್ಲಿ ಅವ್ರು ಹೇಳುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಇನ್ನೊಂದು ಸಮಯದಲ್ಲಿ ಇನ್ನೊಂದು ಸಾಮ್ಯವನ್ನ ಹೇಳ್ತಾರೆ. ಆ ಸಾಮ್ಯದಲ್ಲಿ ಒಂದು ದೊಡ್ಡ ರಾಜ ಕೋಟ್ಯಾನು ರೂಪಾಯಿ ಸೇವಕನಿಗೆ ಸಾಲ ಕೊಟ್ಟಿರ್ತಾನೆ. ಅವನು ಕೊಡುವಂತ ಬಲವಂತ ಮಾಡುವಾಗ, ಸ್ವಾಮಿ ನನಗೆ ಅವಕಾಶ ಕೊಡು, ನಾನು ಮತ್ತೆ ಕೊಡ್ತೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಗೋಳಾಡುವಾಗ ಕನಿಕರಿಸಿ ಬಿಟ್ಬಿಡ್ತಾನೆ. ಸರಿ ಹೋಗಿ ಏನು ಕೊಡ್ಬೇಡ, ನಿಮ್ಗೆ ತುಂಬಾ ಸಾಲಗಾರನಾಗಿದೆ. ಆದ್ರೆ ಅವನೇನ್ ಮಾಡ್ತಾನೆ, ಅವನಿಗೆ ಯಾರೋ ಒಬ್ಬ 100 ರೂಪಾಯಿ ಕೊಡ್ಬೇಕಾಗಿರುತ್ತೆ. ಆದ್ರೆ ಅವನೋಗಿ ಏನ್ ಮಾಡ್ತಾನೆ, ಇವನು ಕತ್ತಬಿಟ್ಟು ಇಟ್ಕೊಂತಾನೆ. ಕತ್ತಿ ಸಿಗ್ತಾನೆ, ನಾನು 100 ರೂಪಾಯಿ ಕೊಡು ಅಂತ ಅನ್ಬಿಟ್ಟು. ಅವ್ನು ಕೊಡೋದಕ್ಕಾಗೋದಿಲ್ಲ, ನಂಗೆ ಇನ್ನೂ ಸಮಯ ಅವಕಾಶ ಕೊಡು ಅಂತ ಅನ್ನೋವಾಗ ಅವ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿಸ್ತಾನೆ. ಇದನ್ನು ನೋಡುವಂತ ಬೇರೆ ಸೇವಕರು ಏನ್ ಮಾಡ್ತಾರೆ, ರಾಜನಿಗೆ ಹೇಳ್ತಾರೆ, ರಾಜ ಆ ಕೋಟ್ಯಾಂತರ ರೂಪಾಯಿ ಸಾಲ ಇದ್ದವನ್ನ ನಿಂಗೆ ಕ್ಷಮಿಸ್ದಲ್ಲ. ಆದ್ರೆ ಅವನೇನ್ ಮಾಡ್ದ ಅಂತಾರೆ, 100 ರೂಪಾಯಿ ಅವ್ನು ಸಾಲ ಕೊಡ್ಬೇಕಾದ್ರೆ ಕ್ಷಮಿಸ್ಲಿಲ್ಲ, ಅವ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿಸ್ಬಿಟ್ಟಿದ್ದಾನೆ ಅಂತ ಅನ್ನುವಾಗ ಈ ರಾಜ ಅವನನ್ನ ಮತ್ತೆ ಕಳಿಸಿ, ನಾನ್ ನಿನಗೆ ಕೋಟ್ಯಾಂತರ ರೂಪಾಯಿ ಸಾಲ ಬಿಟ್ಟು ಬಿಟ್ಟನಲ್ಲ, ನಾನು ನಿನ್ನನ್ನು ಕರುಣಿಸಿ ನಿನ್ನನ್ನು ಕನಿಕರಿಸಿ ಬಿಟ್ಟು ಬಿಟ್ಟ ಹಾಗೆ ನಿನಗೂ ಸಾಲವನ್ನು ಕೊಡಬೇಕಾಗಿತ್ತು, ನಿನ್ ಕನಿಕರಿಸಬೇಕಾಗಿತ್ತು, ಕರುಣಿಸಬೇಕಾಗಿತ್ತು. ಆದ್ರೆ ನೀನ್ ಯಾಕೆ ಆ ಕೆಲಸ ಮಾಡಿಲ್ಲ ಅಂತ ಹೇಳಿ, ಈಗ ನೀನ್ ನನ್ನ ಸಾಲ ತೀರಿಸೋವರೆಗೂ ನೀನ್ ಜೈಲಿಗೆ ಹೋಗು ಅಂತ ಅವನನ್ನ ಸೆರೆಗೆ ಹಾಕಿಸುವಂತದನ್ನ ನಾವು ಕಾಣ್ತೀವಿ. ಅಲ್ಲಿ ಯೇಸು ಕ್ರಿಸ್ತನು ದುಡ್ಡಿನ ವಿಷಯವಾಗಿ ಮಾತಾಡಿಲ್ಲ. ಅವ್ರು ಅದನ್ನ ಹೇಳಿದ ವಿಷಯ ಬಂದು ನಮಗೆ ವಿರುದ್ಧವಾಗಿ ತಪ್ಪನ್ನ ಮಾಡುವಂತವ್ರನ್ನ ನಾವು ಕ್ಷಮಿಸುವವರಾಗಿರಬೇಕು ಅನ್ನೋದನ್ನ ಆ ಒಂದು ಉದಾಹರಣೆ ಮುಖಾಂತರ ಅವ್ರು ತೋರಿಸ್ಕೊಟ್ರು. ಹಂಗಾದ್ರೆ ಅರ್ಥ ಏನು? ನಿನಗೆ ವಿರುದ್ಧವಾಗಿ ನಿನ್ನ ಸಹೋದರ 100 ತಪ್ಪು ಮಾಡಿರ್ಬೋದು,
ಆದ್ರೆ ನೀನು ದೇವ್ರ ವಿರುದ್ಧವಾಗಿ ಕೋಟಿ ತಪ್ಪು ಮಾಡಿದೀಯ. ನೀನು ದೇವರ ವಿರುದ್ಧವಾಗಿ ಮಾಡಿದ ಕೋಟಿ ತಪ್ಪುಗಳನ್ನ ದೇವ್ರು ಕ್ಷಮಿಸ್ತಿರುವಾಗ, ನಿನಗೆ ವಿರುದ್ಧವಾಗಿ 100 ತಪ್ಪು ಮಾಡಿದ ನಿನ್ನ ಸಹೋದರನ ನಿನ್ ಕ್ಷಮಿಸೋದಕ್ಕಾಗೋದಿಲ್ವಾ? ನೀನ್ ಕ್ಷಮಿಸು. ನೀನ್ ಹೇಳ್ಬೋದು, ಅವ್ನು 100 ತಪ್ಪು ಮಾಡಿದ, ನನ್ನ ವಿರುದ್ಧ ನಾನೇನ್ ಮಾಡ್ಲಿ ಅಂತ ನೀನ್ ಹೇಳ್ಬೋದು. ಆದ್ರೆ ನೀನು ದೇವ್ರ ವಿರುದ್ಧವಾಗಿ ಕೋಟಿ ತಪ್ಪು ಮಾಡಿದೀಯ, ಅದಕ್ಕೆ ದೇವ್ರೇನ್ ಮಾಡ್ಬೇಕು? ನೀನ್ ದೇವ್ರ ವಿರುದ್ಧವಾಗಿ ಕೋಟಿ ತಪ್ಪು ಮಾಡಿರುವಾಗ ದೇವ್ರು ಕ್ಷಮಿಸಿರ್ತಾನೆ. ಆಗ ನೀನ್ 100ನ್ನೇ ಯಾಕೆ ಕ್ಷಮಿಸೋದಿಲ್ಲ? ಕ್ಷಮಿಸು ಅಂತ ಆ ಉದಾಹರಣೆನ ಅವ್ರು ಕೊಟ್ರು. ಅಂದ್ರೆ ಮನುಷ್ಯರು ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿರ್ಬೋದು, ಆದ್ರೆ ನಾವು ದೇವ್ರ ವಿರುದ್ಧವಾಗಿ ಮಾಡಿರೋ ತಪ್ಪನ್ನ, ಮನುಷ್ಯರು ನಮಗೆ ವಿರುದ್ಧವಾಗಿ ಮಾಡಿರೋ ತಪ್ಪನ್ನ ಒಂದಕ್ಕೊಂದು ನಾವು ಅಳತೆ ಮಾಡಿದ್ರೆ ನಾವು ಕೋಟಿ ಎಷ್ಟು ಮಾಡಿರ್ತೇವೆ, ಮನುಷ್ಯರು ಕೆಲ 100ಗಳಷ್ಟು ಮಾತ್ರ ಮಾಡಿರ್ತಾರೆ. ಆಗ ದೇವರು ನಮಗೆ ಕೋಟಿಯಷ್ಟು ಕ್ಷಮಿಸಿದ್ದಾರೆ ಅಂತಂದ್ರೆ ನಾವು ಕೆಲ 100ಗಳಷ್ಟು ಕ್ಷಮಿಸಲೇಬೇಕು. ಅದನ್ನ ದೇವರು ಅದ್ರ ಮುಖಾಂತರ ನಮಗೆ ತೋರಿಸ್ಕೊಟ್ರು. ಯೇಸು ಕ್ರಿಸ್ತನು ಕರುಣೆಯುಳ್ಳವರಾಗಿ ಮತ್ತೊಬ್ಬರು ಮಾಡಿದ ಪಾಪವನ್ನು ಕ್ಷಮಿಸಿದನು. ಶಿಲುಬೆಯ ಮೇಲಿರುವಾಗಲೂ ಸಹ ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಆತನ ಪ್ರಾರ್ಥನೆ ಮಾಡಿದನು. ಕೇವಲ ಆವತ್ತು ಅವರನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲ, ಇವತ್ತು ನನ್ನನ್ನ ನಿಮ್ಮನ್ನು ಸಹ ಅವರು ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನ ಕ್ಷಮಿಸಿ ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕಂತ ಹೇಳಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನೊಬ್ಬರನ್ನ ಯಾರು ಕ್ಷಮಿಸ್ತಾರೆ ಅಂದ್ರೆ ಕರುಣೆಯುಳ್ಳವರು ಮಾತ್ರ. ಕರುಣೆಯುಳ್ಳವನು ಮಾತ್ರನೇ ಬೇರೆಯವ್ರನ್ನ ಕ್ಷಮಿಸುವುದಕ್ಕೆ ಸಾಧ್ಯ. ಕರುಣೆ ಇಲ್ಲದಿರುವಂತವನು ಹಠ ಹಿಡಿತಾನೆ. ಅವನೇನ್ ಮಾಡಿದಾನೆ ಗೊತ್ತಾ? ಅವ್ನ್ ಮಾಡಿದ ದ್ರೋಹ ಎಂತ ಗೊತ್ತಾ? ಅವ್ನ್ ಮಾಡಿರೋ ಕೆಲಸ ಎಂತ ಗೊತ್ತಾ? ಅವ್ನ್ ಮಾಡಿರುವಂತ ಈ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಕರುಣೆಯುಳ್ಳವನು ಅವನ್ ತಪ್ಪು ಮಾಡಿದ್ದಾನೆ, ಅವ್ನು ನನಗೆ ವಿರುದ್ಧ ದ್ರೋಹ ಮಾಡಿದ್ದಾನೆ, ಅವ್ನು ನನಗೆ ಅನ್ಯಾಯ ಮಾಡಿದ್ದಾನೆ, ಆದ್ರೂ ಪರವಾಗಿಲ್ಲ, ಅವನನ್ನು ಕ್ಷಮಿಸಿ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಸೊಲೊಮೋನ ರಾಜನ ಕಾಲದಲ್ಲಿ ಒಂದು ವಿಚಾರ ಅವ್ರ ಮುಂದೆ ಬರುತ್ತೆ. ಏನಂದ್ರೆ ಇಬ್ಬರು ಸ್ತ್ರೀಯರು ಬರ್ತಾರೆ, ಬಂದು ಕೈಯಲ್ಲಿ ಒಂದು ಮಗು ಹಿಡಿದಿದ್ದಾರೆ. ಈ ಸ್ತ್ರೀ ಈ ಮಗು ನಂದು ಅಂತ, ಆ ಸ್ತ್ರೀ ಈ ಮಗು ನಂದು ಅಂತ. ಇವಾಗ ಇದು ಯಾರ ಮಗು ಹೆಂಗ್ ತಿಳ್ಕೊಳ್ಳೋದು? ಸೊಲೊಮೋನ ಏನ್ ಮಾಡ್ತಾನೆ, ನನಗೊಂದು ಕತ್ತೆಯನ್ನು ಕೊಡಿರಿ, ಆ ಮಗುವನ್ನು 2 ತುಂಡಾಗಿ ನಾನು ತುಂಡರಿಸ್ತೇನೆ, ಒಂದ್ ತುಂಡು ಆಕೆ ಕೊಡಿ, ಒಂದ್ ತುಂಡು ಈಕೆ ಕೊಡಿ, ಇಬ್ರು ನನ್ ಮಗು ಅಂತಾರೆ, ಇಬ್ರು ನನ್ನ ತುಂಡು ತಗೊಂಡೋಗ್ಲಿ ಅಂತ ಹೇಳ್ಬಿಡ್ತಾನೆ. ಇದನ್ನು ಕೇಳಿದಾಗ ಆ ಮಗು ತಾಯಿ ಅಲ್ಲದಿರುವ ಆಕೆ ಏನ್ ಮಾಡ್ತಾಳೆ, ಹಂಗೆ ಆಗ್ಲಿ, ಮಗು ಅವಳಿಗೂ ಬೇಡ ನನಗೂ ಬೇಡ, 2 ತುಂಡಾಗ್ಲಿ ಮಗು ಅಂತ ಹೇಳ್ತಾಳೆ. ಆದ್ರೆ ಆ ಮಗುವನ್ನ ಹೆತ್ತವಳು ಅವಳ ಕರುಳು ಚುರುಕಂದು, ಅಯ್ಯೋ ನನ್ನ ಮಗು ಕತ್ತರಿಸಲ್ಪಡುತ್ತಲ್ಲ ಅಂತ ಹೇಳಿ, ಸ್ವಾಮಿ ಆ ರೀತಿ ಮಾಡಬೇಡ, ಆ ಮಗು ಅವಳಿಗೆ ಇರಲಿ, ಅದನ್ನು ತುಂಡು ಮಾಡಬೇಡ ಅಂತ ಹೇಳ್ತಾಳೆ. ಏನಕ್ಕೆ ಅವಳ ಮಾತು ಹೇಳಿದ್ಲು? ಕರುಣೆಯಿಂದ ತಾನು ಉಂಟು ಮಾಡಿದಂತ ಮಗು ಸಂಹರಿಸಲ್ಪಡುತ್ತಲ್ಲ ಅಂತ ಹೇಳಿ ಕರುಣೆಯಿಂದ ದೇವರ ಆ ಮಗು ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಬದುಕಿರೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ, ಎಲ್ಲ ಒಂದ್ ಕಡೆ ಅದು ಬೆಳೆಯುತ್ತೆ, ಅದನ್ನ ನೋಡಿ ನನ್ನ ಮಗುವನ್ನು ಸಂತೋಷ ಪಡ್ತೇನೆ, ಆದ್ರೆ ಅದನ್ನ ಕೊಲೆ ಮಾಡಬೇಡ ಅಂತ ಹೇಳ್ತಾಳೆ. ಆದ್ರೆ ಹೆರದೇ ಇರುವಂತವಳಿಗೆ ಆ ಕರುಣೆ ಇಲ್ಲ. ಹೆರದೇ ಇರುವಂತವ್ರಿಗಿಲ್ಲ ಅಂದ್ರೆ ನನ್ನ ಮಗನೂ ಸತ್ತಾಯ್ತು, ಇವಳ ಮಗನೂ ಸತ್ತೋಗ್ಲಿ, ಅದನ್ನ ತುಂಡು ಮಾಡು ಅಂತ ಹೇಳಿದ್ರು. ಕರುಣೆ ಉಳ್ಳವನು ಕ್ಷಮಿಸ್ತಾನೆ, ಕರುಣೆ ಇಲ್ಲದವನು ಹಾಳು ಮಾಡ್ತಾನೆ. ಕರುಣೆ ಉಳ್ಳವನು ಬಿಟ್ಟು ಕೊಡ್ತಾನೆ, ಕರುಣೆ ಇಲ್ಲದವನು ನ್ಯಾಯವನ್ನು ಮಾತಾಡ್ತಾನೆ. ದೇವರು ಕರುಣೆ ಉಳ್ಳವರಾಗಿರೋದ್ರಿಂದ ನನ್ನನ್ನು ನಿಮ್ಮನ್ನು ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ಚಿಕ್ಕ ಹುಡುಗ ತಂದೆಯ ಬಳಿಯಲ್ಲಿ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ದೂರ ದೇಶಕ್ಕೆ ಹೊರಟು ಹೋದ, ಎಲ್ಲವನ್ನ ಹಾಳು ಮಾಡ್ಕೊಂಡ. ಆದ್ರೆ ಕೊನೆಗೆ ಮತ್ತೆ ಹಿಂತಿರುಗಿ ಬಂದ. ತಂದೆಯೇ ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದೆ ಅಂತ ಅನ್ಕೊಂಡು ಬಂದ. ಆಗ ತಂದೆ ಏನು ಮಾಡಿದ್ರು? ತಂದೆಯೇ ನ್ಯಾಯವನ್ನು ತೀರಿಸಿದ್ರ ಅಥವಾ ಕರುಣೆಯನ್ನು ತೋರಿಸಿದ್ರ? ತಂದೆ ನ್ಯಾಯವನ್ನು ತೀರಿಸಿದ್ರೆ ಅವನನ್ನ ಸೆರೆಗೆ ಹಾಕ್ಬೇಕಾಗಿತ್ತು. ಆಸ್ತಿನ ತಗೊಂಡು ಹೋಗಿ ಪಾಪಿಸ್ತರ ಸಂಗಡ ಸೇರಿ ಎಲ್ಲ ತಿಂದು ಗುಡಿದು ಹಾಳು ಮಾಡಿ ಈಗ ಬಂದಿದ್ದಾನೆ, ಅವನು ತಗೊಂಡೋಗಿ ಸೆರೆಗೆ ಹಾಕ್ರಿ ಅಂತ ಸೆರೆಗೆ ಹಾಕಿಸ್ಬೇಕಾಗಿತ್ತು. ಆದ್ರೆ ತಂದೆ ನ್ಯಾಯವನ್ನು ತೀರಿಸಲಿಲ್ಲ, ಕರುಣೆಯನ್ನು ತೋರಿಸ್ದ. ಮಗನೇ ನೀನ್ ಕೆಟ್ಟು ಹೋಗಿದ್ದೆ, ಆದ್ರೆ ಈಗ ಒಳ್ಳೆಯವನಾಗಿದ್ದೆ ಬಾ ಅಂತ ಹೇಳಿ ಅವನಿಗೆ ನಿಲುವಂಗಿನ ತೊಡಿಸಿ ಅವನಿಗೆ ಆಭರಣಗಳಿಟ್ಟು ಅವನನ್ನು ಕುಳ್ಳಿರಿಸೋದನ್ನು ನಾವು ಕಾಣ್ತೇವೆ. ದೇವರು ನಮಗೆ ಕರುಣೆಯನ್ನು ತೋರಿಸಿದ್ದಾರೆ. ನಾನು ನೀವು ಸಹ ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸಿ ಮತ್ತೊಬ್ಬರನ್ನ ಕ್ಷಮಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ಮತ್ತೊಬ್ಬರನ್ನ ಕ್ಷಮಿಸುವಂತ ಮನಸ್ಸು ನಮ್ಮಲ್ಲಿ ಇದೆಯಾ? ಮತ್ತೊಬ್ಬರು ನಮಗೆ ಮಾಡಿದಂತ ಅಪಕಾರಕ್ಕೆ ನಾವು ಅಪಕಾರವನ್ನು ಮಾಡದೆ ಹೋಗ್ಲಿ ಬಿಡು, ಅವ್ರೇನೋ ಬುದ್ಧಿ ಇಲ್ದಿರ ಮಾಡಿದ್ರು, ನಾವು ಹಂಗ್ ಮಾಡಬಾರದು. ಅವ್ರು ನಮಗೆ ಕೆಟ್ಟದ್ ಮಾಡಿರ್ಬೋದು, ಆದ್ರೆ ನಾವು ಅವ್ರು ಒಳ್ಳೇದೇ ಮಾಡೋಣ, ದೇವ್ರು ನಮಗೆ ಒಳ್ಳೇದ್ ಮಾಡ್ತಾರೆ ಅನ್ನೋ ಮನಸ್ಥಿತಿಲಿ ನಾವು ಬದುಕ್ತಾ ಇದ್ದೇವಾ? ಆದ್ರೆ ನಾವು ಬದುಕ್ತಾ ಇದ್ರೆ ನಾವು ಕರುಣೆ ಉಳ್ಳವರು.
ಹಲ್ಲೆಲೂಯಾ. ನಾವು ಹಸಿದಾಗ ಅವ್ರು ಊಟ ಕೊಡದೇ ಇರಬಹುದು, ನಾವು ದಾಹಗೊಂಡಾಗ ಅವ್ರು ನೀರು ಕೊಡದೇ ಇರಬಹುದು. ಆದ್ರೆ ಅವರು ಹಸಿವುಗೊಂಡಾಗ, ಅವರು ದಾಹಗೊಂಡಾಗ ನಾವು ಊಟ ಕೊಡಲೇಬೇಕು, ನೀರನ್ನ ಕೊಡಲೇಬೇಕು. ಅವನೇ ಕರುಣೆ ಉಳ್ಳವನು, ಕ್ಷಮಿಸುವವನು ಕರುಣೆ ಉಳ್ಳವನು. ಯೇಸು ಕ್ರಿಸ್ತನು ಕರುಣೆ ಉಳ್ಳವರಾಗಿ ಪಾಪಿಗಳನ್ನ ಕ್ಷಮಿಸಿದ್ರು, ಮತ್ತೊಬ್ಬರ ತಮ್ಮಗಳನ್ನ ಕ್ಷಮಿಸಿದ್ರು. ತನ್ನ ಶಿಷ್ಯಂದರು ಎಲ್ಲ ಹೊಡೋಗ್ಬಿಡ್ತಾರೆ. ಪೇತ್ರ ಇದನ್ನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಅನುಭವಿಸಿದ ನಂತರ ಮತ್ತೆ ಎದ್ದು ಬಂದು ಅವ್ರ ಮಧ್ಯದಲ್ಲಿ ಮುಂದೆ ನಿಂತ್ಕೊಂಡು, ಏಯ್ ಪೇತ್ರ, ಎಂತ ಕೆಲಸ ಮಾಡ್ತಾನೆ ನೀನು, ನನ್ಗೆ ಗೊತ್ತಿಲ್ಲ ಅಂತ 3 ಸಲ ಹೇಳಿದಲ್ಲ ನೀನು ಅಂತ ಅನ್ಕೊಂಡು ಬೈತಾ ಇದ್ರ. ಬೇರೆ ಶಿಷ್ಯರಿಗೆ ಎಲ್ಲರೂ ಹೋಗಿದ್ರೆ, ಎಲ್ಲ ಓಡೋಗ್ಬಿಟ್ರಲ್ಲ, ಒಬ್ರು ಕಾಣಿಸ್ತೀರಾ? ನಿಮ್ಮನ್ನೆಲ್ಲ ನನ್ನ ಶಿಷ್ಯನ ಇಟ್ಕೊಂಡಲ್ಲ, ನನ್ನ ತಪ್ಪು ಅಂತ ಅನ್ಕೊಂಡು ಅವ್ರಿಗೆಲ್ಲ ಬೈಕೊಂಡಿದ್ರ. ಯೇಸು ಕ್ರಿಸ್ತನು ಶಿಲುಬೆಯ ಮರಣ ಹೊಂದಿ ಮತ್ತೆ ಎದ್ದು ಬಂದ ನಂತರ ಹಿಂದಿನದನ್ನ ಯಾರ ಬಳಿಯಲ್ಲಿ ಏನು ಮಾತಾಡಲಿಲ್ಲ. ಪೇತ್ರನ ಹತ್ರ ಯಾವತ್ತೂ ಸಹ, ಪೇತ್ರನೇ ನೀ ನನ್ನನ್ನು ಅರಿಯೆಂಬುದಾಗಿ ಹೇಳಿದೆಯಲ್ಲ ಅಂತ ಮತ್ತೆ ಹೇಳಲಿಲ್ಲ. ಆದ್ರೆ ನನ್ನನ್ನು ಪ್ರೀತಿಸ್ತೀಯ ಪೇತ್ರನೇ ಅಂತ ಕೇಳಿದ್ರು. ಬೇರೆ ಅಪೊಸ್ತಲರನ್ನೆಲ್ಲ ಎಲ್ಲ ಓಡೋಗ್ಬಿಟ್ರಲ್ಲ ಅಂತ ಯಾವತ್ತೂ ಅಂದಿಲ್ಲ. ನಿಮಗೆ ಸಮಾಧಾನವಾಗಲಿ, ನಾನು ನಿಮ್ ಜೊತೆ ಇದ್ದೀನಿ, ನಾನು ಜೀವಂತವಾಗಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಮತ್ತೆ ಅವ್ರು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಹಿಂದೆ ಅವ್ರು ಏನ್ ಮಾಡಿದ್ರು ಅದನ್ನ ದೇವ್ರಿಗೆ ಕ್ಷಮಿಸಿ ಮರೆತು ಬಿಟ್ಬಿಟ್ರು. ಆದ್ರೆ ಮುಂದೆ ಏನ್ ಮಾಡಬೇಕು ಅದನ್ನ ಹೇಳ್ಕೊಟ್ರು. ಹಲ್ಲೆಲೂಯಾ. ನಾವೇನ್ ಮಾಡ್ತೇವೆ? ಎಷ್ಟು ವರ್ಷ ಆದ್ರೂ ನೀನ್ ಅವತ್ತು ಹಂಗಂದೆ, ನೀನ್ ಅವತ್ತು ಹಂಗ್ ಮಾಡ್ದೆ, ನೀನ್ ಮಾಡಿ ಸರಿನಾ ಅಂತ 20 ವರ್ಷಕ್ಕೆ ಮುಂಚೆ ಮಾಡಿದ್ದನ್ನ ಇವತ್ತು ಹೇಳ್ತಾ ಇರ್ತೀವಿ. ಅರೆ ಯೇಸು ಕ್ರಿಸ್ತನ 3 ದಿವಸ ಮುಂಚೆ ಅವ್ರು ಮಾಡಿದ್ದನ್ನ ಮತ್ತೆ ಹೇಳಲಿಲ್ಲ. ಹಲ್ಲೆಲೂಯಾ. ಕಾರಣ ಆತನಿಗೆ ಕ್ಷಮಿಸುವ ಆತನು. ನಾನು ನೀವು ಕ್ಷಮಿಸುವವರಾಗಿರಬೇಕು. ಹಲ್ಲೆಲೂಯಾ. ಹಠ ಹಿಡಿದು ಯಾವುದನ್ನು ಸಾಧಿಸಬಾರದು. ಅವ್ರು ಹಂಗ್ ಮಾಡಿದ್ರು, ಅವ್ರು ಹಂಗಂದ್ರು, ಅವ್ರು ನನ್ನ ಆತರ ನಡೆಸ್ಕೊಂಡ್ರು, ಅವ್ರ ಮುಖದ ಮೇಲೆ ಉಗುಳಿ ಒಡೆದು ಅಟ್ಟಿರಬಹುದು. ಅರೆ ಇವತ್ತು ನಾವು ಅವ್ರನ್ನ ಕುಂಡ್ರಿಸಿ ಊಟ ಇಟ್ಟು ಕಳಿಸಬೇಕು. ಹಲ್ಲೆಲೂಯಾ. ಇದನ್ನ ದೇವರು ನಮಗೆ ಹೇಳಿಕೊಟ್ರು ಅಂತದ್ದು. ಮತ್ತೆ ಕಡೆಯದಾಗಿ ಇನ್ನೊಂದು ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅನ್ನೋದನ್ನ ನಾವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಮತ್ತಾಯನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ ವಾಕ್ಯಗಳು 35ರಿಂದ ನಾವು ಓದಿ ನೋಡೋಣ. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಯೇಸು ಕ್ರಿಸ್ತನು ಎಲ್ಲಾ ಕಡೆಗಳ ಸುತ್ತಿ ತಿರುಗಾಡಿ ಜನಗಳಿಗೆ ವಾಕ್ಯವನ್ನು ಪ್ರಸಂಗ ಮಾಡಿ ಜನಗಳನ್ನ ರೋಗಗಳನ್ನು ಗುಣಪಡಿಸಿ ಬಿಡುಗಡೆ ಮಾಡಿ ಅದ್ಭುತಗಳು ಮಾಡಿ ಎಲ್ಲಾ ಮಾಡ್ಕೊಂಡು ಬರ್ತಾರೆ. ಏರಳವಾದ ಜನಗಳನ್ನ ಸಂಧಿಸ್ತಾರೆ ದೇವರು. ಇಷ್ಟೆಲ್ಲಾ ಮಾಡಿದ್ಮೇಲೆ ಕೂಡ ಇನ್ನು ಗುಂಪು ಗುಂಪಾಗಿ ಏರಳವಾಗಿ ಯೇಸು ಕ್ರಿಸ್ತನ ಜನಗಳು ಹುಡುಕಿ ಬರ್ತಾನೆ ಇರ್ತಾರೆ. ಆಗ ಯೇಸು ಕ್ರಿಸ್ತನು ಶಿಷ್ಯರನ್ನು ನೋಡಿ, ಬೆಳೆ ಅಧಿಕವಾಗಿದೆ, ಆದರೆ ಬೆಳೆಯ ಯಜಮಾನನಿಗೆ ಕೆಲಸದವರನ್ನು ಕಳುಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ ಅಂತ ಯೇಸು ಕ್ರಿಸ್ತನು ಹೇಳಿಕೊಡೋದನ್ನು ನಾವು ಕಾಣ್ತೇವೆ. ಅಂದ್ರೆ ಇವರು ಎಷ್ಟೋ ಜನ ಸಂಧಿಸಿದ್ದಾರೆ, ಆದ್ರೂ ಸಂಧಿಸಲ್ಪಡದಿರುವಂತಹ ಜನಗಳು ವಿಪರೀತವಾಗಿದ್ದಾರೆ. ಅವರೆಲ್ಲರನ್ನು ಸಂಧಿಸಬೇಕಾದ್ರೆ ಇನ್ನು ಎಷ್ಟೋ ದೇವ ಸೇವಕರುಗಳು ಅಗತ್ಯವಾಗಿದ್ದಾರೆ. ಅವರನ್ನು ಕಳುಹಿಸಿಕೊಡೋದಕ್ಕೆ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಅವರನ್ನ ಅಸಹಾಯಕತೆಯನ್ನು ನೋಡಿ, ಅವರಿಗೆ ಒಬ್ಬ ಕುರುಬನಿಲ್ಲದಿರುವಂತ ನೋಡಿ, ದೇವರಲ್ಲಿ ಅವರನ್ನು ಒಬ್ಬನು ಬಲಪಡಿಸಿ ಅವರನ್ನ ದೇವರ ದಾರಿಯಲ್ಲಿ ನಡೆಸುವಂತವನು ಒಬ್ಬನು ಇಲ್ಲದಿರುವಂತಂದನ್ನು ನೋಡಿ, ಕುರುಬನಿಲ್ಲದ ಕುರುಬಗಳು ಆಗಿದ್ದಾರಲ್ಲ ಅಂತ ಹೇಳಿ ಅವ್ರು ಬಾಧೆ ಪಡೋದನ್ನ ನಾವು ಕಾಣ್ತೇವೆ. ಸಂಧಿಸಲ್ಪಡದಿರುವಂತ ಜನಗಳ ವಿಷಯದಲ್ಲಿ ಅವರು ದುಃಖಪಟ್ಟು ಕನಿಕರ ಪಟ್ಟರು, ಕುರುಬನಿಲ್ಲದ ಕುರಿಗಳ ಆಗಿದ್ದಾರಲ್ಲ ಅಂತ ಹೇಳಿ. ಇವತ್ತು ನಮ್ಮ ದೇಶದಲ್ಲಿ ಭೂಲೋಕದಾದ್ಯಂತ ಸಂಧಿಸಲ್ಪಡದ ಜನಗಳು ಏರಳವಾಗಿದ್ದಾರೆ. ನಾನು ನೀವು ದೇವರನ್ನು ತಿಳ್ಕೊಂಡಿರಬಹುದು, ನಾನು ನೀವು ದೇವರ ಮಕ್ಕಳಾಗಿಲಿರಬಹುದು, ಆದರೆ ದೇವರನ್ನು ಅರಿಯದಿರುವಂತಹ ಜನಗಳ ವಿಷಯ ಏನು? ಯೇಸು ಕ್ರಿಸ್ತನು ಎಷ್ಟೋ ಜನಗಳಿಗೆ ವಾಕ್ಯವನ್ನು ಬೋಧನೆ ಮಾಡಿ, ಎಷ್ಟೋ ಜನಗಳಿಗೆ ಬಿಡುಗಡೆ ಮಾಡಿ, ಇಷ್ಟು ಜನಗಳಿಗೆ ನಾನು ವಾಕ್ಯ ಹೇಳಿದ್ದೀನಿ, ಇಷ್ಟು ಜನಗಳ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅದ್ರ ಸಂತೋಷ ಪಟ್ಟು ಸುಮ್ಮನೆ ಆಗ್ಬಿಡ್ಲಿಲ್ಲ. ಆದ್ರೂ ಸಂಧಿಸಲ್ಪಡದಿರುವಂತ, ಅವರು ಹೋಗಿ ಭೇಟಿ ಮಾಡೋದಕ್ಕೆ ಆಗದಿರುವಂತ ಏರಳವಾದ ಜನಗಳು ಇನ್ನೂ ಇದ್ದಾರೆ. ಅವ್ರು ಹುಡುಕಿ ಬರ್ತಾನೆ ಇದ್ದಾರೆ. ಅವರನ್ನ ನೋಡಿ ಅವರು ದುಃಖಪಟ್ಟರು, ಅವರನ್ನ ನೋಡಿ ಕನಿಕರ ಪಟ್ಟರು. ಇವತ್ತು ಅನೇಕ ಸೇವಕರುಗಳು ಹೆಮ್ಮೆ ಪಡ್ತಾರೆ. ಯಾವ ತರ ಹೆಮ್ಮೆ? ನಮ್ಮ ಸಭೆಯಲ್ಲಿ 100 ಜನ ವಿಶ್ವಾಸಿಗಳಿದ್ದಾರೆ, ನಮ್ಮ ಸಭೆಯಲ್ಲಿ 1000 ವಿಶ್ವಾಸಿಗಳಿದ್ದಾರೆ, ನಮ್ಮ ಸಭೆಯಲ್ಲಿ 10,000 ವಿಶ್ವಾಸಿಗಳಾಗ್ಬಿಟ್ರು. ನಂದು ದೊಡ್ಡ ಸಭೆ, 10,000 ಜನಗಳನ್ನ ನಾನು ದೇವರಲ್ಲಿ ನಡೆಸ್ತಾ ಇದ್ದೀನಿ. ಜಗತ್ತಿನ ಜನಸಂಖ್ಯೆ ಎಷ್ಟು? ಜಗತ್ತಿನ ಜನಸಂಖ್ಯೆ 800 ಕೋಟಿ.
ಇವತ್ತು ಜಗತ್ತಿನಲ್ಲಿ ಇರುವಂತಹ ಮನುಷ್ಯರ ಸಂಖ್ಯೆ 800 ಕೋಟಿ. ನಾವೊಂದು ವೇಳೆ 10,000 ವಿಶ್ವಾಸಿಗಳು ನಮ್ಮ ಸಭೆಗೆ ಬಂದು ಅವರನ್ನ ನಾವು ದೇವರಲ್ಲಿ ನಡೆಸ್ತಾ ಇದೀವಿ ಅಂತಂದ್ರೆ ನಾವು ದೊಡ್ಡ ಸಾಧನೆ ಮಾಡಿಬಿಟ್ಟಿದೀವಿ. 10,000 ವಿಶ್ವಾಸಿಗಳು ನಮ್ಮ ಸಭೆಲಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೇವೆ. ಆದ್ರೆ 800 ಕೋಟಿಯ ಜನಸಂಖ್ಯೆ ಮುಂದೆ 10,000 ಜನಗಳು ಎಷ್ಟು ಮಾತ್ರ? ಆಗ ನಾವು 10,000 ಜನಗಳನ್ನ ದೇವ್ರ ಕಡೆ ನಡೆಸ್ತಾ ಇದ್ದೀವಿ ಅಂತ ಸಂತೋಷ ಪಟ್ಬಿಡ್ಬೇಕಾಗಿರೋಕ್ಕೆ ಅವಕಾಶ ಇಲ್ಲ. ಸಂಧಿಸಲ್ಪಡೆದಿರುವಂತ ಇನ್ನು ಕೋಟ್ಯಾನು ಕೋಟಿ ಜನಗಳು ಭೂಲೋಕದಲ್ಲಿದ್ದಾರೆ. ಆಗ ನಾವು ಸಂಧಿಸಲ್ಪಟ್ಟಿರುವಂತ ಒಂದು ಚಿಕ್ಕ ಗುಂಪನ್ನು ನೋಡಿ ನಾವು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ, ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ದೇವರು ಸಂಧಿಸಲ್ಪಡೆದಿರುವಂತಹ ಕೋಟ್ಯಾನು ಜನಗಳನ್ನ ನೋಡಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಸಂಧಿಸಲ್ಪಡೆದಿರುವಂತಹ ಜನಗಳ ವಿಷಯದಲ್ಲಿ ಯೇಸು ಕ್ರಿಸ್ತನ ಕನಿಕರ ಪಟ್ಟರು. ಇವತ್ತು ಕುರುಬನಿಲ್ಲದ ಕುರಿಗಳ ರೀತಿಯಲ್ಲಿ ಲೋಕದಲ್ಲಿ ಬದುಕುವಂತ ಏರಳವಾರು ಜನಗಳಿದ್ದಾರೆ. ಅವರನ್ನ ನೋಡಿ ದೇವರು ಕನಿಕರ ಪಡ್ತಾ ಇದ್ದಾರೆ. ಇವರ ಬಳಿಗೆ ಹೋಗುವಂತವರು ಯಾರು? ನಮ್ಮ ಪರವಾಗಿ ಇವರ ಬಳಿಗೆ ಯಾರು ಹೋಗ್ತಾರೆ ಅಂತ ದೇವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ನಿಮ್ಮ ವಿಷಯದಲ್ಲಿ ಏನು? ನಾನು ನೀವು ದೇವರು ತಿಳ್ಕೊಂಡಿರಬಹುದು, ರಕ್ಷಣೆ ಹೊಂದಿರಬಹುದು, ಮುಂದೊಂದು ದಿವಸ ನಾವು ಪರಲೋಕಕ್ಕೆ ಹೋಗ್ತೀವಿ, ದೇವರ ಜೊತೆ ಸದಾಕಾಲವಿರುತ್ತೀವಿ, ನಾವು ನರಕದಿಂದ ತಪ್ಪಿಸಲ್ಪಟ್ಟಿದ್ದೀವಿ ಅನ್ನುವಂಥ ಒಂದು ಸಂತೋಷ ನಮಗಿರಬಹುದು. ಆದ್ರೆ ನಮ್ಮ ಸುತ್ತಮುತ್ತಲಿರುವಂಥ ಜನಗಳ ವಿಷಯದಲ್ಲಿ ನಮ್ಮ ಭಾವನೆ ಯಾವ ತರ ಇದೆ? ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ಪರಿಚಯ ಇರುವಂತವರು, ನಮ್ಮ ಕುಟುಂಬಗಳಲ್ಲಿರುವಂತವರು, ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ಓದುವಂತ ಸ್ಥಳದಲ್ಲಿ, ಹೋಗೋ ಸ್ಥಳದಲ್ಲಿ, ಬರೋ ಸ್ಥಳದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಸಮಾಜದಲ್ಲಿ ದೇವರನ್ನು ಅರಿಯದೆ ಸಂಧಿಸಲ್ಪಡದೆ ನಾಶನದ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಜನಗಳು ಎಲ್ಲಾ ಕಡೆಗಳಲ್ಲಿ ಇದ್ದಾರೆ. ಅವರ ವಿಷಯದಲ್ಲಿ ನಮ್ಮ ಭಾವನೆ ಯಾವ ತರ ಇದೆ? ಅವರ ವಿಷಯದಲ್ಲಿ ನಮಗೆ ಕನಿಕರ ಇದೆಯಾ? ಅಯ್ಯೋ, ದೇವರಿಲ್ಲದವರುಗಳಾಗಿ ಅಳಿದು ಹೋಗ್ತಾ ಇದ್ದಾರಲ್ಲ, ಇವರ ಆತ್ಮಗಳು ನಾಶನದ ಕಡೆಗೆ ಹೊರಟು ಹೋಗ್ತಾ ಇದೆಯಲ್ಲ ಅನ್ನುವಂತ ಒಂದು ಭಾರ ನಮಗಿದೆಯಾ? ಯೇಸು ಕ್ರಿಸ್ತನು ಸಂಧಿಸಲ್ಪಡೆದಿರುವಂತ ಜನಗಳನ್ನ ನೋಡುವಾಗ ಕನಿಕರಗೊಂಡನು. ನಾವು ದೇವರು ತಿಳ್ಕೊಂಡ್ಬಿಟ್ಟಿದೀವಿ, ನಾವು ಪರಲೋಕಕ್ಕೆ ಹೋಗ್ಬಿಡ್ತೀವಿ ಅಂತ ತುಂಬಾ ಸಂತೋಷ ಬಿದ್ದು ಬಿಡೋದಲ್ಲ. ನಮ್ಮ ಜೊತೆಲಿ ಅನೇಕರನ್ನ ನಾವು ದೇವರಾಜ್ಯ ಕರ್ಕೊಂಡು ಹೋಗ್ಬೇಕು. ನಾನ್ ದೇವರನ್ನ ತಿಳ್ಕೊಂಡ್ಬಿಟ್ಟೆ ಅಂತ ಸಂತೋಷ ಪಡೋದಲ್ಲ, ಇನ್ನೊಬ್ಬರನ್ನ ನಾವು ದೇವರ ಕಡೆ ತಿರುಗಿಸುವಾಗ ನಿಜವಾದ ಸಂತೋಷ ಬರುತ್ತೆ. ಹಲ್ಲೆಲೂಯಾ. ನಾನು ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀವಾ? ನಾವು ಬೇರೆಯವ್ರ ಸಂಗಡ ಯೇಸು ಕ್ರಿಸ್ತನ ವಿಷಯವಾಗಿ ಯಾವ ತರ ಮಾತಾಡಿದ್ದುಂಟಾ? ನಾವು ಎಷ್ಟೋ ವಿಷಯಗಳು ಮಾತಾಡ್ತೀವಿ. ನಾನೊಂದು ಹೊಸ ಬಟ್ಟೆ ತಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡು, ಇದ್ರ ಬೆಲೆ ಎಷ್ಟು ಗೊತ್ತಾ, ಎಲ್ಲಿ ತಗೊಂಡೆ ಗೊತ್ತಾ? ನಾನು ಹೊಸ ಫೋನ್ ತಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡು, ಇದು ಎಷ್ಟು ರೂಪಾಯಿ ಗೊತ್ತಾ, ಎಷ್ಟು ಡಿಸ್ಕೌಂಟ್ ಕೊಟ್ಟರು ಗೊತ್ತಾ, ಇದ್ರ ಫೋಟೋ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನಾವೊಂದು ಹೊಸ ಗಾಡಿ ತಗೊಂಡೆ ನೋಡು, ನಾನು ಒಂದು ಹೊಸ ಟಿವಿ ತಗೊಂಡೆ ನೋಡು, ಇಲ್ಲ ಅದು ನೋಡು ಇದು ನೋಡು ಅಂತ 16 ವಿಷಯಗಳನ್ನ ಬೇರೆಯವ್ರಿಗೆ ಹೇಳ್ತೇವೆ. ಆದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾರಿಗಾದ್ರೂ ಹೇಳ್ತೇವಾ? ಎಲ್ಲದಕ್ಕಿಂತಲೂ ಅಮೂಲ್ಯ ಯೇಸು ಕ್ರಿಸ್ತನು. ನಮ್ಮ ಮೊಬೈಲ್ ಇವತ್ತಿರುತ್ತೆ, ನಾಳೆ ಹಾಳಾಗೋಗುತ್ತೆ. ನಮ್ಮ ಟಿವಿ ಇವತ್ತಿರುತ್ತೆ, ನಾಳೆ ಹಾಳಾಗೋಗುತ್ತೆ. ನಮ್ಮ ಬಟ್ಟೆ ಇವತ್ತಿರುತ್ತೆ, ನಾಳೆ ಹಾಳಾಗೋಗುತ್ತೆ. ಅದು ನಿತ್ಯವಾಗಿ ಇರುವಾತನ ಯೇಸು ಕ್ರಿಸ್ತನು. ಇವೆಲ್ಲ ನಮ್ಮ ಶರೀರದ ಅಗತ್ಯಗಳನ್ನು ಪೂರೈಸುತ್ತೆ. ಆದ್ರೆ ಯೇಸು ಕ್ರಿಸ್ತನು ನಮ್ಮ ಆತ್ಮಗಳನ್ನ ನಾಶನದ ತಪ್ಪಿಸಿ ನಿತ್ಯ ಜೀವನ ಕೊಟ್ಟು ಅವರ ರಾಜ್ಯದ ಸದಾಕಾಲವಿರಿಸ್ತಾನೆ. ಈ ಲೋಕದಲ್ಲಿ ನಾವು ಕೊಂಡುಕೊಳ್ಳುವಂತ ವಸ್ತುಗಳು ಕೆಲ ಕಾಲ ಇರುತ್ತೆ, ಆಮೇಲೆ ಮರೆಯಾಗಿ ಹೋಗುತ್ತೆ. ನಾವು ದೇವರಿಗಾಗಿ ಸಂಪಾದಿಸುವಂತ ಒಂದು ಆತ್ಮ ನಿತ್ಯವಾಗಿ ಸದಾಕಾಲ ದೇವರಾಜ್ಯದಲ್ಲಿ ಇರುತ್ತೆ. ಆಗ ಮುಖ್ಯವಾದ ವಿಷಯದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಮಾರ್ತಾ ಮರಿಯಳ ಮನೆಯಲ್ಲಿ ಯೇಸು ಕ್ರಿಸ್ತನಿರುವಾಗ ಮರಿಯಳು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಗಡಿಬಿಡಿಯಾಗಿದ್ಲು. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕಂತ. ಮರಿಯಳು ಯೇಸು ಕ್ರಿಸ್ತನ ಪಾದದಲ್ಲಿ ಕುತ್ಕೊಂಡು ಆತನ ವಾಕ್ಯ ಮಾತ್ರ ಕೇಳ್ತಾ ಇದ್ಲು. ಆಗ ಯೇಸು ಕ್ರಿಸ್ತನ ಹೇಳ್ತಾರೆ, ಮಾರ್ತಲಕ್ಕೆ ನೀನು ಅನೇಕ ವಿಷಯಗಳ ಗಡಿಬಿಡಿ ಆಗಿದ್ದಿ, ಬೇಕಾಗಿರೋದು ಒಂದೇ, ಅದನ್ನ ಮರಿಯಳು ಮಾಡ್ತಾ ಇದ್ದಾಳೆ. ಅದೇ ರೀತಿ ನಾನು ನೀವು ಅನೇಕ ವಿಷಯಗಳು ಗಡಿಬಿಡಿಯಾಗಿದ್ದೇವೆ. ಜನಗಳ ಹತ್ರ ಎಲ್ಲಾ ವಿಷಯ ಮಾತಾಡ್ತೇವೆ, ಆದ್ರೆ ಬೇಕಾಗಿರುವಂತ ಮುಖ್ಯವಾಗಿರುವಂತ ಒಂದು ವಿಷಯ ಮಾತಾಡೋದಿಲ್ಲ. ಅದು ಯೇಸು ಕ್ರಿಸ್ತನ ಕುರಿತಾಗಿ. ಯೋಚನೆ ಮಾಡಿ, ನೀವು ಯಾರಾದ್ರೂ ಒಬ್ಬರ ಹತ್ರ ಮಾತಾಡ್ಕೊಂಡು ಯೇಸು ಕ್ರಿಸ್ತನ ವಿಷಯ 1-2 ಮಾತು ಅವ್ರಿಗೆ ಹೇಳಿದ್ ಯಾವಾಗ? ಒಂದು ವೇಳೆ ನಿಮ್ ಜೀವಿತದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿದ್ದಾದ್ರೂ ಇದೆಯಾ? ನಾವು ಒಂದು ವೇಳೆ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಆ ಬಸ್ಸಲ್ಲಿ ಒಂದು ಬಾಂಬ್ ಇಟ್ಬಿಟ್ಟಿದ್ದಾರೆ, ಅದು ಟಿಕ್ 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 ಅಂತ ಇದೆ. ನಾವು ನೋಡ್ಬಿಟ್ವಿ ಬಾಂಬ್ನ, ಇನ್ನ 30 ಸೆಕೆಂಡಲ್ಲಿ ಬಸ್ ಡಮಾರ್ ಅಂದ್ಬಿಡುತ್ತೆ. ಆಗೇನ್ ಮಾಡ್ತೀವಿ? ಒಂದು ನಾವು ಎದ್ದು ಓಡಬೇಕಂತ ಯೋಚನೆ ಮಾಡ್ತೀವಿ. ಅರೆ ಇನ್ನೊಂದು, ಅಯ್ಯೋ ಇಷ್ಟು ಜನ ಬಸ್ಸಲ್ಲಿ ಇದಾರಲ್ವಾ,
ಇವರೆಲ್ಲ ಮೊದಲು ಬಸ್ಸಿಂದ ಆಚೆ ಹೋಗ್ಬೇಕು. ಅಯ್ಯೋ ಬಸ್ಸಲ್ಲಿ ಬಾಂಬ್ ಇದೆ, ಓಡಿ 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 ಅಂತ ಹೇಳಿ ಓಡೋಗ್ತೀವಿ. ಯಾಕಂದ್ರೆ ನಾವು ತಪ್ಪಿಸ್ಕೊಳ್ಬೇಕು, ಅವರು ಎಲ್ಲರೂ ತಪ್ಪಿಸ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ. ಆದ್ರೆ ಇವತ್ತು ನಾವು ಯಾವ ತರ ಬದುಕ್ತಾ ಇದೀವಿ ಅಂದ್ರೆ, ಬಾಂಬ್ ಇದೆ ಅಂತ ನೋಡ್ಬಿಟ್ಟು ನಾವು ಮಾತ್ರ ಓಡೋಗ್ತಾ ಇದೀವಿ, ಯಾರಿಗೂ ಹೇಳ್ತಾ ಇಲ್ಲ. ಅಂದ್ರೆ ಮನುಷ್ಯರೆಲ್ಲರೂ ನಾಶನಕ್ಕೆ ಹೋಗ್ತಾ ಇದ್ದಾರೆ, ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ನಾನ್ ತಪ್ಪಿಸ್ಕೊಂಡಲ್ಲ, ನಾನು ಪರಲೋಕಕ್ಕೆ ಹೋಗ್ತಿಲ್ಲ ಸಾಕು, ಬಸ್ ಡಮರ್ ಆದ್ರೆ ಡಮ್ ಅನ್ಕೊಳ್ಳಿ, ಇನ್ನೊಬ್ರನ್ನ ನಾಶ ಹೊಂದ್ಕೊಳ್ಳಿ, ಇನ್ನೊಬ್ರು ನರಕಕ್ಕೆ ಹೋಗ್ತಾನೆ ಅಂದ್ರೆ ಹೋಗ್ಕೊಳ್ಳಿ, ನಾನ್ ದೇವರಾಜಕ್ಕೆ ಹೋಗ್ತೀನಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಆ ರೀತಿಯಾಗಿ ನಾವಿರಬಾರ್ದು. ಯೇಸು ಕ್ರಿಸ್ತನು ಸಂಧಿಸಲ್ಪಡದಿರುವಂತ ಏರಳವಾಗಿ ತನ್ನನ್ನು ಹುಡುಕಿ ಬರುವಂತ ಜನಗಳ ವಿಷಯದಲ್ಲಿ ಕುರುಬನಿಲ್ಲದ ಕುರಿಗಳಾಗಿದ್ದಾರಲ್ಲ, ಅವ್ರಿಗೆ ದೇವರ ವಾಕ್ಯವನ್ನು ಬೋಧನೆ ಮಾಡೋರಿಲ್ಲ, ಅವ್ರನ್ನ ದೇವರಲ್ಲಿ ನಡೆಸುವಂತವ್ರಿಲ್ಲ, ಅವ್ರನ್ನ ಬಿಡುಗಡೆ ಮಾಡುವಂತವ್ರಿಲ್ಲ. ಅಯ್ಯೋ, ಜನಗಳು ಬಳೆ ತೊಳದೆ ಹೋಗಿದ್ದಾರಲ್ಲ. ಕನಿಕರ ಪಟ್ಟನು. ಇವತ್ತು ನಾನು ನೀವು ಅಳಿದು ಹೋಗುತ್ತಿರುವಂತ ಆತ್ಮಗಳ ವಿಷಯದಲ್ಲಿ ಕನಿಕರವುಳ್ಳವರಾಗಿದ್ದೇವಾ, ಅಥವಾ ನಾನ್ ದೇವರಾಜ್ಯಕ್ಕೆ ಹೋಗ್ಬಿಡ್ತೀನಿ ಅಂತ ಕೇವಲ ಸಂತೋಷವಾಗಿ ಬದುಕಿ ಬಿಡ್ತಾ ಇದ್ದೇವಾ? ನಾವು ಯೋಚನೆ ಮಾಡಬೇಕು. ಅಳಿದು ಹೋಗುವಂತ ಆತ್ಮಗಳ ವಿಷಯದಲ್ಲಿ ನಮ್ಮಲ್ಲಿ ಕನಿಕರ ಉಂಟಾಗಬೇಕು. ಅಳಿದು ಹೋಗುವಂತ ಆತ್ಮಗಳು ದೇವರ ಕಡೆಗೆ ಬರಬೇಕು, ರಕ್ಷಣೆಗೆ ಬರಬೇಕನ್ನುವಂತ ದಾಹ ನಮ್ಮಲ್ಲಿ ಉಂಟಾಗಬೇಕು. ಆದ್ರೆ ಆ ರೀತಿ ದಾಹ ನಮ್ಮಲ್ಲಿ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಆ ರೀತಿ ದಾಹ ನಮ್ಮಲ್ಲಿ ಇದೆ ಅಂತ ಮೊದಲು ಎಲ್ಲ ಮನುಷ್ಯರ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅದೇ ಬರೀ ಪ್ರಾರ್ಥನೆ ಮಾತ್ರ ಮಾಡಿದ್ರೆ ಸಾಲದು, ಪ್ರಾರ್ಥನೆ ಮಾಡಬೇಕು. ಆನಂತರ ನಮಗೆ ಸಿಗುವವರೆಲ್ಲರ ಸಂಗಡ ಹೇಗಾದ್ರೂ ನಾನು ಯೇಸು ಕ್ರಿಸ್ತನ ಕುರಿತಾಗಿ ಇವ್ರಿಗೆ ಒಂದೆರಡು ಮಾತು ಹೇಳ್ಬೇಕಲ್ವಾ. ಯೇಸುವೇ ಲೋಕ ರಕ್ಷಕನು, ಆತನ ಮುಖಾಂತರ ಪಾಪ ಪರಿಹಾರ ಇದೆ, ನಿತ್ಯ ಜೀವ ಇದೆ. ಮನುಷ್ಯರೆಲ್ಲರೂ ನಾಶನಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ಆತನ ಮುಖಾಂತರ ಬಿಡುಗಡೆ ಇದೆ. ನೀವು ಆತನಲ್ಲಿ ವಿಶ್ವಾಸ ಇಡೋದಾದ್ರೆ ನಿಮಗೆ ನಿತ್ಯ ಜೀವ ದೊರೆಯುತ್ತೆ ಅನ್ನೋಂಥ ಮಾತನ್ನ ಹೇಗಾದ್ರೂ ಒಂದೆರಡು ಮಾತು ದೇವ್ರ ಬಗ್ಗೆ ಹೇಳ್ಬೇಕಲ್ವಾ ಅನ್ನೋಂಥ ಒಂದು ಆಸಕ್ತಿ ನಮ್ಮಲ್ಲಿ ಇದೆಯಾ? ಹೇಗಾದ್ರೂ ಕೆಲವರನ್ನ ಬೆಂಕಿಯಿಂದ ತಪ್ಪಿಸಬೇಕೆನ್ನುವಂತ ದಾಹ ನಮ್ಮಲ್ಲಿ ಇದೆಯಾ? ಯಾರನ್ನಾದ್ರೂ ಒಬ್ಬರನ್ನಾದ್ರೂ ನಾವು ತಪ್ಪಿಸಿರುವುದು ಇದೆಯಾ? ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಯಾವುದೋ ದೇಶದಲ್ಲಿ ಯಾವುದೋ ಮನೆಗೆ ಬೆಂಕಿ ಬಿದ್ದೋಗಿದೆ ಅಂತ ಅನ್ಕೊಳ್ಳಿ, ಆ ಸುದ್ದಿ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಾವೇನ್ ಮಾಡ್ಬೋದು? ಯಾವುದೋ ದೇಶದಲ್ಲಿ ಎಲ್ಲೋ ಮನೆಗೆ ಬೆಂಕಿ ಬಿದ್ದಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ದೇವರೇ, ಆ ಬೆಂಕಿ ಆರೋಗ ಹಾಗೆ ಕ್ರಿಯೆ ಮಾಡಪ್ಪ, ಯಾರಾದ್ರೂ ನೀರು ತಗೊಂಡು ಹೋಗಿ ಹಾಕಿ ಆ ಬೆಂಕಿನ ಆರಿಸುವಂತವ್ರನ್ನ ಕಳಿಸು ಸ್ವಾಮಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದು. ಬೇರೆ ನಾವೇನ್ ಮಾಡಕ್ಕಾಗಲ್ಲ. ಅದೇ ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿದ್ದೋಗಿದ್ರೆ, ಓಡೋಗಿ ರೂಮಲ್ಲಿ ಬಾಕ್ಲ ಹಾಕೊಂಡು ದೇವ್ರೇ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದೋಗಿದೆ, ದೇವ್ರೇ ನೀರು ಹಾಕೊಂಡು ಕಳ್ಸಪ್ಪ ಅಂತ ಪ್ರೇಯರ್ ಮಾಡಕ್ಕಾಗತ್ತಾ? ಅದೇನ್ ಮಾಡ್ಬೇಕು? ಅಯ್ಯೋ ದೇವ್ರೇ ಬೆಂಕಿ ಬಿದ್ದೋಯ್ತಲ್ಲ ಅಂತ ಬಕೆಟ್ ತಗೊಂಡು ನೀರು ತಗೊಂಡು ನಾವೇ ನೀರು ಹಾಕ್ಬೇಕು. ಎಲ್ಲೋ ಬೆಂಕಿ ಬಿದ್ದೋಗಿದ್ರೆ ದೇವ್ರೇ ನೀರು ಬೆಂಕಿ ಆರಿಸೋದಕ್ಕೆ ಸಹಾಯ ಮಾಡಪ್ಪ, ಯಾರಾದ್ರೂ ಕಳ್ಸಪ್ಪ ಅಂತ ಪ್ರೇಯರ್ ಮಾಡ್ಬೇಕು. ನಮ್ಮ ಪಕ್ಕದ ಮನೆಗೆ ಬೆಂಕಿ ತಗೊಂಡಿದ್ರೆ ನಾವೇ ನೀರು ತಗೊಂಡು ಉಯ್ಬೇಕು. ಅದು ನಾವೇನ್ ಮಾಡ್ತೀವಿ ಗೊತ್ತಾ? ಎಲ್ಲೋ ಬೆಂಕಿ ಬಿದ್ದಿದ್ರು ಪ್ರೇಯರ್ ಮಾಡ್ತಾ ಇರ್ತೀವಿ, ನಮ್ಮ ಪಕ್ಕದ ಮನೆಯಲ್ಲೇ ಬೆಂಕಿ ಬಿದ್ದರೂ ಪ್ರೇಯರ್ ಮಾಡ್ತಾ ಇರ್ತೀವಿ, ನಮ್ಮ ಮನೆಗೆ ಬೆಂಕಿ ಬಿದ್ದವರು ಪ್ರೇಯರ್ ಮಾಡ್ತಾ ಇರ್ತೀವಿ, ನೀರ್ ಹಾಕೋದಿಲ್ಲ. ದೇವ್ರೇನ್ ಹೇಳ್ತಾರೆ, ಯಾರನ್ನ ಕಳ್ಸಿದ್ರಲ್ಲ ನೀನೇ ಹೋಗ ಮೊದಲು ನೀರ್ ತಗೊಂಡು ನಮಗೆ ಬೈತಾರೆ ದೇವ್ರು. ನಾವು ಪ್ರಾರ್ಥನೆ ಮಾಡಿ ಮಾಡಿ ತುಂಬಾ ಪ್ರಾರ್ಥನೆ ಮಾಡೋರು ಆಗ್ಬಿಟ್ವಿ. ಹೆಂಗಂತಂದ್ರೆ ಎಲ್ಲರೂ ಪ್ರೇಯರ್ ಮಾಡೋರೆ, ಒಬ್ಬನಿಗೆ ದೇವ್ರ ಬಗ್ಗೆ ಹೇಳೋರು ಯಾರು ಇಲ್ಲ. ಒಬ್ಬನ ಜೊತೆ 4 ಜನ ಇದ್ದಾರೆ, ಈ 4 ಜನನು ದೇವ್ರ ನಂಬಿರೋರು. ಈ 4 ಜನನು ದೇವ್ರೇ ಈ ವ್ಯಕ್ತಿಗೆ ಹೆಂಗಾದ್ರೂ ನಿಮ್ ಬಗ್ಗೆ ತಿಳಿಸ್ಬೇಕಪ್ಪ ಅಂತ ಎಲ್ಲರೂ ಪ್ರೇಯರ್ ಮಾಡ್ತಾ ಇದಾರೆ. ಆದ್ರೆ ದೇವ್ರು ನೋಡ್ತಾ ಇದಾರೆ, ಯಾವನಾರು ಒಬ್ನು ಹೇಳ್ತಾನೆ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ಪ್ರೇಯರ್ ಮಾಡಿ ಸುಮ್ಮನೆ ಇದ್ದಾರೆ. ಇವತ್ತು ಸಭೆ ಆತರ ಆಗ್ಬಿಟ್ಟಿದೆ. ನಾವು ಪ್ರಾರ್ಥನೆ ಮಾಡಬೇಕು, ಕ್ರಿಯೆ ಸಹ ಮಾಡಬೇಕು. ಹಲ್ಲೆಲೂಯಾ. ಕ್ರಿಯೆ ಮಾಡೋದಕ್ಕೆ ಬಲ ಕೊಡು, ಅವಕಾಶ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಕನಿಕರ ಉಳ್ಳವರಾಗಿದ್ರೆ ಪ್ರಾರ್ಥನೆ ಮಾಡ್ತೀವಿ, ಕ್ರಿಯೆ ಕೂಡ ಮಾಡ್ತೀವಿ. ಕನಿಕರ ಇಲ್ಲ, ನಮಗೆ ಅಳಿದು ಹೋಗುತ್ತಿರುವ ದನಗಳ ಕುರಿತಾದ ಭಾರ ನಮಗಿಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇರ್ತೀವಿ. ಆದ್ರೆ ನಾವು ಬರೀ ಪ್ರಾರ್ಥನೆ ಮಾಡುವವರಾಗಿ ಅಲ್ಲ, ಪ್ರಾರ್ಥನೆ ಮಾಡಿ ಕ್ರಿಯೆ ಮಾಡುವವರಾಗಿ, ಹೇಗಾದ್ರೂ ನರಕದಿಂದ ಬೆಂಕಿಯಿಂದ ಕೆಲವರನ್ನು ತಪ್ಪಿಸುವವರಾಗಿ ನಾವು ಬದಲಾಗೋಣ. ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರ್ತನಾದ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.